Okay, Sudarshan will start. Okay. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಸುದರ್ಶನ್ ಎಸ್ ಶೆಟ್ಟಿಗರ್. ಇಂದು ಸೇರಿರುವಂತಹ ಎಲ್ಲ ದಕ್ಷಿಣ ಕನ್ನಡ ಪದ್ಮಶಾಲಿ ಸಮಾಜ ಸೇವಾ ಕೂಟ ಬೆಂಗಳೂರು, ಇದರ ಎಲ್ಲ ಸಮಾಜ ಬಾಂಧವರಿಗೆ ನನ್ನ ಸ್ವಾಗತ. ಅದರಲ್ಲಿಯೂ ಪ್ರಮುಖರಾಗಿರುವಂತಹ ಅಧ್ಯಕ್ಷರು ಪ್ರಭಾಕರ್ ಶೆಟ್ಟಿಗರ್ ಹಾಗೂ ಕಾರ್ಯದರ್ಶಿ ಹಾಗೂ ಯುವ ವೇದಿಕೆಯ ಪ್ರಮುಖ ಪಾತ್ರಧಾರಿಯಾಗಿರುವಂತಹ ಯಶಸ್ವಿ ಜಯಕುಮಾರ್ ಮತ್ತು ಕೋಶಾಧಿಕಾರಿ ಸರಸ್ವತಿ ಕೆ ಸುಂದರ್, ಹಾಗೂ ಈ ಕಾರ್ಯವನ್ನು ಆಯೋಜಿಸಲು ಸಹಕರಿಸಿದಂತಹ ಎಲ್ಲ ನಮ್ಮ ಗೆಳೆಯರಿಗೆ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ವೆಬಿನಾರ್ ನಮ್ಮ ಕೂಟದ ಭಾಗವಾಗಿರುವಂತಹ ಯುವ ವೇದಿಕೆ ಇದು ನಡೆಸಿಕೊಡುತ್ತಿರುವಂತಹ 3ನೆಯ ವೆಬಿನಾರ್ ಆಗಿರುತ್ತದೆ. ಪ್ರತಿದಿನವೂ ಹೊಸ ದಿನ, ಅದೇ ರೀತಿಯಲ್ಲಿ ಪ್ರತಿಯೊಂದು ವೆಬಿನಾರ್ ನಲ್ಲಿಯೂ ಹೊಸ ರೀತಿಯನ್ನು ತರಲಿಕ್ಕೆ ನಮ್ಮ ಪ್ರಯತ್ನ. ಹಾಗೆಯೇ ಇವತ್ತಿನ ವಿಷಯ ಅತಿ ಹೆಚ್ಚು ಸಂಚಲನದಲ್ಲಿ ಇರುವಂತಹ ವಿಷಯವಾಗಿರುತ್ತದೆ. ಅದು ಏನಂದ್ರೆ ಹೌ ಟು ಫೇಸ್ ಕೋವಿಡ್-19. ಬಹಳಷ್ಟು ಜನಗಳಲ್ಲಿ ಮನಸ್ಸಿನಲ್ಲಿ ಇರುವಂತಹ ಕೆಲವು ಪ್ರಶ್ನೆಗಳನ್ನು ಆಯ್ದು ಅದಕ್ಕೆ ಉತ್ತರಿಸುವಂತಹ ಪ್ರಯತ್ನ ನಮ್ಮದು. ಅದರಲ್ಲಿ ಇರುವಂತಹ ಮುಖ್ಯ ಅಂಶಗಳು ವೆನ್ ಅಂಡ್ ವೇರ್ ಟು ಗೆಟ್ ಟೆಸ್ಟೆಡ್, ಅಂದ್ರೆ ಎಲ್ಲಿ ಮತ್ತು ಯಾವಾಗ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಬಹುದು. ವಾಟ್ ಇಫ್ ವಿ ಟರ್ನ್ ಪಾಸಿಟಿವ್, ನಮಗೆ ಕೊರೋನಾ ಪಾಸಿಟಿವ್ ಬಂದ್ರೆ ನಾವು ಏನು ಮಾಡಬೇಕು. ಮೆಜರ್ಸ್ ಡ್ಯೂರಿಂಗ್ ಹೋಮ್ ಕ್ವಾರಂಟೈನ್, ಮನೆಯಲ್ಲಿ ಕ್ವಾರಂಟೈನ್ ಆದಾಗ ತೆಗೆದುಕೊಳ್ಬೇಕಾದಂತಹ ಕ್ರಮಗಳೇನು. ವೆನ್ ಡು ವಿ ನೀಡ್ ಅಡ್ಮಿಷನ್, ಅಂದರೆ ನಮಗೆ ಪ್ರವೇಶ ಯಾವಾಗ ಆಗಬೇಕು. ಮತ್ತು ಬಹುಮುಖ್ಯ ಅಂಶ ಏನಂದ್ರೆ ಸ್ಟೇಟಸ್ ಆಫ್ ಕೋವಿಡ್-19 ವ್ಯಾಕ್ಸಿನ್, ಅಂದ್ರೆ ಈಗ ಸ್ಥಿತಿಗತಿಗಳು ಹೇಗಿದೆ ವ್ಯಾಕ್ಸಿನ್ ಬರುವುದು. ಇದು ಬಹಳಷ್ಟು ಜನರಿಗಿರುವಂತಹ ಪ್ರಶ್ನೆ. ಇದರಲ್ಲಿ ಯಾವುದೇ ಊಹೆಪೋಹಗಳಿಲ್ಲ, ಸತ್ಯಾಂಶವನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದು. ಈ ಸತ್ಯಾಂಶಗಳನ್ನೆಲ್ಲ ನಿಮ್ಮೆದುರಿಗೆ ಪ್ರಸ್ತುತಪಡಿಸಲಿಕ್ಕೆ ಇರುವವರು ಡಾಕ್ಟರ್ ಅನುಪಮಾ ಕೆ. ಇವರು ಯಾರು ಅಂತ ಕೇಳಿದ್ರೆ ಡಾಟರ್ ಆಫ್ ಕೆ ಶೇಷಪ್ಪ ಅಂಡ್ ಕೆ ಜಯಲಕ್ಷ್ಮಿ ಫ್ರಮ್ ಬಳ್ಳಾಲ್ ಬಾಗ್, ಮ್ಯಾಂಗಳೂರು. ಅವರು ತಮ್ಮ MBBS ಅನ್ನು ಫಾದರ್ ಮ್ಯೂಲರ್ಸ್ ಮೆಡಿಕಲ್ ಕಾಲೇಜ್ನಲ್ಲಿ ಮುಗಿಸಿರ್ತಾರೆ. ಹಾಗೆ MD ಫ್ರಮ್ JSS ಮೆಡಿಕಲ್ ಕಾಲೇಜ್ ಮೈಸೂರು. And she has worked for 2 years in MVJ Medical College and currently working as an assistant professor in Department of Anatomy in MS Ramaya Medical College for 7 years. At present, she is a part of a TRIACE team involved in admission and treatment of COVID-19 patients in MS Ramaya Medical College Hospital. ಇದು ಡಾಕ್ಟರ್ ಅನುಪಮಾ ಕೆ ಅವರ ಕಿರು ಪರಿಚಯ. ಹಾಗೆ ಇವತ್ತಿನ ವೆಬಿನಾರ್ ನಲ್ಲಿ ನಿಮಗೆ ಸಾಕಷ್ಟು ಪ್ರಶ್ನೆಗಳು ಮೂಡಿ ಬರ್ಬೋದು. ಆ ಪ್ರಶ್ನೆಗಳನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಅದಕ್ಕೆ ಸಾಧ್ಯವಾದಷ್ಟು ಉತ್ತರವನ್ನ ವೆಬಿನಾರ್ನ ಕಡೆಯಲ್ಲಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹಾಗಾಗಿ ಪ್ರತಿಯೊಂದು ಪಾರ್ಟಿಸಿಪೆಂಟ್ ಕೂಡ ಕಡೆವರೆಗೆ ಇರ್ಬೇಕೆಂಬುದು ನಮ್ಮ ಕೋರಿಕೆ. ಮತ್ತೆ ಮತ್ತೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ತಾವೆಲ್ಲರೂ ಮ್ಯೂಟ್ ಹಾಗೂ ತಮ್ಮ ವಿಡಿಯೋವನ್ನ ಕ್ಲೋಸ್ ಮಾಡಿ ಇಟ್ಕೊಂಡಾಗ ನಿಮ್ಗೆ ವಿಷಯವನ್ನ ಈಸಿಯಾಗಿ ಗ್ರಾಸ್ಪ್ ಮಾಡ್ಲಿಕ್ಕೆ ಆಗ್ತದೆ, ಅತಿ ಹೆಚ್ಚು ವೆಬಿನಾರ್ ಕೇಳಲಿಕ್ಕೆ ಆಗ್ತದೆ. ಸೊ ದಿಸ್ ಇಸ್ ಅವರ್ ರಿಕ್ವೆಸ್ಟ್. ವಿಡಿಯೋ ಅಂಡ್ ಆಡಿಯೋನ ಫ್ರೀಸ್ ಮಾಡ್ಕೊಳ್ಳಿ. ಇಲ್ಲಿಗೆ ನನ್ನ ಕರ್ತವ್ಯ ಮುಗೀತು. ಮುಂದಿನ ಕಾರ್ಯಕ್ರಮವನ್ನ ಡಾಕ್ಟರ್ ಅನುಪಮಾ ಕೆ ಅವರಿಗೆ ವರ್ಗಾಯಿಸಿಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಓವರ್ ಟು ಅನುಪಮಾ ಕೆ. ಧನ್ಯವಾದಗಳು ಸುದರ್ಶನ್. ನಾನು ಮೊದಲಿಗೆ ದಕ್ಷಿಣ ಕನ್ನಡ ಪದ್ಮಶಾಲಿ ಸಮಾಜ ಸೇವಾ ಕೂಟ ಇವರಿಗೆ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಮೊದಲು ಕೂಡ ನನಗೆ ಹಲವು ಬಾರಿ ತಮ್ಮೊಂದಿಗೆಲ್ಲ ಮಾತನಾಡಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಈಗ ನಾನು ನನ್ನ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತೇನೆ. ನಂದು ಪ್ರೆಸೆಂಟೇಶನ್ ಕಾಣ್ತಾ ಉಂಟಾ ಎಲ್ಲರಿಗೂ? ಅವಿನಾಶ್, ಪ್ರಫುಲ್ಲ ಅವ್ರೆ, ನೀವು ನಿಮ್ ಸ್ಕ್ರೀನ್ ಪ್ರೆಸೆಂಟ್ ಆಗುದ ಅದು ಸ್ಟಾಪ್ ಮಾಡಿ. ಅಲ್ಲ, ನೀವು ಮಾಡಿದ್ರೆ ಅವ್ರದ್ದು ಆಟೋಮೆಟಿಕ್ ಹೋಗ್ತದೆ. ಮಾಡಿ ಅನುಭವ. ನೀವು ಪ್ರೆಸೆಂಟರ್ ಆಗಿ
ಹಾ. ನೀವು ರೀಪ್ರೆಸೆಂಟ್ ಮಾಡಿ ಆಗ ಅದು ಆಟೋಮೆಟಿಕ್ ಹೋಗುತ್ತೆ. ಓಕೆ, ಈಗ ಬರ್ತಾ ಇದೆಲ್ಲ? ಇಲ್ಲ, ನೀವು ಮೇಲೆ ಇದು ಸಿಲೆಕ್ಟ್ ಮಾಡ್ಬೇಕು ಅಂತ. ಬರ್ತಾ ಇದೆ. ಓಕೆ, ಬರ್ತಾ ಇದೆ. ಬರ್ತಾ ಇದೆ ಅಲ್ಲ? ಓಕೆ ಓಕೆ. ಸೊ ಇವತ್ತಿನ ನನ್ನ ವಿಷಯ ಹೌ ಟು ಫೇಸ್ COVID-19. ಸೊ ಕೋವಿಡ್ ಈಗ ಎಲ್ಲರಿಗೂ ಮನೆ ಮಾತಾಗಿದೆ, ಎಲ್ಲರಿಗೂ ಸಾಕಷ್ಟು ವಿಷಯಗಳು ತಿಳಿದಿದೆ. ಸೊ ಕೆಲವೆಲ್ಲ ಅಂಶಗಳು ಯಾವ್ದು ಯೂಶ್ವಲಿ ನಾವು ಕೇಳಿಸ್ಕೊಂಡಿಲ್ಲ ಇದ್ರ ಬಗ್ಗೆ, ಬಟ್ ಯಾವ್ದೆಲ್ಲ ತುಂಬಾ ಇಂಪಾರ್ಟೆಂಟ್ ಅಂಶ ನನ್ಗೆ ಅನ್ಸಿದ್ದು ನಾನು ಇವತ್ತಿನ ಇದ್ರಲ್ಲಿ ಹೇಳ್ತಾ ಇದ್ದೇನೆ. ಸೊ COVID-19 ಎಲ್ಲರಿಗೆ ಗೊತ್ತಿದ್ದಾಗೆ ಕೊರೋನಾ ವೈರಸ್ ಡಿಸೀಸ್ ಕೋವಿಡ್ ಅನ್ನೋದು ಇದು 2019ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಚೈನಾದಲ್ಲಿ ಶುರುವಾಗಿದೆ. ಆದ್ರಿಂದಾಗಿ COVID-19 ಅಂತ ಇದಕ್ಕೆ ಹೆಸರಿಡಲಾಗಿದೆ. ಸೊ ಇವತ್ತಿನ ವಿಷಯ ಆಲ್ರೆಡಿ ಸುದರ್ಶನ್ ಹೇಳಿದ್ದಾರೆ ನಾನು ಯಾವ್ದೆಲ್ಲ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂತ. ಫಸ್ಟ್ ಪ್ರಿವೆಂಟಿವ್ ಮೆಷರ್ಸ್ ನಾನು ಹೇಳೋದಾದ್ರೆ ಅದ್ರ ಬಗ್ಗೆ ಸಾಕಷ್ಟು ನೀವೆಲ್ಲ ಆಲ್ರೆಡಿ ಕೇಳಿರೋದ್ರಿಂದ ನಾನೊಂದ್ ಸಣ್ಣ ವಿಡಿಯೋ ಪ್ಲೇ ಮಾಡ್ತೇನೆ, ಜಸ್ಟ್ ಎಲ್ಲರಿಗೆ ಟು ಸ್ಟಾರ್ಟ್ ವಿತ್ ಸ್ವಲ್ಪ ಒಂದ್ ಸಣ್ಣ ವಿಡಿಯೋ ನೋಡುವ 1 ನಿಮಿಷದ್ದು. ಸೊ ಇಟ್ ಇಸ್ ಸೆಲ್ಫ್ ಎಕ್ಸ್ಪ್ಲನೇಟರಿ, ಆದ್ರೂ ನಾನು ಮಧ್ಯದಲ್ಲಿ ಮಾತಾಡ್ತೇನೆ. ಸೊ ಇಲ್ಲಿ ನಾವು ನೋಡ್ಬೋದು ಹೇಗೆ ಒಂದು ಹ್ಯಾಂಡಲ್ ಇಂದ ಅವನಿಗೆ ವೈರಸ್ ಬಂತು ಅಂತ. ಸೊ ಇದರಿಂದ ಪಕ್ಕದಲ್ಲಿ ಇರುವವರಿಗೆ ಬರುತ್ತೆ, ಸೊ ಹತ್ರದಲ್ಲಿ ಓಡಾಡುವವರಿಗೂ ಬರ್ಬೋದು ಕೆಮ್ಮುವಾಗ ಮತ್ತೆ ಸೀನುವಾಗ. ಸೊ ಮಾಸ್ಕ್ ಧರಿಸೋದ್ರಿಂದ ಹೇಗೆ ನಾವು ನಮ್ಮನ್ನು ರಕ್ಷಿಸ್ಕೊಳ್ಬಹುದು ಅಂತ ನಾವಿಲ್ಲಿ ನೋಡ್ತಾ ಇದ್ದೇವೆ. ಬರೀ ಮಾಸ್ಕ್ ಹಾಕೊಳ್ಳೋದಲ್ಲ, ಅದನ್ನ ಸರಿಯಾದ ರೀತಿಯಲ್ಲಿ ಹಾಕೊಂಡಿರ್ಬೇಕು. ನಾವೀಗ ಹೊರಗೆ ಹೋದಾಗ ನೋಡಿದ್ರೆ ಎಲ್ಲರೂ ಮೂಗು ಬಾಯಿ ಸರಿಯಾಗಿ ಮುಚ್ಚದೆ ಹಾಕೊಳ್ತಾರೆ, ಅದ್ರದ್ದು ಪ್ರಯೋಜನ ಇಲ್ಲ. ಆಮೇಲೆ ಹಾಕೊಂಡ ಮಾಸ್ಕ್ ಅನ್ನ ಮತ್ತೆ ಮತ್ತೆ ಅದನ್ನೇ ಉಪಯೋಗಿಸೋದನ್ನು ಸರಿಯಲ್ಲ. ಸೊ ಬಂದ ತಕ್ಷಣ ನೋಡಿ ಹೀಗೆ ಕ್ಲೀನ್ ಮಾಸ್ಕ್ ಹ್ಯಾಸ್ ಟು ಬಿ ವಾಶ್ಡ್, ಇಮಿಡಿಯೇಟ್ ಆಗಿ ಅದನ್ನ ಕ್ಲೀನ್ ಆಗಿ ಸೋಪ್ ಹಾಕಿ ವಾಶ್ ಮಾಡಿ ಕೈಯನ್ನೆಲ್ಲ ಕ್ಲೀನ್ ಆಗಿ ತೊಳ್ಕೊಳ್ಬೇಕು. ನಾವ್ ಎಲ್ಲೇ ಹೊರಗೆ ಹೋಗಿ ಬಂದ್ರು ಕೈಯನ್ನ ತೊಳ್ಕೊಳ್ಬೇಕಾಗತ್ತೆ. ಜಾಸ್ತಿ ಹೊತ್ತು ಹೊರಗಿದ್ದಾಗ ಆದಷ್ಟು ಅಲ್ಲೇನೆ ನಾವು ತೊಳ್ಕೊಳ್ತಾ ಇರ್ಬೇಕಾಗತ್ತೆ. ಎಸ್ಪೆಷಲಿ ನಾವು ಮುಖ ಮುಟ್ಟುವಾಗ ಹ್ಯಾಂಡ್ ವಾಶ್ ಮಾಡದೆ ಮುಟ್ಲಿಕ್ಕೆ ಹೋಗ್ಬಾರ್ದು. ಸೊ ಹ್ಯಾಂಡ್ ವಾಷಿಂಗ್ ಅಂಡ್ ಡಿಸ್ಟೆನ್ಸ್ ಇದರಿಂದ ನಾವು ಎಷ್ಟು ದೂರ ಇರ್ತೇವೋ ಅಷ್ಟು ನಮ್ಗೆ ಒಳ್ಳೇದು. ಸೊ ದೀಸ್ ಆರ್ ದ ಮೆಷರ್ಸ್ ವಾಟ್ ವಿ ಕ್ಯಾನ್ ಟೇಕ್. ಮುಂದೆ ಹೋಗೋಣ. ಸೊ ವೆನ್ ವಿಲ್ ಯು ಗೋ ಫಾರ್ ಟೆಸ್ಟಿಂಗ್? ಸೊ ಇಷ್ಟೆಲ್ಲ ನಾವು ಆದಷ್ಟು ನಾವು ಜಾಗ್ರತೆಯನ್ನು ವಹಿಸಿದ್ದೇವೆ ಅಂತಾನೆ ಇಟ್ಕೊಳ್ಳುವ. ಸೊ ಆದ್ರೂನು ಕೆಲವು ಸಲ ನಮ್ಮ ಹೇಳಕ್ಕಾಗಲ್ಲ ನಮ್ಮ ಸಿಚುವೇಶನ್ ಹೇಗೆ ಬರುತ್ತೆ ಅಂತ ಹೇಳಿ. ಸೊ ಯಾಕಂದ್ರೆ ನಾವು ದಿನ ಆಫೀಸ್ಗಂತೂ ಹೋಗ್ತೇವೆ ಈಗ, ಅದಂತೂ ಅನ್ಅವಾಯ್ಡಬಲ್. ಯಾಕಂದ್ರೆ ಸಿಚುವೇಶನ್ ಹೊರಗಡೆ ಹೇಗಿದೆ ಅಂದ್ರೆ ಏನು ಇಲ್ವೇನೋ ಅನ್ನೋ ತರಾನೇ ಇದೆ. ಸೊ ಹಾಗಾಗಿ ನಾವು ಆಫೀಸ್ಗಾದ್ರೂ ಹೋಗ್ತಾ ಇರ್ತೇವೆ. ಸೊ ವಿ ವಿಲ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅಟ್ ಲೀಸ್ಟ್ 8 or 10 ಪೀಪಲ್ ರೂಟೀನ್ಲಿ. ಈಗ ಬ್ಯಾಂಕ್ ಅಲ್ಲೆಲ್ಲ ನಾವು ನೋಡಿದ್ರೆ ಅಷ್ಟು ರಶ್ ಇರ್ತದೆ, ಅಲ್ಲಿ ಇರೋ ಎಂಪ್ಲಾಯೀಸ್ ಎಲ್ಲ ಪಕ್ಕದಲ್ಲೇ ಕುತ್ಕೊಂಡಿರ್ತಾರೆ, ಅವ್ರಿಗೇನ್ ಡಿಸ್ಟೆನ್ಸಿಂಗ್ ಇರೋದಿಲ್ಲ. ಸೊ ಅಂತದ್ರಲ್ಲಿ ಅಂತ ಸಿಚುವೇಶನ್ ನಲ್ಲಿ ಒಬ್ರಿಗೆ ಬಂದ್ರೆ ಅಕ್ಕಪಕ್ಕದಲ್ಲಿ ಇರೋರು ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾಕಂದ್ರೆ ಅವರು ಓವರ್ 5 to 6 hours ಅವ್ರ ಜೊತೆಲಿ ಕೂತಿರ್ತಾರೆ. ಸೊ ದೇ ಆರ್ ಕಾಲ್ಡ್ ಎಸ್ ಪ್ರೈಮರಿ ಕಾಂಟ್ಯಾಕ್ಟ್. ಸೊ ಹತ್ರದಲ್ಲೇ ಇದ್ದು ಕಂಟಿನ್ಯೂಸ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ಇರುವವರು ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ನಾವು ಹೇಳ್ತೇವೆ. ಸೊ ಈಗ ನಮ್ಮ ಕೊಲೀಗಿಗೆ ಯಾರಿಗಾದ್ರೂ ಪಾಸಿಟಿವ್ ಬಂದಿದೆ, ನಾವು ಅವ್ರ ಜೊತೆಲಿ ತುಂಬಾ ಹೊತ್ತು ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ ಅಂತ ಆದ್ರೆ ಇಟ್ ಇಸ್ ಬೆಟರ್ ಟು ಗೋ ಫಾರ್ ಟೆಸ್ಟಿಂಗ್. ಸೊ ಅದು ಒಂದು ಕಾರಣದಿಂದ ನಾವು ಟೆಸ್ಟ್ ಮಾಡ್ಬೋದು. ಅಥವಾ ನಾವು ಮನೆಯಲ್ಲೇ ಇರುವಾಗ ಮನೆಯಲ್ಲಿರುವವರಿಗೆ ಯಾರಿಗಾದ್ರೂ ಹೊರಗೆ ಹೋಗಿ ಬರುವವರಿಗೆ ಯಾರಿಗೂ ಬಂದಿದೆ ಅಂತ ಆದ್ರೆ ದೆನ್ ಆಲ್ಸೋ ವಿ ವಿಲ್ ನೀಡ್ ಟು. ನಿಮ್ದು ಸ್ಲೈಡ್ ಇದಾಯ್ತು, ನೀವು ಪುನಃ ಪ್ರೆಸೆಂಟರ್ ಆಗ್ಬೇಕು. ಹೌದಾ? ಓಕೆ. ಯಾ, ಓಕೆ, ಕರೆಕ್ಟ್. ಬರ್ತಾ ಇದೆಯಾ ಈಗ? ಬರ್ತಾ ಇದೆ. ಓಕೆ, ಕಾಣ್ತಾ ಇದ್ದಲ್ಲ? ಕಾಣ್ತಾ ಇದೆ. ಓಕೆ. ಸೊ ಇನ್ನೊಂದು ನಮ್ಗೆ ತಿಳಿದಿರಲ್ಲ, ನಮ್ಗೆ ಯಾರ ಹತ್ರ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಮಾರ್ಕೆಟಿಗೆ ಹೋಗಿ ಬರುವಾಗ್ಲೂ ನಾವು ಹೊರಗಡೆ ಒಂದು ಯಾರಾದ್ರೂ ಕೆಮ್ಮೆ ಅಥವಾ ಸೀನೋದ್ರಿಂದ ನಮ್ಗೆ ವೈರಸ್ ಹರಡಿರ್ಬೋದು. ಬಟ್ ವಿ ಡೋಂಟ್ ನೋ ನಾವ್ ಯಾರ್ದೆಲ್ಲ ಕಾಂಟ್ಯಾಕ್ಟ್ ಬಂದಿರ್ತೇವೆ, ಅವ್ರಿಗೆ ಯಾವ ತರ ಸಿಂಪ್ಟಮ್ಸ್ ಇತ್ತು, ಅವ್ರಿಗೆ ಪಾಸಿಟಿವ್ ಇತ್ತು ನಮ್ಗೆ ಗೊತ್ತಿರೋದಿಲ್ಲ.
ಸೊ ಈ ತರ ಇದ್ದಾಗ ನಮ್ಗೆ ಸಡನ್ ಆಗಿ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ಬೋದು. ಸೊ ಯು ಮೈಟ್ ಸ್ಟಾರ್ಟ್ ಗೆಟಿಂಗ್ ಫೀವರ್, ಜ್ವರ ಬರ್ಬೋದು, ಶೀತ ಇರ್ಬೋದು. ಯೂಶುವಲಿ ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಒಂದು ಮೈಲ್ಡ್ ಫ್ಲೂ ತರಾನೇ ಸ್ಟಾರ್ಟ್ ಆಗುತ್ತೆ, ಮೈಲ್ಡ್ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ. ಒಂದೆರಡು ದಿನದಲ್ಲಿ ಸ್ವಲ್ಪ ಗಂಟ್ಲು ನೋವು, ಕೆಮ್ಮು ಸ್ಟಾರ್ಟ್ ಆಗೋದು, ಆ ತರ ಸ್ಟಾರ್ಟ್ ಆಗುತ್ತೆ. ಸೊ ಅದಾದ್ಮೇಲೆ ಜ್ವರ ಸ್ಟಾರ್ಟ್ ಆಗ್ಬೋದು. ಸೊ ಜ್ವರ ಅಂದ್ರೆ ಇಟ್ ಇಸ್ ನಾಟ್ ದಟ್ ಎಲ್ಲರಿಗೂ ಎಲ್ಲಾ ಸಿಂಪ್ಟಮ್ ಇರ್ಬೇಕಂತಿಲ್ಲ. ಮತ್ತೆ ಒಂದೊಂದೇ ಸಿಂಪ್ಟಮ್ ಸ್ಟಾರ್ಟ್ ಆಗೋ ಸಾಧ್ಯತೆನೂ ಇರುತ್ತೆ. ಇನ್ನೊಂದು ಕೆಲವರಿಗೆ ಬರೀ ವೀಕ್ನೆಸ್, ಬರೀ ಬಾಡಿ ಪೇನ್ ಮತ್ತೆ ಫೀವರ್ ಮಾತ್ರ ಇರ್ಬೋದು, ಕೋಲ್ಡ್ ಕಾಫ್ ಸಿಂಪ್ಟಮ್ಸ್ ಇಲ್ಲದೆ ಇರ್ಬೋದು. ಕೆಲವರಿಗೆ ಶೀತ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಇಂದಾನೆ ಸಿವಿಯರ್ ಬ್ರೆತ್ಲೆಸ್ನೆಸ್ ಸ್ಟಾರ್ಟ್ ಆಗ್ಬೋದು. ಇನ್ನೊಂದು ಸಿಂಪ್ಟಮ್ ನಾವು ಯೂಶಲಿ ಗಮನಿಸಿರೋದೇನಂದ್ರೆ ಲಾಸ್ ಆಫ್ ಸ್ಮೆಲ್ ಅಂಡ್ ಟೇಸ್ಟ್. ಸಡನ್ ಆಗಿ ಅವರಿಗೆ ಬಾಯಿ ರುಚಿ ಕೆಟ್ಟು ಹೋಗುದು, ಅಂದ್ರೆ ರುಚಿಯೇ ಗೊತ್ತಾಗೋದಿಲ್ಲ. ಅಂಡ್ ಟಿಪಿಕಲಿ ಅವರಿಗೆ ಸ್ಮೆಲ್ ಇದು ಗೊತ್ತಾಗೋದಿಲ್ಲ. ಸ್ಮೆಲ್ ತಗೊಂಡಾಗ ಯಾವ್ದ್ರದ್ದು ಸ್ಮೆಲ್ ಗೊತ್ತಾಗದೇ ಇರೋದು ಒಂದು ಟಿಪಿಕಲ್ ಫೀಚರ್ ಆಫ್ COVID-19. ಸೊ ಇದೆಲ್ಲ ಕಾಮನ್ ಸಿಂಪ್ಟಮ್ಸ್. ಸೊ ಈಗ ನಾವು ಹೇಗೆ ಡಿಫ್ರೆನ್ಶಿಯೇಟ್ ಮಾಡೋದು? ಈಗ ನಮ್ಗೆ ಶೀತ ಆದ ತಕ್ಷಣ ನಾನು ಟೆಸ್ಟಿಂಗ್ ಹೋಗ್ಬೇಕಾ ಹೇಗೆ, ಅದು ಒಂದು ಕ್ವಶನ್ ಇರುತ್ತೆ. ಸೊ ಇದು ಯಾವಾಗ ಅಂದ್ರೆ ನಮ್ಗೆ ಫೀವರ್ ಮತ್ತೆ ಕೋಲ್ಡ್ 2 ದಿನ ನೋಡಿ ಅಥವಾ 3 ದಿವಸ ನೋಡಿ ಮ್ಯಾಕ್ಸಿಮಮ್. ಸೊ ಫೀವರ್ ಕಂಟಿನ್ಯೂಸ್ಲಿ ಬರ್ತಾ ಇದೆ, ಶೀತ ಕೆಮ್ಮು ಇದೆ ಅಂತ ಆದ್ರೆ 3ನೇ ದಿನ ಅಟ್ ಲೀಸ್ಟ್ ಯು ಶುಡ್ ಗೋ ಫಾರ್ ಟೆಸ್ಟಿಂಗ್. ಸೊ ಅದು ಟೆಸ್ಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಇದ್ರಲ್ಲಿ ಸಿಂಪ್ಟಮ್ಸ್ ಪ್ರೋಗ್ರೆಸ್ ಆಗೋದು 5ರಿಂದ 10ನೇ ದಿವಸದ ಒಳಗೆ ಸಿಂಪ್ಟಮ್ಸ್ ಜಾಸ್ತಿ ಪ್ರೋಗ್ರೆಸ್ ಆಗುತ್ತೆ, ಅಂದ್ರೆ ಸಿವಿಯರ್ ಆಗುವವರಲ್ಲಿ. ಸೊ 5ನೇ ದಿನಕ್ಕೆ ನಿಮೋನಿಯಾ ಅನ್ನೋ ಸಿಂಪ್ಟಮ್ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಅದು ಗಂಟಲಿಂದ ಆ ವೈರಸ್ ಆಲ್ರೆಡಿ ಲಂಗ್ಸ್ ಗೆ ಹೋಗುವ ಟೈಮ್ ಅದು. ಸೊ ಅಂತ ಟೈಮ್ ನಲ್ಲಿ ನಮ್ಗೆ ಆಲ್ರೆಡಿ ನಾವು ಪಾಸಿಟಿವ್ ಇದ್ದೇವೆ ಅಂತ ಗೊತ್ತಾದ್ರೆ ವಿ ಕ್ಯಾನ್ ಗೋ ಫಾರ್ ಟ್ರೀಟ್ಮೆಂಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಸೊ ಅದಕ್ಕೋಸ್ಕರ 3ನೇ ದಿನಕ್ಕೆ ನಾವು ಟೆಸ್ಟ್ ಮಾಡಿದ್ರೆ 5ನೇ ದಿನಕ್ಕೆ ಗೆಟ್ ಎ ರಿಪೋರ್ಟ್, ದೆನ್ ವಿ ಆರ್ ಶ್ಯೂರ್ ಆಫ್ ದ ಹ್ಯಾವಿಂಗ್ ದ ಡಿಸೀಸ್. ಸೊ ಅದಕ್ಕೋಸ್ಕರ ಆದಷ್ಟು ಡಿಲೇ ಮಾಡೋದು ಒಳ್ಳೇದಲ್ಲ. ಮತ್ತೆ ಬೇಗ ಡಿಟೆಕ್ಟ್ ಆದಷ್ಟು ನಾವು ಮನೆಯವರಿಂದ ದೂರ ಇರ್ಬೋದು. ಸೊ ಅದು ಇನ್ನೊಂದು ಅಡ್ವಾಂಟೇಜ್, ಯಾಕಂದ್ರೆ ಅವರು ಎಕ್ಸ್ಪೋಸ್ ಆಗಿರೋದ್ರಿಂದ ನಾವು ಟೆಸ್ಟ್ ಮಾಡಿ ನಮ್ಗೆ ಪಾಸಿಟಿವ್ ಬಂದ್ರೆ ನಾವು ಬೇಕಾದ ಮುಂಜಾಗ್ರತೆಯನ್ನ ವಹಿಸ್ಬೋದು. ಈಗ ಟೆಸ್ಟ್ ಮಾಡೋದು ಹೌದು, ಎಲ್ಲಿ ಮಾಡ್ಸೋದು, ಹೇಗೆ ಮಾಡ್ಸೋದು, ಇದೊಂದು ಕ್ವಶನ್ ಇರುತ್ತೆ. ಸೊ ಈಗ ಬೆಂಗಳೂರಲ್ಲಿ BBMP ಯಾವ್ಯಾವ ಏರಿಯಾದಲ್ಲಿ ಇದೆ ಎಲ್ಲಾ ಕಡೆನೂ ಅವ್ರದ್ದು ಸೆಂಟರ್ಸ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನ ಚೆನ್ನಾಗಿ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. We should really appreciate for the government as of now they are doing a good job ಅಂತ ಹೇಳ್ತೇನೆ ನಾನು. ಈವನ್ ಪ್ರೈವೇಟ್ ಲ್ಯಾಬ್ಸ್ ಎಲ್ಲ ಈಗ ಸ್ಟಾರ್ಟ್ ಆಗಿದೆ, ಸುಮಾರು ಪ್ರೈವೇಟ್ ಲ್ಯಾಬ್ ಸ್ಟಾರ್ಟ್ ಆಗಿದೆ. ಸೊ ಇದ್ರದ್ದು ಲಿಸ್ಟ್ ನಾನಿಲ್ಲಿ ಲಿಂಕ್ ಹಾಕಿದ್ದೇನೆ, ಬೇಕಾದ್ರೆ ನೋಟ್ ಮಾಡ್ಕೊಳ್ಬಹುದು ನೀವು. covid19.karnataka.gov.in/page/testing+center ಅಥವಾ ಜಸ್ಟ್ ಗೂಗಲ್ ಅಲ್ಲಿ ಟೆಸ್ಟಿಂಗ್ ಸೆಂಟರ್ಸ್ ಇನ್ ಕರ್ನಾಟಕ ಅಂತ ಹಾಕಿದ್ರೆ ಎಲ್ಲ ಲಿಸ್ಟ್ ಬರ್ತದೆ. ಈಗ ಟೆಸ್ಟಿಗೆ ಹೋಗುವಾಗ ಹೇಗೆ ಅಂದ್ರೆ ನಾವು ಆಧಾರ್ ಕಾರ್ಡ್ ಎಲ್ಲ ಕಡೆ ಕೇಳ್ತಾರೆ, ಪ್ರೈವೇಟ್ ಆಗ್ಲಿ ಗೌರ್ಮೆಂಟ್ ಆಗ್ಲಿ ಆಧಾರ್ ಕಾರ್ಡ್, ಆಧಾರ್ ನಂಬರ್ ಬೇಕು ಅವರಿಗೆ. ಸೊ ಹಾಗಾಗಿ ನೀವು ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಬೇಕು, ಮತ್ತೆ ನಿಮ್ಮ ಮೊಬೈಲ್ ಅನ್ನು ಸಹ ತಗೊಂಡ್ ಹೋಗಿರ್ಬೇಕು. ಯಾಕಂದ್ರೆ ಅವರು ಟೆಸ್ಟಿಂಗ್ ತಗೊಳ್ಳುವಾಗ ಒಂದು OTP ನಮ್ಮ ಮೊಬೈಲ್ ನಂಬರಿಗೆ ಬರ್ತದೆ. ಸೊ ಅದು ನೀವು ತಗೊಂಡ್ ಹೋಗ್ಬೇಕು, ಪ್ಲಸ್ ಆಧಾರ್ ಕಾರ್ಡ್ ಒಂದು ತಗೊಂಡ್ ಹೋಗ್ಬೇಕು. ಈಗ ಇದ್ರಲ್ಲಿ ನಾನು ಹೇಳಕ್ ಇಷ್ಟಪಡೋದು, ಈಗ ಗೌರ್ಮೆಂಟ್ ಪ್ರೈವೇಟ್ ಲಾಭ ಯಾವ್ದು ಒಳ್ಳೇದು ಅಂತ ನೀವು ಕೇಳಿದ್ರೆ ನೀವು ಎಲ್ಲಿ ಸಹ ಮಾಡಿಸ್ಬೋದು. ಐ ಜಸ್ಟ್ ಟೆಲ್ ಯು ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್. ಈಗ ಗೌರ್ಮೆಂಟ್ ಅಲ್ಲಿ ಮಾಡಿದ್ರೆ ದೇ ಆರ್ ಡೂಯಿಂಗ್ ಇಟ್ ಫ್ರೀ ಆಫ್ ಕಾಸ್ಟ್. ಹಾಗಂತ ಅವ್ರು ಬೇಕಾಬಿಟ್ಟಿ ಮಾಡ್ತಾ ಇಲ್ಲ, ದೇ ಆರ್ ಡೂಯಿಂಗ್ ವೆರಿ ಗುಡ್ ಜಾಬ್, ಕರೆಕ್ಟ್ ಆಗಿ ರಿಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಅದ್ರಲ್ಲಿ ಡೌಟ್ ಏನಿಲ್ಲ. ಬಟ್ ಡಿಸ್ಅಡ್ವಾಂಟೇಜ್ ಏನಂದ್ರೆ BBMP ಇದ್ರಲ್ಲಿ ನಾವು ಗೌರ್ಮೆಂಟ್ ಇದ್ರಲ್ಲಿ ಮಾಡಿಸಿದ್ರೆ ರಿಪೋರ್ಟ್ ಯೂಶುವಲಿ 2ರಿಂದ 3 ದಿವಸ ಆಗ್ತದೆ, ಮರುದಿವಸ ಇಲ್ಲ ಅದ್ರ ನೆಕ್ಸ್ಟ್ ಡೇ ರಿಪೋರ್ಟ್ ಬರ್ತದೆ. ಪ್ರೈವೇಟ್ ಲ್ಯಾಬ್ ಅಲ್ಲಿ ಮಾಡಿದ್ರೆ ನಮ್ಗೆ ಒಂದೇ ದಿನಕ್ಕೆ, ಅಂದ್ರೆ ಇವತ್ತು ಕೊಟ್ರೆ ನಾಳೆ ನಮ್ಗೆ ರಿಪೋರ್ಟ್ ಬರ್ತದೆ ಮೋಸ್ಟ್ ಆಫ್ ದ ಟೈಮ್. ಬಟ್ ಪ್ರೈವೇಟ್ ಲ್ಯಾಬ್ ಅಲ್ಲಿ ದೇ ಆರ್ ಚಾರ್ಜಿಂಗ್ ಎನಿವೇ ಬಿಟ್ವೀನ್ 2500 to 3000 4000 ವರೆಗೆ ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ರಿಪೋರ್ಟ್ಸ್ 2 ಕಡೆನೂ ರಿಲಯಬಲ್ ಇರೋದ್ರಿಂದ ನೀವು ಗೌರ್ಮೆಂಟ್ ಅಲ್ಲಿ ಸಹ ಮಾಡಿಸಬಹುದು, ಯಾವುದೇ ಇದು ಕೋವಿಡ್ ಟೆಸ್ಟ್ ಅನ್ನು ಮಾಡಿಸಬಹುದು. ಇನ್ನೊಂದು ಈ SRF-ID ಅಂತ ಹೇಳುದು, ಇದು ಇಟ್ ಇಸ್ ಫುಲ್ ಫಾರ್ಮ್ ಇಂದ ಸ್ಪೆಸಿಮೆನ್ ರೆಫರಲ್ ಫಾರ್ಮ್ ಅಂತ ಹೇಳಿ. ಸೊ ಇದು ಏನಂದ್ರೆ ನಮ್ಗೆ ಟೆಸ್ಟಿಂಗ್ ಕೊಡೋ ಹೊತ್ತಿಗೆ ನಮ್ಗೆ ಮೆಸೇಜ್ ಬರ್ತದೆ, ಅದರಲ್ಲಿ SRF-ID ಅಂತ ಹೇಳಿ ಒಂದು ದೊಡ್ಡ 13 ಡಿಜಿಟ್ ನಂಬರ್ ಬರ್ತದೆ. ಸೊ ಇದು ನಮ್ಗೆ ಲೇಟರ್ ರೆಫರೆನ್ಸ್ ಗೆ ಬೇಕಾಗುತ್ತೆ. ಇನ್ ಕೇಸ್ ಏನಾದ್ರು ಪಾಸಿಟಿವ್ ಬಂದ್ರೆ ಅವಾಗ ಅಡ್ಮಿಷನ್ ಟೈಮ್ ಅಲ್ಲಿ SRF-ID ಅನ್ನೋದನ್ನ ಕೇಳ್ತಾರೆ. ಅಥವಾ ನಿಮ್ಗೆ ರಿಸಲ್ಟ್ ನಿಮ್ಗೆ ಮೆಸೇಜೇ ಬರ್ಲಿಲ್ಲ, 2-3 ದಿವಸ ಆದ್ರೂ ಮೆಸೇಜ್ ಬರ್ಲಿಲ್ಲ ಅಂತಾದ್ರೆ ಅವಾಗ ನೀವು ಈ ಕೆಳಗಡೆ ನಾನೊಂದು ಲಿಂಕ್ ಹಾಕಿದ್ದೀನಿ, www.covidwar.karnataka.gov.in/service1 ಅಂತ ಹೇಳಿ.
ಈ ಇದ್ರಲ್ಲಿ ನಾವು ವೆಬ್ಸೈಟ್ ಗೆ ಹೋಗಿ ನಮ್ಮ SRF ID ಹಾಕಿದ್ರೆ ನಮ್ಗೆ ರಿಪೋರ್ಟ್ ಕೂಡ್ಲೆ ಸಿಗ್ತದೆ. ಅಂದ್ರೆ ಅದರಲ್ಲಿ ಟೆಸ್ಟಿಂಗ್ ಆಗಿ ಅವ್ರ ರಿಪೋರ್ಟ್ ಅಪ್ಡೇಟ್ ಮಾಡಿದ್ರೆ ಕೂಡ್ಲೆ ಸಿಗ್ತದೆ. ಅದರಲ್ಲಿ ನಿಮ್ಗೆ ಇನ್ನು ಟೆಸ್ಟಿಂಗ್ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಅದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ರಿಸಲ್ಟ್ ಅವೇಟೆಡ್ ಅಂತ ಹಾಕ್ತಾರೆ. ಸೊ ಯು ನೋ ದಟ್ ಈವನ್ ನೌ ದ ಟೆಸ್ಟಿಂಗ್ ಇಸ್ ನಾಟ್ ಓವರ್ ಅಂತ ಅಟ್ಲೀಸ್ಟ್ ನಿಮ್ಗೆ ಗೊತ್ತಾಗ್ತದೆ. ಸೊ ಅದು ಒಂದು ಅಡ್ವಾಂಟೇಜ್. ಮತ್ತೆ ನಮ್ಗೆ ರಿಸಲ್ಟ್ ಹೇಗೆ ಗೊತ್ತಾಗ್ತದೆ? ನೋಟಿಫಿಕೇಶನ್ ಆಫ್ ರಿಸಲ್ಟ್. ಈಗ ಪ್ರೈವೇಟ್ ಲ್ಯಾಬ್ ಅಲ್ಲಿ ಮಾಡಿದ್ರೆ ನೀವು ಅಲ್ಲೇ ಹೋಗಿ ರಿಪೋರ್ಟ್ ತಗೊಳ್ತೀರಾ. ಗೌರ್ಮೆಂಟ್ ಇದ್ರಲ್ಲಿ ಮಾಡಿದ್ರೆ ಇನ್ ಕೇಸ್ ಪಾಸಿಟಿವ್ ಬಂದ್ರೆ ಕೂಡ್ಲೆ ನಮ್ಗೆ ಅವರಿಂದ ಕರೆ ಬರ್ತದೆ. ಅವ್ರಿಗೆ ಅವ್ರು ಫೋನ್ ಮಾಡಿ ನಮ್ಗೆ ಈ ತರ ಪಾಸಿಟಿವ್ ಇದೆ ಅಂತ ಹೇಳ್ತಾರೆ. ನಮ್ಗೆ ರಿಪೋರ್ಟ್ ಮತ್ತೆ ಮೆಸೇಜ್ ಬರೋದು ಲೇಟ್ ಆಗ್ಬೋದು, ಬಟ್ ಇಮಿಡಿಯೇಟ್ ಆಗಿ ಕಾಲ್ ಬರ್ತದೆ ನಮ್ಗೆ. ಸೊ ದಟ್ ಈಸ್ ಹೌ ವಿ ನೋ. ಆಮೇಲೆ ಈ ರಿಪೋರ್ಟ್ ಅವ್ರು ಏನ್ ಕಳಿಸ್ತಾರಲ್ಲ ಆಸ್ ಅ ಮೆಸೇಜ್, ಅದ್ರಲ್ಲಿ BU ನಂಬರ್, ಈಗ ಬೆಂಗಳೂರಲ್ಲಿ ಇರೋರಿಗೆ ಬ್ಯಾಂಗ್ಳೂರ್ ಅರ್ಬನ್ ನಂಬರ್ ಅಂತ BU ನಂಬರ್ ಅಂತ ಒಂದು ಕೊಡ್ತಾರೆ. ಅದೇ ತರ ಪ್ರತಿಯೊಂದು ಜಿಲ್ಲೆಗೂ ಅವರದ್ದೇ ಆದ ಕೋಡ್ ಇರ್ತದೆ. ಸೊ ಪೇಷಂಟ್ ಐಡೆಂಟಿಫಿಕೇಶನ್ಗೆ ಈ ಕೋಡ್ ನ ಬಳಸ್ತಾರೆ. ಸೊ ಇದೆರಡು ನಮ್ಗೆ ಅಡ್ಮಿಷನ್ ಟೈಮ್ ಅಲ್ಲಿ ಬೇಕಾಗ್ತದೆ. ಸೊ ಹಾಗಾಗಿ ಆ ಮೆಸೇಜ್ ನ ಯಾವುದೇ ಕಾರಣಕ್ಕೂ ಡಿಲೀಟ್ ಮಾಡಬಾರ್ದು. ಸೊ ಇದೆರಡು ರೆಫರೆನ್ಸ್ ನಂಬರ್ ಅಡ್ಮಿಷನ್ ಟೈಮ್ ಅಲ್ಲಿ ಬೇಕಾಗ್ತದೆ. ಸೊ ನಾನು ಹಾಕಿದ ಲಿಂಕ್ ನೀವು ಬೇಕಾದ್ರೆ ನೋಟ್ ಮಾಡ್ಕೊಳ್ಬಹುದು. ದಿಸ್ ಇಸ್ ಟು ಚೆಕ್ ದ ರಿಪೋರ್ಟ್ ಆನ್ಲೈನ್. SRF ID ಅನ್ನ ನಾವು ಹಾಕಿದ್ರೆ ನಮ್ಗೆ ರಿಪೋರ್ಟ್ ಆನ್ಲೈನ್ ಚೆಕ್ ಮಾಡಬಹುದು. ನೆಕ್ಸ್ಟ್ ಟೈಪ್ ಆಫ್ ಟೆಸ್ಟ್. ಈಗ ನಾವು ಗವರ್ಮೆಂಟ್ ಸೆಂಟರ್ಗೆ ಹೋದ್ರೆ ಅವ್ರು ಯೂಶಲಿ ಕೇಳೋದಿಲ್ಲ, ದೇ ವಿಲ್ ಡೈರೆಕ್ಟ್ಲಿ ಗೋ ಫಾರ್ ಆಂಟಿಜೆನ್ ಟೆಸ್ಟ್ ಅಂತ ಮಾಡ್ತಾರೆ. ಸೊ ಇಲ್ಲಿ ನಾನು ಕೆಳಗೆ ಒಂದು ಪಿಕ್ಚರ್ ಹಾಕಿದ್ದೀನಲ್ಲ, ಸೊ ಈ ತರ ಇರ್ತದೆ, ಅದೊಂದು ಕಾರ್ಡ್ ತರ. ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಹೀಗೆ ಬರೋದು. ಸೊ ಇದ್ರಲ್ಲಿ ಅವರು ಸ್ವಾಬ್ ಅನ್ನ ಇಲ್ಲಿ ಅನುಪಮ್ ಅವರೇ, ಹಾಕಿ ಒಂದ್ ನಿಮಿಷ ಪ್ರೆಸೆಂಟ್ ಆಗ್ಬೇಕು ಪುನಃ. ಹೋಯ್ತಾ ಪವರ್ ಪಾಯಿಂಟ್? ಹೌದು, ಹೋಯ್ತು. Yeah. Okay. ಓಕೆ. ಸೊ ಈ ಆಂಟಿಜೆನ್ ಟೆಸ್ಟಿಂಗ್ ನಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ನಮ್ಗೆ ರಿಪೋರ್ಟ್ 1/4 ಗಂಟೆಯಿಂದ 20 ನಿಮಿಷದಲ್ಲೇ ಸಿಕ್ಕಿ ಬಿಡ್ತದೆ. ಅಲ್ಲಿ ನಾವು ನಿಂತು ವೇಟ್ ಮಾಡಿ ರಿಪೋರ್ಟ್ ನೋಡ್ಬೋದು. ಸೊ ಇದು ಅಡ್ವಾಂಟೇಜ್ ಈ ಟೆಸ್ಟ್. ಇದು ಯಾರಿಗೆಲ್ಲ ಮಾಡ್ತಾರೆ ಅಂದ್ರೆ, ಜಸ್ಟ್ ಪ್ರೈಮರಿ ಕಾಂಟ್ಯಾಕ್ಟ್ ಅಲ್ಲಿ ನಾವು ಪಾಸಿಟಿವ್ ಪೇಷಂಟ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ, ಬಟ್ ನಮ್ಗೆ ಬಂದಿರೋ ಸಾಧ್ಯತೆ ಕಮ್ಮಿ ಇರೋ ಟೈಮ್ ನಲ್ಲಿ, ಅಥವಾ ಜಸ್ಟ್ ಟು ಡೂ ಎ ಸ್ಕ್ರೀನಿಂಗ್, ಈ ತರ ಆಂಟಿಜೆನ್ ಟೆಸ್ಟ್ ಅಂತ ಮಾಡ್ತಾರೆ. ಈಗ ಈ ಟೆಸ್ಟ್ ಅಲ್ಲಿ ನಮ್ದು ರಿಸಲ್ಟ್ ಪಾಸಿಟಿವ್ ಬಂದ್ರೆ ದಟ್ ಮೀನ್ಸ್ 100% ಇಟ್ ಇಸ್ ಪಾಸಿಟಿವ್. ಬಟ್ ಸಮ್ ಟೈಮ್ಸ್ ನಮ್ಗೆ ಪಾಸಿಟಿವ್ ಇದ್ರೂನು ಇದರಲ್ಲಿ ನೆಗೆಟಿವ್ ಬರೋ ಸಾಧ್ಯತೆ ಇದೆ. ದಟ್ ಇಸ್ ಕಾಲ್ಡ್ ಫಾಲ್ಸ್ ನೆಗೆಟಿವ್. ಸೊ ಇದು ಫಾಲ್ಸ್ ನೆಗೆಟಿವ್ ರಿಸಲ್ಟ್ ಬರೋ ಸಾಧ್ಯತೆ ಇದೆ. ಯಾಕಂದ್ರೆ ಇದ್ರದ್ದು ಸೆನ್ಸಿಟಿವಿಟಿ ಕಡಿಮೆ ಇರೋದ್ರಿಂದ ನೆಗೆಟಿವ್ ಬರ್ಬೋದು, ಬಟ್ ಸ್ಟಿಲ್ ದ ಪೇಷಂಟ್ ಮೇ ಹ್ಯಾವ್ ಅ ಡಿಸೀಸ್. ಸೊ ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಈ ಸಿಂಪ್ಟಮ್ಸ್ ಇರೋ ಟೈಮ್ ನಲ್ಲಿ, ಸೊ ಈಗ ಫೀವರ್ ಕೋಲ್ಡ್ ಎಲ್ಲ ಇದೆ ಅಂತ ಅಂದಾಗ, ವಿ ಶುಡ್ ಆಸ್ಕ್ ಫಾರ್ ಕನ್ಫರ್ಮೇಟರಿ PCR ಟೆಸ್ಟ್. ನನ್ಗೆ ಈ ತರ ಸಿಂಪ್ಟಮ್ಸ್ ಇರೋದ್ರಿಂದ ನನ್ಗೆ PCR ಕೂಡ ಮಾಡಿ ಅಂತ ಹೇಳಿದ್ರೆ, ದೇ ವಿಲ್ ಟೇಕ್ ಅನದರ್ ಸ್ವಾಬ್, ಇನ್ನೊಂದು ಸ್ವಾಬ್ ತಗೊಂಡು ಅವರು PCR ಟೆಸ್ಟ್ ಕೂಡ ಮಾಡ್ತಾರೆ. ಸೊ ಅದು ಇಟ್ ಇಸ್ ಬೆಟರ್. ಸಿಂಪ್ಟಮ್ಸ್ ಇರೋ ಟೈಮ್ ನಲ್ಲಿ ಇಟ್ ಇಸ್ ಬೆಟರ್ ಟು ಆಲ್ವೇಸ್ ಡೂ ಅ PCR ದೋ ದ ಆಂಟಿಜೆನ್ ಟೆಸ್ಟ್ ಕಮ್ಸ್ ನೆಗೆಟಿವ್. ಈಗ PCR ಅನ್ನೋದು ಸಿಂಪ್ಟಮ್ಸ್ ಇರೋ ಪೇಷಂಟ್ಸ್ಗೆ ಇಟ್ ಇಸ್ ಬೆಟರ್ ಟು ಡೂ ಆಲ್ವೇಸ್ ಅ PCR ಟೆಸ್ಟ್. ಇದ್ರಲ್ಲಿ ರಿಸಲ್ಟ್ ಸ್ವಲ್ಪ ಲೇಟ್ ಆಗ್ತದೆ. ನಾನು ಆಲ್ರೆಡಿ ಹೇಳಿದಾಗೆ 2 ರಿಂದ 3 ದಿವಸ ಆಗ್ತದೆ. ಯಾಕಂದ್ರೆ ಗವರ್ಮೆಂಟ್ ಸೆಂಟರ್ಸ್ ಅಲ್ಲಿ ಹೇಗೆ ಅಂದ್ರೆ, ಅವ್ರು ಒಂದ್ ಕಡೆ ಕಲೆಕ್ಟ್ ಮಾಡಿ ಇನ್ನೊಂದು ಹಾಸ್ಪಿಟಲ್ಗೆ ಕಳಿಸಿ ಅಲ್ಲಿ ಟೆಸ್ಟಿಂಗ್ ಆಗ್ತದೆ. ಬಟ್ ಯೂಶಲಿ ಎಲ್ಲಿ ಟೆಸ್ಟಿಂಗ್ ಆಗ್ತದೆ ಅಲ್ಲಿ ತುಂಬಾ ಕಡೆ ವಾರ್ಡ್ ಇಂದ ಅವರು ಸ್ವಾಬ್ಸ್ ಕಳಿಸೋದ್ರಿಂದ ರಿಪೋರ್ಟ್ ಬರೋದು ಲೇಟ್ ಆಗ್ತದೆ. ಪ್ರೈವೇಟ್ ಲ್ಯಾಬ್ಸ್ ಅಲ್ಲಿ ಮಾಡಿದ್ರೆ ನೆಕ್ಸ್ಟ್ ಡೇಗೆ ರಿಪೋರ್ಟ್ ಬರ್ತದೆ. ಸೊ ಇದರಲ್ಲಿ ಪಾಸಿಟಿವ್ ಬಂದ್ರೆ ದಟ್ ಮೀನ್ಸ್ ಇಟ್ ಇಸ್ 100% ಕನ್ಫರ್ಮ್ ದಟ್ ಹಿ ಹ್ಯಾಸ್ ಅ ಕೋವಿಡ್ ಪಾಸಿಟಿವ್ ಅಂತ. ನೆಗೆಟಿವ್ ಯೂಶಲಿ ಬರೋದಿಲ್ಲ, ಯಾಕಂದ್ರೆ ಇದ್ರ ಸೆನ್ಸಿಟಿವಿಟಿ ಇಸ್ ಮಚ್ ಬೆಟರ್ ದನ್ ಆಂಟಿಜೆನ್ ಟೆಸ್ಟ್. ಪೇಷಂಟ್ ಅಲ್ಲಿ ಸಿಂಪ್ಟಮ್ಸ್ ಇದೆ, ಅಲ್ಲ ಕೋವಿಡ್ ಇನ್ಫೆಕ್ಷನ್ ಇದೆ ಅಂತ ಆದ್ರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಕಮ್ಸ್ ಪಾಸಿಟಿವ್. ಬಟ್ ಸ್ಟಿಲ್ ಅವರು ಈ ತರ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇದೆ, ಅದೇ ತರ ಟಿಪಿಕಲ್ ಸಿಂಪ್ಟಮ್ಸ್ ಇದೆ ಅಂದ್ರೆ, ಸಮಟೈಮ್ಸ್ ದ ಟ್ರೀಟಿಂಗ್ ಡಾಕ್ಟರ್ ಮೇ ಆಸ್ಕ್ ಫಾರ್ ಎ CT ಟೆಸ್ಟ್. ಟೆಸ್ಟ್ ಒಂದು CT ಸ್ಕ್ಯಾನ್ ಮಾಡ್ಲಿಕ್ಕೆ ಕೇಳ್ತಾರೆ. ಸೊ ಅದ್ರಲ್ಲಿ ಏನಾದ್ರು ಈ ತರ ಕೋವಿಡ್ ಫೀಚರ್ಸ್ ಇದೆ ಅಂತ ಆದ್ರೆ, ದೆನ್ ಯು ವಿಲ್ ಹ್ಯಾವ್ ಟು ರಿಪೀಟ್ ಕೋವಿಡ್ PCR ಟೆಸ್ಟ್ ರಿಪೀಟ್ ಮಾಡಿ ನೋಡ್ತಾರೆ. ಇಲ್ಲ ಅಂತಂದ್ರೆ ಇಫ್ ಇಟ್ ಇಸ್ ನೆಗೆಟಿವ್, ಮೋಸ್ಟ್ ಆಫ್ ದ ಟೈಮ್ ಇಟ್ ಇಸ್ ನೆಗೆಟಿವ್.
ಈಗ ರಿಪೋರ್ಟ್ ಬಂದಿದೆ, ಐದರ್ ಯು ನೋ ದಟ್ ವೆದರ್ ಯು ಆರ್ ಪಾಸಿಟಿವ್ ಆರ್ ನೆಗೆಟಿವ್. ಸೊ ನೆಗೆಟಿವ್ ಬಂದ್ರೆ ಏನಿಲ್ಲ, ತಲೆ ಕೆಡ್ಸ್ಕೊಳ್ಲಿಕ್ಕೆ ಏನಿಲ್ಲ. ಇಟ್ ಇಸ್ ಜಸ್ಟ್ ಎನಿ ಅದರ್ ಯೂಶಲಿ ಬರುವ ಹಾಗೆ ಶೀತ ಕೆಮ್ಮು ಬಂದಿದ್ರೆ ಸೊ ನೀವು ರೆಗ್ಯುಲರ್ ಹೋಗೋ ತರನೇ ಡಾಕ್ಟರ್ ಹತ್ರ ಹೋಗಿ ಇದಕ್ಕೆ ಮೆಡಿಸಿನ್ ತಗೊಳ್ಬಹುದು. ಸೊ ಇಟ್ ವಿಲ್ ಸಬ್ಸೈಡ್ ದೇರ್ ಓನ್ಲಿ. ಇನ್ ಕೇಸ್ ಪಾಸಿಟಿವ್ ಬಂದಿದೆ ಅಂತ ಆದ್ರೆ ಏನ್ ಮಾಡೋದು? ಸೊ ದಟ್ ಈಸ್ ದ ಮೇಜರ್ ಕನ್ಸರ್ನ್. ಸೊ ಇದ್ರಲ್ಲಿ ನಾನು ಹೇಗೆ ಅಂದ್ರೆ 2 ತರದಲ್ಲಿ ನಾನು ಹೇಳ್ತೇನೆ. ಈಗ ಏಜ್ ಲೆಸ್ ದನ್ 50 years, ಯೂಶುವಲಿ ಏಜ್ ಕಡಿಮೆ ಇರುವಾಗ ಅಟ್ಲೀಸ್ಟ್ 50 years ಒಳಗಡೆ ಇರುವವರಿಗೆ ಬೇರೆ ತರದ ಕಾಯಿಲೆ ಇರೋದು ಚಾನ್ಸಸ್ ಕಡಿಮೆ ಇರೋದ್ರಿಂದ, ಈಗ BP, ಶುಗರ್, ಹಾರ್ಟ್ ಡಿಸೀಸ್ ಇರ್ಬೋದು, ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಅದೆಲ್ಲ ಏನು ಇಲ್ಲ ಅಂತ ಆದ್ರೆ ದೆನ್ ದೇರ್ ರಿಸ್ಕ್ ಇಸ್ ವೆರಿ ಲೋ. ಸೊ ಅವರು ದೇ ಕ್ಯಾನ್ ಜಸ್ಟ್ ಗೋ ಫಾರ್ ಹೋಮ್ ಐಸೋಲೇಷನ್. ಸೊ ಮೇನ್ ಫ್ಯಾಕ್ಟರ್ ಇಲ್ಲಿ ಏನಂತ ಹೇಳಿದ್ರೆ, ಒಂದು ಏಜ್. ಸ್ವಲ್ಪ ಏಜ್ ಆಗಿದ್ರೆ ಅಟ್ಲೀಸ್ಟ್ ಅಂದ್ರೆ ಅಬೌವ್ 50 years ವಿತ್ ಸಮ್ ಅದರ್ ಡಿಸೀಸ್, ಈಗ ಡಯಾಬಿಟಿಸ್, BP ಎಲ್ಲ ಇದ್ರೆ, ಅಥವಾ ಏನು ಬೇರೆ ಡಿಸೀಸ್ ಇಲ್ಲ, BP ಶುಗರ್ ಏನು ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಏನು ಇಲ್ಲ, ಏಜ್ ಮಾತ್ರ ಅಬೌವ್ 50 ಇದೆ ಅಂತ ಆದ್ರೂ ಯು ಆರ್ ಅಟ್ ಲಿಟಲ್ ಲೋವರ್ ರಿಸ್ಕ್. ಬಟ್ ಏಜ್ ಅಬೌವ್ 60 ಇದ್ದು ಇದೆಲ್ಲ ಏನಾದ್ರೂ ಸಿಂಪ್ಟಮ್ಸ್, ಬೇರೆ ಕೋಮಾರ್ಬಿಡಿಟೀಸ್ ಅಂತ ಇದೆ, ಹಾರ್ಟ್ ಡಿಸೀಸ್, ಶುಗರ್, BP ಅದೇನಾದ್ರೂ ಇದ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಗೋ ಫಾರ್ ಅಡ್ಮಿಷನ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೇದು. ಯಾಕಂದ್ರೆ ಅಂತವರಲ್ಲಿ ಸ್ವಲ್ಪ ಪ್ರೋಗ್ರೆಷನ್ ಫಾಸ್ಟ್ ಇರೋದ್ರಿಂದ ಸ್ವಲ್ಪ ಮಾನಿಟರಿಂಗ್ ಬೇಕಾಗ್ತದೆ. ಅದರ್ವೈಸ್ ಡೈರೆಕ್ಟ್ಲಿ ಯು ಕ್ಯಾನ್ ಥಿಂಕ್ ಆಫ್ ಗೋಯಿಂಗ್ ಫಾರ್ ಹೋಮ್ ಐಸೋಲೇಷನ್. ಸೊ ವಾಟ್ ನೆಕ್ಸ್ಟ್? ಈಗ ಹೋಮ್ ಐಸೋಲೇಷನ್ಗೆ ನೀವು ಆಪ್ಟ್ ಮಾಡಿದೀರಾ ಅಂತ ಆದ್ರೆ ಏನೇನ್ ಮಾಡ್ಬೋದು ಅಂತ ಹೇಳಿ. ಒಂದು, ಕಂಟಿನ್ಯೂ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್. ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಅಂತ ಹೇಳಿದ್ರೆ, ಮನೆಯಲ್ಲಿದ್ದಾಗ್ಲೂ ನೀವು ಮನೆಯಲ್ಲಿ ಸಪರೇಟ್ ಆಗಿದ್ರು ಇಟ್ಸ್ ಬೆಟರ್ ಟು ವೇರ್ ಮಾಸ್ಕ್. ಯಾಕಂದ್ರೆ ನಮ್ದು ಪ್ರತಿ ಸಲ ಕೆಮ್ಮುವಾಗ, ಸೀನುವಾಗ ಡ್ರಾಪ್ಲೆಟ್ಸ್ ಅಲ್ಲಲ್ಲಿ ಬಿದ್ದು ಅದರಿಂದನೇ ಮತ್ತೆ ರೀಇನ್ಫೆಕ್ಷನ್ ಆಗ್ತದೆ, ಅಥವಾ ದಟ್ ವಿಲ್ ಪರ್ಸಿಸ್ಟ್ ಫಾರ್ ಎ ಲಾಂಗರ್ ಟೈಮ್. ನಮ್ಗೆ ಒಂದೊಂದ್ರಲ್ಲಿ ಎಷ್ಟೆಷ್ಟು ಹೊತ್ತು ಅದು ವೈರಸ್ ಉಳ್ಕೊಳ್ತದೆ ಅಂತ ಗೊತ್ತಾಗುದಿಲ್ಲ. ಸೊ ಇಟ್ಸ್ ಆಲ್ವೇಸ್ ಬೆಟರ್ ಟು ವೇರ್ ಮಾಸ್ಕ್. ಎಸ್ಪೆಷಲಿ ನೀವು ಡೋರ್ ಓಪನ್ ಮಾಡಿ ಬೇರೆಯವ್ರ ಹತ್ರ ಮಾತಾಡ್ತಾ ಇದ್ರೆ ದೂರದಲ್ಲಿ ನಿಂತ್ಕೊಂಡ್ರು ಇಟ್ ಇಸ್ ಬೆಟರ್ ಟು ವೇರ್ ಮಾಸ್ಕ್. ಮತ್ತೆ ಹೋಮ್ ಐಸೋಲೇಷನ್ ಅಂದ್ರೆ ಯಾವ ತರ ಇರಬೇಕು ಮನೆ ಅಂತ ಹೇಳಿದ್ರೆ, ಅವರಿಗೆ ಸಪರೇಟ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇರಬೇಕು. ನಾವು ರೂಮ್ ಮಾತ್ರ ಸಪರೇಟ್ ಅಲ್ಲಿ ಇದ್ದು ಬಾತ್ರೂಮ್ ಶೇರ್ ಮಾಡ್ತೇವೆ ಅಂದ್ರೆ ಅದು ಅಂದ್ರೆ ಇದನ್ನು ಪ್ರಯೋಜನ ಇಲ್ಲ. ಸೊ ದೇರ್ ಶುಡ್ ಬಿ ಎ ಸಪರೇಟ್ ಬಾತ್ರೂಮ್. ಮತ್ತೆ ಆ ರೂಮಿಗೆ ಬೇರೆಯವರು ಬರೋ ಹಾಗಿಲ್ಲ. ಎಷ್ಟು ದಿನ ಅಂದ್ರೆ 14 days ತನಕ, 14 ದಿವಸ ಅವರು ಐಸೋಲೇಷನ್ ನಲ್ಲಿ ಇರ್ಬೇಕಾಗ್ತದೆ. ಸೊ ಇಂಥ ಟೈಮ್ ನಲ್ಲಿ ಹೊರಗಿಂದ ಯಾರು ಒಳಗ್ ಹೋಗ್ಬಾರ್ದು, ಅವ್ರು ಮಾತ್ರ ಅಲ್ಲಿ ಇರ್ಬೇಕು. ಮತ್ತೆ ಆ ರೂಮ್ ನಲ್ಲಿ ಒಳ್ಳೆ ಗಾಳಿ ಬೆಳಕು ಆಡೋ ತರ ಇರ್ಬೇಕು. ಯಾಕಂದ್ರೆ ಬೆಳಕು ಬಂದಷ್ಟು ಇಟ್ ಇಸ್ ನಾಟ್ ಓನ್ಲಿ ಫಾರ್ ಕೋವಿಡ್, ಯಾವುದೇ ತರ ವೈರಸ್ ಆಗ್ಲಿ, ಯಾವುದೇ ತರ ಇನ್ಫೆಕ್ಷನ್ಸ್ ಆಗ್ಲಿ, ಸನ್ಲೈಟ್ ಇಂದ ಅದು ಹೊರಟೋಗ್ಬಿಡ್ತದೆ. ಸೊ ಸನ್ಲೈಟ್ ಇಸ್ ಅ ವೆರಿ ಗುಡ್ ಡಿಸ್ಇನ್ಫೆಕ್ಟೆಂಟ್. ಸೊ ಮನೆಯಲ್ಲಿ ಯಾವ್ದೇ ಟೈಮ್ ನಲ್ಲಿ ಬೆಳಕು, ಬಿಸಿಲು ಒಳಗಡೆ ಬರ್ತಾ ಇದೆ ಅಂದ್ರೆ ಆ ಟೈಮ್ ನಲ್ಲಿ ಬಾಗ್ಲೆಲ್ಲ ತೆರೆದಿಡ್ಬೇಕು. ದಟ್ ಇಸ್ ವೆರಿ ಗುಡ್ ಫಾರ್ ಡಿಸ್ಇನ್ಫೆಕ್ಷನ್. ಸೊ ಈ ತರ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಸಿನ್ಸ್ ಪೇಷಂಟ್ ಒಳಗಿರೋದ್ರಿಂದ ಇದು ಇಟ್ ಇಸ್ ಬೆಟರ್ ಟು ಹ್ಯಾವ್ ಅ ವೆರಿ ಗುಡ್ ವೆಂಟಿಲೇಟೆಡ್ ರೂಮ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಐಸೋಲೇಷನ್ ಅಂದ ತಕ್ಷಣ ಯಾವುದೋ ಒಂದು ಯಾರು ಉಪಯೋಗಿಸದೇ ಇರೋ ಕಡೆ ಹೋಗಿ ಒಂದು ರೂಮ್ ಅಲ್ಲಿ ಇರ್ತೇವೆ ಅಂತ ಹೇಳಿದ್ರೆ ದಟ್ ಈಸ್ ಅಗೇನ್ ನಾಟ್ ಗುಡ್. ಅಲ್ಲಿ ಎಷ್ಟೊಂದು ಧೂಳು ಅದು ಇದೆಲ್ಲ ಇದ್ರು ಇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ಅ ಗುಡ್ ಪ್ಲೇಸ್ ಫಾರ್ ಅ ಹೋಮ್ ಐಸೋಲೇಷನ್. ಇನ್ನೊಂದು, ಆದಷ್ಟು ಬಿಸಿ ನೀರು ಅವಾಗವಾಗ ತಗೊಳ್ತಾ ಇರ್ಬೇಕು. ಸೊ ಇದು ಈ ಸೀಸನ್ ನಲ್ಲಿ ಎಲ್ಲರಿಗೂ ಅನ್ವಯಿಸ್ತದೆ, ನಾಟ್ ಓನ್ಲಿ ಫಾರ್ ಕೋವಿಡ್ ಪೇಷಂಟ್. ಯಾಕಂದ್ರೆ ಬಿಸಿ ನೀರು ನಾವು ಕುಡಿದಷ್ಟು ನಮ್ಮ ಗಂಟ್ಲಲ್ಲಿರೋ ಇನ್ಫೆಕ್ಷನ್ಸ್ ಕೂಡಲೇ ಕಡಿಮೆ ಆಗ್ತಾ ಹೋಗ್ತದೆ. ಅಂದ್ರೆ ವೈರಸ್ ಮಲ್ಟಿಪ್ಲಿಕ್ ಆಗೋ ಬದಲು ಅದಲ್ಲೇ ಸತ್ತೋಗ್ತಾ ಹೋಗುತ್ತಲ್ಲ. ಸೊ ಇಟ್ಸ್ ಬೆಟರ್ ಟು ಆಲ್ವೇಸ್ ಡ್ರಿಂಕ್ ವಾರ್ಮ್ ವಾಟರ್. ಇನ್ನೊಂದು, ಇಮ್ಯುನಿಟಿ ಬೂಸ್ಟರ್ಸ್ ತಗೊಳ್ಬೇಕು. ಅಟ್ಲೀಸ್ಟ್ ದಿನದಲ್ಲಿ ಒಂದು ಸಲ. ಈ ಆಯುಷ್ ಆರೋಗ್ಯ ಇದು ಗವರ್ಮೆಂಟ್ ಇದ್ರಲ್ಲಿ ಹೇಳಿದಾಗೆ ಚಕ್ಕೆ, ಲವಂಗ, ಶುಂಠಿ ಇದನ್ನೆಲ್ಲ ಜಜ್ಜಿಬಿಟ್ಟು ಅದನ್ನ ಚೆನ್ನಾಗಿ ಕುದಿಸಿ, ಇದಕ್ಕೆ ನಿಂಬೆ ರಸ ಮತ್ತೆ ಅರಿಶಿಣನು ಕುದಿಸುವಾಗ್ಲೇ ಹಾಕ್ಬಿಟ್ಟು ಚೆನ್ನಾಗಿ ನೀವು 2 ಲೋಟ ನೀರ್ ಹಾಕಿದ್ರೆ ಅದು ಕುದ್ದು 1 ಲೋಟಕ್ಕೆ ಇಳಿಬೇಕು. ಅಷ್ಟು ಸ್ಟ್ರಾಂಗ್ ಆಗೋವರೆಗೆ ಕುದಿಸ್ಬಿಟ್ಟು ಅದನ್ನ ಅಟ್ಲೀಸ್ಟ್ ದಿನದಲ್ಲಿ ಒಂದು ಸಲ ತಗೊಳ್ಬೇಕು. ಸೊ ದಿಸ್ ವಿಲ್ ಹೆಲ್ಪ್ ಟು ಇಂಪ್ರೂವ್ ದ ಇಮ್ಯುನಿಟಿ. ಅದಲ್ಲದೆ ಈ ಅರಿಶಿಣದಲ್ಲಿ ಆಂಟಿಕೋಗ್ಯುಲೆಂಟ್ ಪ್ರಾಪರ್ಟೀಸ್ ಇದೆ, ಅಂದ್ರೆ ರಕ್ತವನ್ನ ತಿಳಿಗೊಳಿಸುವ ಪ್ರಾಪರ್ಟಿ ಇದೆ. ಈ ಕೋವಿಡ್ ನಲ್ಲಿ ಏನು ಪ್ರಾಬ್ಲಮ್ ಅಂದ್ರೆ ಈ ರಕ್ತದಲ್ಲಿ ಹೆಪ್ಪುಗಟ್ಟೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಅದರಿಂದ ಕೆಲವರಿಗೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಈ ತರ ಇದ್ರಲ್ಲಿ ನಮ್ಮ ಮನೆ ಮದ್ದಲ್ಲೇನೆ ನಾವು ಆದಷ್ಟು ಕಡಿಮೆ ಮಾಡ್ಕೊಳ್ಬಹುದು ಸಿವಿಯರಿಟಿಯನ್ನ.
ಇನ್ನೊಂದು ಮೈಲ್ಡ್ ಟು ಮಾಡರೇಟ್ ಎಕ್ಸರ್ಸೈಸ್. ಸೊ ಡಿಪೆಂಡಿಂಗ್ ಆನ್ ಅವರ್ ಕಂಡೀಷನ್, ಯೂಶಲಿ ಹೋಮ್ ಐಸೋಲೇಷನ್ ಅಂದ್ರೆ ವಿ ಆರ್ ಇನ್ ಮೈಲ್ಡ್ ಆರ್ ಮಾಡರೇಟ್ ಸಿಂಪ್ಟಮ್ಸ್ ಇರೋದ್ರಿಂದ ನಾವು ಆದಷ್ಟು ಯೋಗ ನಮ್ಗೆ ಏನೇನು ಗೊತ್ತಿದೆಯೋ ಅದನ್ನ ಮಾಡ್ಬೋದು. ಗೊತ್ತಿಲ್ಲದೆ ಇರೋದು ನಾವು ಸಿನ್ಸ್ ವಿ ಹ್ಯಾವ್ ಮೊಬೈಲ್ ವಿತ್ ಅಸ್, ಯೂಟ್ಯೂಬ್ ಅಲ್ಲಿ ಏನ್ ಹಾಕಿದ್ರು ನಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಯೋಗಾಸನ ಕೆಲವೆಲ್ಲ ಈಸಿಲಿ ನಾವು ಮಾಡ್ಬೋದಾದಂತದ್ದು ಮಾಡ್ತಾ ಇರ್ಬೋದು. ಬೆಸ್ಟ್ ಈಸ್ ಟು ಡೂ ಪ್ರಾಣಾಯಾಮ. ಪ್ರಾಣಾಯಾಮ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಸೊ ಬ್ರೀದಿಂಗ್ ಎಕ್ಸರ್ಸೈಸಸ್ ಯೋಗಾಸನದಲ್ಲಿ. ಸೊ ವೇರ್ ವಿ ಡೀಪ್ ಬ್ರೀತ್ ಸ್ಲೋಲಿ ತಗೊಂಡು ಅದನ್ನ 1 ರಿಂದ 10 ಸಲ 10 ಕೌಂಟ್ ಮಾಡಿ ಆಮೇಲೆ ಸ್ಲೋಲಿ ಅದನ್ನ ಹೊರಗ್ ಬಿಡುದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಲಂಗ್ ಫಂಕ್ಷನ್ ಇಂಪ್ರೂವ್ ಆಗುತ್ತೆ. ಸೊ ಇದ್ರಲ್ಲಿ ಮೇನ್ ಆಗಿ ಲಂಗ್ ಅಫೆಕ್ಟ್ ಆಗ್ತಿರೋದ್ರಿಂದ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಗೆ ಲಂಗ್ ಫಂಕ್ಷನ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಕೋವಿಡ್ ನಲ್ಲಿ ಏನಂತ ಹೇಳಿದ್ರೆ, ಯಾವ ಪಾರ್ಟ್ ಆಫ್ ದ ಲಂಗ್ ಅಫೆಕ್ಟ್ ಆಗಿರುತ್ತಲ್ಲ ಅದು ಹೀಲ್ ಆಗುವ ಬದಲು ಅದಲ್ಲೇ ಹಾರ್ಡ್ ಆಗುತ್ತೆ, ಫೈಬ್ರೋಸಿಸ್ ಅಂತ ನಾವು ಹೇಳ್ತೇವೆ. ಸೊ ಆತರ ಆಗ್ತಾ ಹೋಗುತ್ತೆ. ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ಲಂಗ್ದು ಸ್ಟ್ರೆಚಿಂಗ್ ನೇಚರ್ ಏನಿದೆ ಅದು ಇನ್ನೂ ಮೇಂಟೈನ್ ಆಗುತ್ತೆ. ಸೊ ಆತರ ಪಾಸಿಬಿಲಿಟಿ ಆಫ್ ಫೈಬ್ರೋಸಿಸ್ ಮತ್ತೆ ಫರ್ದರ್ ಡ್ಯಾಮೇಜ್ ನ ನಾವು ಪ್ರಿವೆಂಟ್ ಮಾಡ್ಬೋದು ಜಸ್ಟ್ ಬೈ ಡೂಯಿಂಗ್ ಪ್ರಾಣಾಯಾಮ. ಸೊ ಅದು ಇಟ್ ಕ್ಯಾನ್ ಬಿ ಡನ್ ಡ್ಯೂರಿಂಗ್ ಹೋಮ್ ಕ್ವಾರಂಟೈನ್. ಇನ್ನೊಂದು ಬ್ಯಾಲೆನ್ಸ್ ನ್ಯೂಟ್ರಿಷನ್. ಸೊ ಆಹಾರ, ಪ್ರತಿ ಯಾವುದೇ ಕಾಯಿಲೆ ಆಗ್ಲಿ ಆಹಾರ ಇಟ್ಸ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಆದಷ್ಟು ಫ್ರೆಶ್ ಆಗಿ ಏನೇನ್ ಅಡಿಗೆ ಮಾಡಿರ್ತಾರೆ ಅದನ್ನ ತಗೊಳ್ಳೋದೇ ಒಳ್ಳೇದು. ಸೊ ಫ್ರೆಶ್ ಆಗಿ ಕುಕ್ ಮಾಡಿ ಪೇಷಂಟ್ ಗೆ ಕೊಡೋದು ತುಂಬಾ ಒಳ್ಳೇದು. ಅದ್ರಲ್ಲೂ ಬ್ಯಾಲೆನ್ಸ್ಡ್ ಆಗಿ ತಗೊಳ್ಬೇಕು. ಈಗ ಆ ಟೈಮ್ ನಲ್ಲಿ ರುಚಿ ಇರೋದಿಲ್ಲ ಅಂತ ಹೇಳಿ ಬರೀ ಗಂಜಿ ಮಾಡ್ಕೊಂಡು ಕೊಡಿದ್ರೆ ಪ್ರಯೋಜನ ಇಲ್ಲ. ಸೊ ಆದಷ್ಟು ತರಕಾರಿ ಮತ್ತೆ ನಾವು ಹೆಚ್ಚಿನವರು ನಾನ್ ವೆಜ್ ಬಳಸೋದ್ರಿಂದ ಇಟ್ ಇಸ್ ಬೆಟರ್ ಟು ಹ್ಯಾವ್ 1 egg ಎವ್ರಿ ಡೇ. ಎಗ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಇಟ್ಸ್ ಅ ಬ್ಯಾಲೆನ್ಸ್ ಪ್ರೋಟೀನ್, ಎಲ್ಲಾ ತರದ ಅಮೈನೋ ಆಸಿಡ್ಸ್ ಇರೋದ್ರಿಂದ ಇಟ್ಸ್ ವೆರಿ ಗುಡ್ ಟೈಪ್ ಆಫ್ ಪ್ರೋಟೀನ್. ಸೊ ಇದರಿಂದ ಆಂಟಿಬಾಡೀಸ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಿ ಆಗಿ ನಾವು ಯು ವಿಲ್ ಬಿಲ್ಡ್ ಅಪ್ ಇಮ್ಯುನಿಟಿ ವೆರಿ ಸೂನ್. ಸೊ ಇಟ್ಸ್ ಬೆಟರ್ ಟು ಟೇಕ್ ಫ್ರೆಶ್ಲಿ ಕುಕ್ಡ್ ಫುಡ್ ಅಂಡ್ ಅ ಬ್ಯಾಲೆನ್ಸ್ಡ್ ಡಯಟ್, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಅಡಿಕ್ವೇಟ್ ಸ್ಲೀಪ್. ಈಗ ಸ್ಲೀಪ್ ನಮ್ಮದು ನಿದ್ದೆ ಇದೆಲ್ಲ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ತುಂಬಾ ಮುಖ್ಯವಾಗಿದ್ದು, ಇದನ್ನು ನಿಮ್ಗೆಲ್ಲ ತಿಳಿದಿರುತ್ತೆ. ಬಟ್ ಈ ಟೈಮ್ ನಲ್ಲಿ ಏನಂದ್ರೆ ಟೆನ್ಷನ್ ನಲ್ಲೇ ನಿದ್ದೆ ಬರದೇ ಇರ್ಬೋದು, ಏನಾಗುತ್ತೋ ನಾಳೆ ಏನಾಗುತ್ತೋ ಅದು ಅಂತ ಯೋಚನೆ ಮಾಡ್ಕೊಂಡು. ಸೊ ಐ ಆಮ್ ಟೆಲಿಂಗ್, ಈಗ ಯೂಶಲಿ ಈಗ 80% ಆಫ್ ದ ಪೀಪಲ್ ಅಲ್ಲಿ ಜಾಸ್ತಿ ಸಿಂಪ್ಟಮ್ಸ್ ಇರೋದಿಲ್ಲ, ಬರೀ ಶೀತ ಕೆಮ್ಮು ಅಷ್ಟೇ. ಅದು ರೆಗ್ಯುಲರ್ ಬೇರೆ ಫ್ಲೂ ತರ ಬಂದ್ ಹೋಗ್ಬಿಡುತ್ತೆ, ನಮ್ಗೆ ಗೊತ್ತೂ ಆಗೋದಿಲ್ಲ ಕೆಲವು ಸಲ. ಸೊ ಆತರ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಟ್ ಇಸ್ ಲೈಕ್ ಎನಿ ಅದರ್ ಫ್ಲೂ ಅಂತಾನೆ ಅನ್ಕೊಂಡು ಯು ಶುಡ್ ಟೇಕ್ ರೆಸ್ಟ್, ಅಡಿಕ್ವೇಟ್ ರೆಸ್ಟ್. ಸೊ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ, ಅಟ್ಲೀಸ್ಟ್ 6 to 8 hours ನಿದ್ದೆ ಬೇಕೇ ಬೇಕು. ಈ ಸ್ಲೀಪಿಂಗ್ ಒಳ್ಳೆ ಆಗೋದ್ರಿಂದ ನಮ್ಮ ಬಾಡಿ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಮತ್ತೆ ಸ್ಲೀಪ್ ಬರೀ ಇಮ್ಯುನಿಟಿಗೆ ಮಾತ್ರ ಅಲ್ಲ, ಇಟ್ ಆಲ್ಸೋ ಪ್ರಿವೆಂಟ್ಸ್ ಆಲ್ ಕೈಂಡ್ ಆಫ್ ಕಾಂಪ್ಲಿಕೇಶನ್ಸ್ ಆಲ್ಸೋ. ಸೊ ಇಟ್ ಇಸ್ ಬೆಟರ್ ಟು ಹ್ಯಾವ್ ಅ ವೆರಿ ಗುಡ್ ಸ್ಲೀಪ್ ಡ್ಯೂರಿಂಗ್ ದಿಸ್ ಟೈಮ್. ಇನ್ನೊಂದು, ಈ ಆಲ್ಕೋಹಾಲ್ ಮತ್ತೆ ಸ್ಮೋಕಿಂಗ್ ತಗೊಳ್ಳೋರಲ್ಲಿ ನಾನು ಹೇಳುದು, ಯು ಶುಡ್ ಕಂಪ್ಲೀಟ್ಲಿ ಸ್ಟಾಪ್ ಆರ್ ಅಟ್ಲೀಸ್ಟ್ ಅವಾಯ್ಡ್ ಡ್ಯೂರಿಂಗ್ ದಿಸ್ ಟೈಮ್. ಯಾಕಂದ್ರೆ ಸ್ಮೋಕಿಂಗ್ ಎಸ್ಪೆಷಲಿ ಇಟ್ ಅಫೆಕ್ಟ್ಸ್ ದ ಲಂಗ್ ಆಸ್ ಸಚ್, ಅದು ಅಫೆಕ್ಟ್ ಮಾಡ್ತಾ ಇರುತ್ತೆ. ಆಲ್ರೆಡಿ ಇಲ್ಲಿ ವೈರಸ್ ಅಫೆಕ್ಟ್ ಮಾಡ್ತಿರೋದ್ರಿಂದ you have to stop smoking in case you are doing. ಇನ್ನೊಂದು ಮಾನಿಟರಿಂಗ್. ಸೊ ದೋಸ್ ವರ್ ದ ಜನರಲ್ ಮೆಷರ್ಸ್. ಈಗ ಕೋವಿಡ್ ಗೆ ಸ್ಪೆಸಿಫಿಕ್ ಆಗಿ, ಅದು ಯಾವ ಕಾಯಿಲೆ ಇದ್ರೂ ಆ ತರ ಮೆಷರ್ಸ್ ನಾವು ತಗೊಳ್ಳೇಬೇಕಾಗುತ್ತೆ. ಬಟ್ ಕೋವಿಡ್ ಸ್ಪೆಸಿಫಿಕ್ ಆಗಿ ಕೆಲವು ನಾವು ಮಾನಿಟರ್ ಮಾಡ್ತಾ ಇರ್ಬೇಕಾಗುತ್ತೆ ನಮ್ಮನ್ನೇ ನಾವು ಮನೆಯಲ್ಲಿ ಇರುವಾಗ. ಒಂದು ಟೆಂಪರೇಚರ್ಗೆ, ಯಾಕಂದ್ರೆ ಫೀವರ್ ಇಸ್ ಒನ್ ಆಫ್ ದ ಸಿಂಪ್ಟಮ್. ಅಂಡ್ ಜಾಸ್ತಿ ಫೀವರ್ ಇದೆ ಅಂದ್ರೆ ಇಟ್ ಇಸ್ ಇಂಡಿಕೇಟಿಂಗ್ ದಟ್ ದ ಇನ್ಫೆಕ್ಷನ್ ಇಸ್ ವೆರಿ ಹೈ, ಅಥವಾ ಈ ವೈರಸ್ ಇನ್ಫೆಕ್ಷನ್ ಜೊತೆ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರಬಹುದು. ಸೊ ಇದಕ್ಕೆ ನಾವು ಫೀವರ್ ನ ಟೆಂಪರೇಚರ್ ನ ಅವಾಗವಾಗ ಚೆಕ್ ಮಾಡ್ತಾ ಇರ್ಬೇಕು. ಅಟ್ಲೀಸ್ಟ್ ದಿನಕ್ಕೆ 3 ಸಲ ಟೆಂಪರೇಚರ್ ಚೆಕ್ ಮಾಡ್ತಾ ಇರ್ಬೇಕು. ಸೊ ಈ ತರ ನಾನು ಈಗ ಆಲ್ರೆಡಿ ತೋರಿಸಿದಾಗೆ 99 ಮೇಲೆ ಇದೆ ಅಂದ್ರೆ ಅಪ್ ಟು 100, 101 ಇಸ್ ಓಕೆ. ಬಟ್ ಪರ್ಸಿಸ್ಟೆಂಟ್ ಆಗಿ 102 ಅದಕ್ಕಿಂತ ಜಾಸ್ತಿ ಫೀವರ್ಸ್ ಬರ್ತಾ ಇದ್ರೆ, ಸೊ ಇಟ್ಸ್ ಒನ್ ಆಫ್ ದಿ ವಾರ್ನಿಂಗ್ ಸೈನ್. ಸೊ ಟು ಟೇಕ್ ಇನ್ನು ಅಡ್ವಾನ್ಸ್ ಕೇರ್ ನಿಮ್ಗೆ ಬೇಕಾಗತ್ತೆ ಅನ್ನೋದಕ್ಕೆ ಇದೊಂದು ಇಂಡಿಕೇಶನ್ ಆಗುತ್ತೆ. ಇನ್ನೊಂದು ಪಲ್ಸ್ ಆಕ್ಸಿಮೀಟರ್. ನಾನು ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಹಾಕಿದ್ದೀನಲ್ಲ, ಸೊ ದಿಸ್ ಇಸ್ ಪಲ್ಸ್ ಆಕ್ಸಿಮೀಟರ್. ಇದು ಜಸ್ಟ್ ಒಂದು ಕ್ಲಿಪ್ ತರ ಬರುತ್ತೆ. ಒಂದ್ ಸೈಡ್ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಸೊ ದಿಸ್ ಇಸ್ ವೇರ್ ಯು ಹ್ಯಾವ್ ಟು ಕೀಪ್ ಯುವರ್ ಫಿಂಗರ್. ನಾವ್ ಇಲ್ಲಿ ಬೆರಳಿಟ್ರೆ ನಮ್ಗೆ ಇಲ್ಲಿ 2 ತರ ರೀಡಿಂಗ್ ತೋರಿಸುತ್ತೆ. ಇದು ಒಂದು ಕಡೆ SpO2 ಅಂತ ಬರ್ತಿದೆ, ಇನ್ನೊಂದ್ ಕಡೆ ಪಲ್ಸ್ ರೇಟ್, ದಟ್ ಇಸ್ ಬೀಟ್ಸ್ ಪರ್ ಮಿನಿಟ್, BPM ಅಂತ ಬರ್ದಿದೆ. ಸೊ ಇದ್ರಲ್ಲಿ ಮುಖ್ಯವಾದದ್ದು ಈ SpO2 ಅಂತ ಹೇಳೋದು.
ಸೊ ಇದು ನಮ್ಗೆ ಆಕ್ಸಿಜನ್ ಸ್ಯಾಚುರೇಷನ್ ಅನ್ನ ತೋರಿಸುತ್ತೆ. ಸೊ ದಿಸ್ ಶುಡ್ ಬಿ ನಾರ್ಮಲಿ ಇದು ಯಾವಾಗ್ಲೂ ಇಟ್ ಶುಡ್ ಬಿ ಮೋರ್ ದನ್ 95. ಸೊ ಈ ರೀಡಿಂಗ್ ನಮ್ಗೆ ಏನ್ ತೋರಿಸ್ತಾ ಇದೆ 95 ಮೇಲೇನೆ ಇರಬೇಕು. ಅಥವಾ ಈ ಚಿಕ್ಕಂದ್ರಿಂದ ಈಗ ಆಸ್ತಮಾ ಎಲ್ಲ ಇದ್ದವರಿಗೆ ಅಥವಾ ಉಬ್ಬಸ ಆ ತರ ತೊಂದರೆ ಇರುವವರಿಗೆ ಜನರಲಿ ಇದು ಸ್ವಲ್ಪ ಕಡಿಮೆನೆ ಇರುತ್ತೆ, 92, 93 ಇದ್ದಿರಬಹುದು. ಅಂತವರಲ್ಲಿ ವಿ ವಿಲ್ ಸ್ಟಿಲ್ ಟೇಕ್ ಇಟ್ ಅಪ್ ಟು 90 ಆಸ್ ನಾರ್ಮಲ್. ಸೊ ಬಟ್ ಅದಕ್ಕಿಂತ ಕಡಿಮೆ ತೋರಿಸ್ತಾ ಇದೆ ಅಂದ್ರೆ ಅಗೇನ್ ಇಟ್ ಇಸ್ ಒನ್ ಆಫ್ ದಿ ವಾರ್ನಿಂಗ್ ಸೈನ್ ವೇರ್ ಯು ಹ್ಯಾವ್ ಟು ಥಿಂಕ್ ಆಫ್ ಗೋಯಿಂಗ್ ಫಾರ್ ಅಡ್ವಾನ್ಸ್ ಕೇರ್, ಹಾಸ್ಪಿಟಲ್ ಕೇರ್ ನಿಮ್ಗೆ ಬೇಕಾಗುವ ಅವಶ್ಯಕತೆ ಇರುತ್ತೆ. ಇದ್ರದ್ದು ಕಾಸ್ಟ್ ಇಸ್ ಅರೌಂಡ್ ಅದೇ 1000 rupees ಇಂದ 3000 ವರೆಗೆ ಬರುತ್ತೆ ಇದು ಪಲ್ಸ್ ಆಕ್ಸಿಮೀಟರ್. ಅದಕ್ಕಿಂತ ಕಡಿಮೆದು ಇದೆ, ಬಟ್ ಅಟ್ಲೀಸ್ಟ್ ಟು ಹ್ಯಾವ್ ಅ ಗುಡ್ ಔಟ್ಪುಟ್ ಅಥವಾ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ 1000-1500 rupees ಅಷ್ಟು ಹಾಗೆ ಆಗುತ್ತೆ ಇದಕ್ಕೆ ಪಲ್ಸ್ ಆಕ್ಸಿಮೀಟರ್ಗೆ. ನೆಕ್ಸ್ಟ್ ಕಮಿಂಗ್ ಟು ಟ್ರೀಟ್ಮೆಂಟ್. ಸೊ ಟ್ರೀಟ್ಮೆಂಟ್ ವೈಸ್ ನಾವ್ ಏನೇನ್ ಮಾಡ್ಬೋದು ಅಂದ್ರೆ ಒಂದು ಸ್ಟೀಮ್ ಇನ್ಹಲೇಷನ್, ಸ್ಟೀಮ್ ತಗೊಳ್ಬಹುದು. ಈ ಎಲೆಕ್ಟ್ರಿಕ್ ಸ್ಟೀಮರ್ ಎಲ್ಲ ಬರುತ್ತಲ್ಲ, ದಟ್ ಇಸ್ ವೆರಿ ಹ್ಯಾಂಡಿ. ನಾವು ಮನೆಯಲ್ಲೇ ಇಟ್ಕೊಂಡು ಇದನ್ನ ಅವಾಗ ಅಟ್ಲೀಸ್ಟ್ ದಿನದಲ್ಲಿ 2-3 ಸಲ ನಾವು ಸ್ಟೀಮ್ ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಈ ವೈರಸ್ ನಮ್ಮ ಮೂಗಲ್ಲಿ ಮತ್ತೆ ಗಂಟ್ಲಲ್ಲೇನೆ ಅದು ಸತ್ತೋಗೋದ್ರಿಂದ ಇದು ಲಂಗ್ಸ್ ಗೆ ಪ್ರೋಗ್ರೆಸ್ ಆಗೋದಿಲ್ಲ. ಸೊ ನಿಮೋನಿಯಾಗೆ ಟರ್ನ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೇಮ್ ವಿತ್ ಸಾಲ್ಟ್ ವಾಟರ್ ಗಾರ್ಗಲ್. ಈ ಹದ ಬಿಸಿ ನೀರಿಗೆ ನಾವು ಕಲ್ಲುಪ್ಪು ಹಾಕಿ ಅದನ್ನ ಗಾರ್ಗಲ್ ಮಾಡ್ತಾ ಇರ್ಬೋದು, ಗಂಟ್ಲಿಗೆ ಹಾಕೊಂಡು ಗಾರ್ಗಲ್ ಮಾಡಿದ್ರೆ ಅಗೇನ್ ಇಟ್ ವಿಲ್ ಕಿಲ್ ದ ವೈರಸ್ ವಿಚ್ ಇಸ್ ದೇರ್ ಇನ್ ದ ಥ್ರೋಟ್. ಸೊ ಪ್ರೋಗ್ರೆಷನ್ ಆಗೋದು, ಅದು ಮುಂದಕ್ಕೆ ಪ್ರೋಗ್ರೆಸ್ ಆಗೋದನ್ನ ತಡಿಬಹುದು. ಇನ್ನೊಂದು ಟ್ಯಾಬ್ಲೆಟ್, ಸಮ್ ಆಫ್ ದ ಮೆಡಿಸಿನ್ಸ್ ವಿಚ್ ಯು ಕ್ಯಾನ್ ಟೇಕ್ ಎಟ್ ಹೋಮ್. ವಿಟಮಿನ್ ಸಿ ಟ್ಯಾಬ್ಲೆಟ್, ಇದು ಈಗ ತುಂಬಾ ಬ್ರಾಂಡ್ಸ್ ಅಲ್ಲಿ ಬಂದಿದೆ. ಯೂಶಲಿ ಲಿಮ್ಸಿ ಅಂತ ನಾವು ಹೇಳ್ತೇವೆ, ಅಥವಾ ಫ್ರೂಟ್ ಸಿ, ಚ್ಯೂ ಸಿ ಅಂತ ಸುಮಾರು ವಿಟಮಿನ್ ಸಿ ಅಂದ್ರೆ ಇದ್ರಲ್ಲಿ ಕೊಡ್ತಾರೆ. ಸೊ ದೀಸ್ ಟ್ಯಾಬ್ಲೆಟ್ಸ್ ತಗೊಳ್ಬೇಕಾಗುತ್ತೆ ದಿನದಲ್ಲಿ 2 ಸಲ. ಇನ್ನೊಂದು ವಿಟಮಿನ್ ಡಿ, ಇದು ಕೂಡ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಇದನ್ನು ಇಟ್ ಈಸ್ ವೆರಿ ಫೇವರಬಲ್ ಡ್ಯೂರಿಂಗ್ ದಿಸ್ ಟೈಮ್. ಜಿಂಕ್ ಮತ್ತೆ ಮಲ್ಟಿ ವಿಟಮಿನ್ ಇರೋ ಟ್ಯಾಬ್ಲೆಟ್ಸ್, ಇಟ್ಸ್ ಕಾಲ್ಡ್ ಜಿಂಕೋವಿಟ್ ಅಂತ ಒಂದು ಬರ್ತಾ ಇದೆ. ಸೊ ಈ ತರ ಮೆಡಿಸಿನ್ಸ್ ನ ತಗೊಳ್ಬೇಕಾಗುತ್ತೆ. ಸೊ ಇದನ್ನೆಲ್ಲ ನೀವು ಡಾಕ್ಟರ್ ಅಡ್ವೈಸ್ ಮೇಲೆನೆ ಯು ಕ್ಯಾನ್ ಸ್ಟಾರ್ಟ್ ಟೇಕಿಂಗ್ ವೆನ್ ಯು ಆರ್ ಆನ್ ಹೋಮ್ ಐಸೋಲೇಷನ್. ಇದಲ್ಲದೆ ಕೆಲವರಿಗೆ ಸೋರ್ ಥ್ರೋಟ್ ಜಾಸ್ತಿ ಇದ್ದು ಫೀವರ್ ಎಲ್ಲ ಇದ್ದಾಗ ಆಂಟಿಬಯೋಟಿಕ್ ತಗೊಳ್ಬೇಕಾಗತ್ತೆ. ಆಂಟಿ ವೈರಲ್ ಡ್ರಗ್ಸ್ ನ ನಾವು ಬರೀ ಮಾಡರೇಟ್ ಮತ್ತೆ ಸಿವಿಯರ್ ಸಿಂಪ್ಟಮ್ಸ್ ಇರೋವರಿಗೆ ಮಾತ್ರ ನಾವು ಸ್ಟಾರ್ಟ್ ಮಾಡ್ತೇವೆ. ಆಂಟಿ ವೈರಲ್ ಡ್ರಗ್ಸ್ ಅಂದ್ರೆ ಫೀವರ್ ಎಲ್ಲ ಪರ್ಸಿಸ್ಟೆಂಟ್ ಆಗಿದ್ದು, ಬ್ರೆತ್ಲೆಸ್ನೆಸ್ ಇದ್ದು, ಅಥವಾ ಸಿಟಿ ಅಲ್ಲಿ ಆಲ್ರೆಡಿ ನಿಮೋನಿಯಾ ಚೇಂಜಸ್ ಇದೆ ಅಂತಾದ್ರೆ ಅಂತವರಲ್ಲಿ ಆಂಟಿ ವೈರಲ್ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡ್ತೇವೆ. ಸೊ ಇದು ಸ್ವಲ್ಪ ಯೋಚನೆ ಮಾಡಿ ಸ್ಟಾರ್ಟ್ ಮಾಡುವಂತದ್ದು. ಇದಲ್ದೇನೆ ಅಡ್ಮಿಟ್ ಆದಾಗ ಯೂಶಲಿ ಇಫ್ ಏಜ್ ಅಡ್ವಾನ್ಸ್ಡ್ ಇದ್ರೆ ಅವರು ಆಂಟಿಕೋಆಗ್ಲೆಂಟ್ ಅಂದ್ರೆ ಅದೇ ನಾನು ಹೇಳಿದಾಗೆ ಬ್ಲಡ್ ಅನ್ನ ತಿಳಿಗೊಳಿಸುವ ಮೆಡಿಸಿನ್ಸ್ ಸ್ಟಾರ್ಟ್ ಮಾಡ್ತಾರೆ, ಕ್ಲಾಟಿಂಗ್ ಎಲ್ಲ ಪ್ರಿವೆಂಟ್ ಮಾಡ್ಲಿಕ್ಕೆ. ಇನ್ನೊಂದು ಕೆಲವರಲ್ಲಿ ಸ್ಟೀರಾಯ್ಡ್ಸ್ ಕೂಡ ಸ್ಟಾರ್ಟ್ ಮಾಡೋ ಅವಶ್ಯಕತೆ ಇರುತ್ತೆ. ಸೊ ಇದೆಲ್ಲ ಅವರು ಅಡ್ಮಿಷನ್ ನಲ್ಲಿ ಅವರು ಥಿಂಕ್ ಮಾಡಿ ಬೇಸ್ಡ್ ಆನ್ ದ ಪೇಷಂಟ್ ಕಂಡೀಷನ್ ಸ್ಟಾರ್ಟ್ ಮಾಡೋದು. ಸೊ ಅದರ್ವೈಸ್ ಅಟ್ ಹೋಮ್ ಬರೀ ವಿಟಮಿನ್, ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್ಸ್ ಮತ್ತೆ ಫೀವರ್ ಇದ್ರೆ ಕ್ರೋಸಿನ್, ಅದು ಡೋಲೋ ಅಥವಾ ಕ್ರೋಸಿನ್, ಪ್ಯಾರಾಸಿಟಮಾಲ್ ಯಾವ್ದು ನೀವು ತಗೊಳ್ತೀರೋ ಅದು. ಸೊ ಅದಷ್ಟೇ ಸಾಕಾಗತ್ತೆ ಯೂಶುವಲಿ. ಈಗ ಇದಲ್ಲದೆ ನಾವು ಯಾವಾಗ ವಿ ಶುಡ್ ಥಿಂಕ್ ಆಫ್ ಗೋಯಿಂಗ್ ಫಾರ್ ಅಡ್ಮಿಷನ್, ವಾಟ್ ಆರ್ ದಿ ವಾರ್ನಿಂಗ್ ಸೈನ್ಸ್ ವಿ ಹ್ಯಾವ್ ಟು ಲುಕ್ ಫಾರ್? ಒಂದು ಹೈ ಗ್ರೇಡ್ ಫೀವರ್ ಎಲ್ಲಿಯಾದ್ರೂ ಪರ್ಸಿಸ್ಟೆಂಟ್ ಆಗಿ ಜಾಸ್ತಿ ಬರ್ತಾ ಇದ್ರೆ. ಇನ್ನೊಂದು ಉಬ್ಬಸದ ತರ ಅಂದ್ರೆ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ ಅವರಿಗೆ ಅಂತಾದ್ರೆ. ಇನ್ನೊಂದು ಚೆಸ್ಟ್, ಎದೆಯಲ್ಲಿ ಒಂಥರ ಹಿಡ್ಕೊಂಡಾಗೆ ಆಗೋದು, ಚೆಸ್ಟ್ ಪೇನ್ ಆಗೋದು, ಈ ತರ ಇದ್ರೆ. ಅಥವಾ ಒಂಥರ ಕನ್ಫ್ಯೂಷನ್ ತರ ಸ್ಟೇಟ್, ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತಾನೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಆತರ ಅನ್ಸಿದ್ರೆ. ಮತ್ತೆ ತೀರಾ ವೀಕ್ನೆಸ್, ಅವ್ರಿಗೆ ಕೂತ್ಕೊಳ್ಳಿಕ್ಕೂ ಕಷ್ಟ ಆಗ್ತಾ ಇದೆ ಅಂತ ಅನ್ಸಿದ್ರೆ. ಅಥವಾ ಈ ನಾವು ಮಾನಿಟರ್ ಮಾಡುವಾಗ ಪಲ್ಸ್ ಆಕ್ಸಿಮೀಟರ್ ಅಲ್ಲಿ SpO2 is less than 90. ಅಟ್ಲೀಸ್ಟ್ 2-3 ರೀಡಿಂಗ್ಸ್ ಅಲ್ಲೂ ಅವ್ರಿಗೆ 90ಕ್ಕಿಂತ ಕಡಿಮೆ ಬರ್ತಾ ಇದೆ. ಬಟ್ ಕೆಲವು ಸಲ ಏನಾಗುತ್ತೆ ಅಂದ್ರೆ SpO2 ಕಡಿಮೆ ಬಂದ್ರು ಅವ್ರು ಆರಾಮಾಗಿ ಇದ್ದಿರ್ಬೋದು, ಬಟ್ ಯು ಶುಡ್ ಸ್ಟಿಲ್ ಟೇಕ್ ಇಟ್ as a warning sign and you should think of admitting such patients. So this is when a patient will require admission. So when admission is required, ಒಂದು ಏಜ್ ಅಬೋವ್ 60 years. ಸೊ ನಾನು ಹೇಳಿದಾಗೆ 60 years ಮೇಲೆ ಆಗಿದ್ದು ಅವರಿಗೆ BP, ಶುಗರ್ ಅಥವಾ ಬೇರೆ ಕಾಯಿಲೆ ಇದ್ರೆ ಸುಮ್ನೆ ಚಾನ್ಸ್ ತಗೊಳ್ಳೋದು ಒಳ್ಳೇದಲ್ಲ. ಯು ಕ್ಯಾನ್ ಸ್ಟಿಲ್ ಥಿಂಕ್ ಆಫ್ ಅಟ್ಲೀಸ್ಟ್ 2 days ಹಾಗೆ ನೋಡ್ಬೋದು ವಿತ್ ಆಲ್ ದೀಸ್ ಪ್ರಿಕಾಷನ್. ನೀವು ರೆಗ್ಯುಲರ್ ಆಗಿ ಅವ್ರದ್ದು BP, ಶುಗರ್ ಎಲ್ಲ ನಾರ್ಮಲ್ ಇದೆ ಅಂತ ನಿಮ್ಗೆ ಶೂರ್ ಇದ್ರೆ ದೆನ್ ಓನ್ಲಿ ಯು ಕ್ಯಾನ್ ಟೇಕ್ ಅ ಚಾನ್ಸ್.
ಯಾಕಂದ್ರೆ ಟ್ರೀಟ್ಮೆಂಟ್ ವೈಸ್ ನಾನು ಮುಂದೆ ಹೇಳುವಾಗ ಯು ವಿಲ್ ಕಮ್ ಟು ನೋ ಹೌ ಎಕ್ಸ್ಪೆನ್ಸಿವ್ ದ ಟ್ರೀಟ್ಮೆಂಟ್ ಈಸ್. ಸೊ ಅದು ಎಲ್ಲರಿಂದ ಅಫೋರ್ಡ್ ಮಾಡ್ಲಿಕ್ಕೂ ಆಗ್ಲಿಕ್ಕಿಲ್ಲ. ಸೊ ಇನ್ ಕೇಸ್ ನೀವು ಈ ತರ ಎಲ್ಲ ಕಂಟ್ರೋಲ್ ಅಲ್ಲಿ ಇದೆ, ಅವರು ಸ್ಟಿಲ್ ಹಿ ಇಸ್ ಓಕೆ, ಈಸ್ ಏಬಲ್ ಟು ಮ್ಯಾನೇಜ್ ಅಂತ ಅನ್ಸಿದ್ರೆ ನಿಮ್ಗೆ, ಯು ಕ್ಯಾನ್ ಸ್ಟಿಲ್ ಕೀಪ್ ದಮ್ ಅಟ್ ಹೋಮ್, ಬಟ್ ಮಾನಿಟರಿಂಗ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಇನ್ನೊಂದು ಪ್ರೆಗ್ನೆಂಟ್ ವುಮೆನ್. ಈಗ ಪ್ರೆಗ್ನೆಂಟ್ ಲೇಡೀಸ್ ಅಲ್ಲಿ ಸಹ ಮನೆಯಲ್ಲೇ ಹೋಮ್ ಐಸೋಲೇಷನ್ ಮಾಡ್ಕೊಳ್ಬಹುದು. ಬಟ್ ಇಫ್ ದೇ ಆರ್ ಜಸ್ಟ್ 4 weeks ಬಿಫೋರ್ ದ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ ಹತ್ರ ಬರೋ ಟೈಮ್ ನಲ್ಲಿ ಈ ತರ ಆಗಿದೆ ಅಂದ್ರೆ ಇಟ್ ಇಸ್ ಬೆಟರ್ ಟು ಬಿ ಅಡ್ಮಿಟೆಡ್ ಟು ಹಾಸ್ಪಿಟಲ್. ಅಥವಾ ಮನೆಯಲ್ಲಿರೋರಿಗೆ ಸಡನ್ ಆಗಿ ಏನಾದ್ರು ಸಿಂಪ್ಟಮ್ಸ್ ಜಾಸ್ತಿ ಆದ್ರೆ, ಅಥವಾ ನಾನು ಹೇಳಿದಾಗೆ ವಾರ್ನಿಂಗ್ ಸೈನ್ಸ್ ಯಾವ್ದಾದ್ರು ಕಾಣಿಸ್ಕೊಂಡ್ರೆ, ದೆನ್ ಯು ಕ್ಯಾನ್ ಥಿಂಕ್ ಆಫ್ ಅಡ್ಮಿಟಿಂಗ್ ಸಚ್ ಪೇಷಂಟ್ಸ್. ಅಥವಾ ಮನೆಯಲ್ಲಿ ಹೋಮ್ ಐಸೋಲೇಷನ್ಗೆ ಪಾಸಿಬಿಲಿಟಿ ಇಲ್ಲ, ಎಲ್ಲ ಒಂದೇ ಬಾತ್ರೂಮ್ ಇದ್ದು ಎಲ್ಲರೂ ಯೂಸ್ ಮಾಡ್ತಾ ಇದ್ರೆ, ಸಪರೇಟ್ ಆಗಿ ಅವರಿಗೆ ಐಸೋಲೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆದ್ರೆ, ಅವಾಗ್ಲೂ ಯು ಕ್ಯಾನ್ ಥಿಂಕ್ ಆಫ್ ಗೋಯಿಂಗ್ ಫಾರ್ ಹಾಸ್ಪಿಟಲ್ ಕೇರ್. ಇಲ್ಲಿ ಕೆಳಗಡೆ ನಾನು ಹಾಕಿದ ಲಿಂಕ್ ಅಲ್ಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಇರೋ ಹಾಸ್ಪಿಟಲ್ಸ್ ಲಿಂಕ್ ಇದೆ. ಸೊ ದೇರ್ ಆರ್ ಸಮ್ ಹೆಲ್ಪ್ ಲೈನ್ ನಂಬರ್ಸ್ ಹಾಕಿದ್ದೇನೆ. ಸೊ 14410 ಇಸ್ ಫಾರ್ ಕರ್ನಾಟಕ, ಹೋಲ್ ಕರ್ನಾಟಕಕ್ಕೆ ಇದು. ಸೊ ಇದು ಆಪ್ತ ಮಿತ್ರ ಅಂತ ಹೇಳಿ ಸಹಾಯವಾಣಿ ಇದೆ. ಸೊ ಈ ತರ ಪಾಸಿಟಿವ್ ಬಂದ ತಕ್ಷಣ ಅವ್ರು ಕಾಲ್ ಮಾಡ್ತಾರೆ. ಯೂಶಲಿ ಅವರೇ ಕೇಳ್ತಾರೆ ನಿಮ್ದು ಸಿಂಪ್ಟಮ್ಸ್ ಹೇಗಿದೆ ಅಂತ ಹೇಳಿ. ಆಮೇಲೆ ನಿಮ್ಗೆ ಡಾಕ್ಟರ್ ಜೊತೆ ಮಾತಾಡ್ಬೇಕು ಅಂದ್ರೂ ಅವ್ರು ಕನೆಕ್ಟ್ ಮಾಡ್ತಾರೆ. ಯು ಕ್ಯಾನ್ ಸ್ಪೀಕ್ ಟು ದ ಡಾಕ್ಟರ್. ನಿಮ್ ಸಿಂಪ್ಟಮ್ಸ್ ಹೇಳ್ಕೊಂಡು ಅವ್ರ ಹತ್ರ ಅವ್ರ ಏನ್ ಹೇಳ್ತಾರೋ ಆತರ ಫಾಲೋ ಮಾಡ್ಬೋದು. ಅಥವಾ ಹಾಸ್ಪಿಟಲ್ ಕೇರ್ ತಗೊಳ್ಬಹುದು ಅಂತಂದ್ರೆ ನೀವು ಹಾಸ್ಪಿಟಲ್ಗೆ ಹೋಗಿ ಈ ತರ ಮೆಡಿಸಿನ್ಸ್ ತೋರಿಸ್ಕೊಂಡು ಮೆಡಿಸಿನ್ಸ್ ತಗೊಳ್ಬಹುದು. ಇನ್ನೊಂದು ಐಸೋಲೇಷನ್ ಕಿಟ್. ಈಗ ಮನೇಲೆ ಇರುವಾಗ ನಾವು ಸಪರೇಟ್ ಆಗಿದ್ರೆ ಏನೇನು ನಾವು ನಮ್ ಜೊತೆಲಿ ಇಟ್ಕೊಳ್ಬೇಕು, ಅಥವಾ ಹಾಸ್ಪಿಟಲ್ ಹೋಗ್ತಿದೀವಿ ಅಂತ ಆದ್ರೂ ವಾಟ್ ಆಲ್ ವಿ ಕ್ಯಾನ್ ಕೀಪ್ ವಿತ್ ದಿಸ್ ಅಂತ ಹೇಳಿ. ಒಂದು ಮಾಸ್ಕ್ ಇಟ್ಕೊಳ್ಬೇಕು, ಬಟ್ಟೆ ಬರೆ ಇಟ್ಕೊಳ್ಬೇಕು. ಥರ್ಮೋಮೀಟರ್, ಅದೇ ನಮ್ಮ ಟೆಂಪರೇಚರ್, ಇಟ್ಸ್ ಬೆಟರ್ ಟು ಹ್ಯಾವ್ ಅವರ್ ಓನ್ ಇದು ಥರ್ಮೋಮೀಟರ್ ಇರೋದು ಒಳ್ಳೇದು. ರೂಮ್ ಅಲ್ಲೂ ಸಪರೇಟ್ ಆಗಿದ್ರೆ ಒಂದು ಥರ್ಮೋಮೀಟರ್ ಇಟ್ಕೊಳ್ಳಿ. ಪಲ್ಸ್ ಆಕ್ಸಿಮೀಟರ್ ಬೇಕೇ ಬೇಕು. ಇನ್ನೊಂದು ಫ್ಲಾಸ್ಕ್ ಅಥವಾ ಕೆಟಲ್ ಇಟ್ಕೊಳ್ಬಹುದು, ಆವಾಗ ನೀರ್ ಬಿಸಿ ಮಾಡಿ ಕುಡಿಲಿಕ್ಕೆ. ಸ್ಟೀಮ್ ಇನ್ಹಲೇಷನ್ಗೆ ಸ್ಟೀಮರ್ ಇಟ್ಕೊಳ್ಬಹುದು. ಮೆಡಿಸಿನ್ಸ್ ನೀವೇನೇನ್ ತಗೊಳ್ಲಿಕ್ಕಿದ್ದೋ ಅದನ್ನ ನಿಮ್ ಜೊತೆಲೆ ಇಟ್ಕೊಳ್ಳಿ. ಮತ್ತೆ ಟಾಯ್ಲೆಟ್ರಿ ಅಂಡ್ ಸ್ಯಾನಿಟೈಸೇಷನ್ ಕಿಟ್. ಈಗ ನೀವು ಸಪರೇಟ್ ಆಗಿದ್ದಾಗ ನಿಮ್ಮ ರೂಮ್ ನ ನೀವೇ ಕ್ಲೀನ್ ಮಾಡ್ಕೊಳ್ತಾ ಇರ್ಬೇಕು. ಅಂಡ್ ಕ್ಲೀನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಸ್ಯಾನಿಟೈಸರ್ ಸ್ಪ್ರೇ ಎಲ್ಲ ಬರ್ತಾ ಇದೆ. ಸೊ ಅದನ್ನೆಲ್ಲ ನೀವು ಎಲ್ಲೆಲ್ಲಿ ಮುಗ್ತೀರಾ, ಎಲ್ಲೆಲ್ಲಿ ಇದು ಡ್ರಾಪ್ಲೆಟ್ಸ್ ಬಿದ್ದಿರೋ ಸಾಧ್ಯತೆ ಇರುತ್ತೋ ಅಲ್ಲೆಲ್ಲ ನೀವು ಅವಾಗ ಕ್ಲೀನ್ ಮಾಡ್ಬೇಕು. ಅಟ್ಲೀಸ್ಟ್ ಡೈಲಿ ಒನ್ಸ್ ಡೆಟಾಲ್ ಅಥವಾ ಲೈಸಾಲ್ ಹಾಕಿ ಕ್ಲೀನ್ ಮಾಡ್ಬೇಕು. ಮತ್ತೆ ಸರ್ಫೇಸ್ ಮೇಲೆಲ್ಲ ಸ್ಪ್ರೇ ಮಾಡುದು ಒಳ್ಳೇದು. ಯಾಕಂದ್ರೆ ಆ ವೈರಸ್ ಎಲ್ಲೆಲ್ಲಿ ಬಿದ್ದಿರುತ್ತೋ ಅಲ್ಲಿ ಅಟ್ಲೀಸ್ಟ್ 2-3 days ಕೆಲವು ಕಡೆ ಇರೋ ಸಾಧ್ಯತೆ ಇದೆ. ಸೊ ಇಟ್ ಇಸ್ ಬೆಟರ್ ಟು ಆಲ್ವೇಸ್ ಕೀಪ್ ದ ಸರ್ಫೇಸಸ್ ಕ್ಲೀನ್. ವಾಟರ್ ಬಾಟಲ್ ಮತ್ತೆ ಕಟ್ಲಿ, ನಿಮ್ಮ ಪ್ಲೇಟ್ ಸ್ಪೂನ್ ಎಲ್ಲ ನೀವು ಸಪರೇಟ್ ಆಗಿ ಅದನ್ನ ನೀವೇ ತೊಳ್ಕೊಂಡು ನೀವೇ ಯೂಸ್ ಮಾಡ್ಬೋದು. ಗಾರ್ಬೇಜ್ ಬ್ಯಾಗ್ಸ್ ಸಪರೇಟ್ ಆಗಿ ನಿಮ್ಮ ರೂಮ್ ಅಲ್ಲೇ ಇಟ್ಕೊಂಡು ಅದನ್ನ ಡಿಸ್ಪೋಸ್ ಮಾಡುವಾಗ ಅದ್ರಲ್ಲಿ ಮೇಲೇನು ಸ್ಪ್ರೇ ಮಾಡಿ ಹೊರಗಡೆ ಇಡೋದು ಒಳ್ಳೇದು. ಮತ್ತೆ ಮೊಬೈಲ್ಸ್ ಎಲ್ಲ ಇಟ್ಕೊಳ್ಳಿ, ಮತ್ತೆ ಲ್ಯಾಪ್ಟಾಪ್ಸ್ ಇಟ್ಕೊಳ್ಬಹುದು. ಸೊ ನಿಮ್ಗೆ ಅಲ್ಲಿ ಒಬ್ಬರೇ ಇರುವಾಗ ಬೋರ್ ಆದ್ರೆ ಯು ಕ್ಯಾನ್ ಆಲ್ವೇಸ್ ಸಿ ಮೊಬೈಲ್ ಆರ್ ಯು ಕ್ಯಾನ್ ಯೂಸ್ ಲ್ಯಾಪ್ಟಾಪ್. ಇನ್ಫ್ಯಾಕ್ಟ್ ನೀವು ಆರಾಮಾಗಿದ್ದೀರಿ, ಫೀವರ್ ಏನು ಇಲ್ಲ ಅಂದ್ರೆ ನೀವು ಆಫೀಸ್ ವರ್ಕ್ ಮನೆಯಿಂದ ಮಾಡ್ತಾ ಇರ್ಬೋದು. ಅದ್ರಲ್ಲಿ ಏನೂ ತೊಂದರೆ ಇಲ್ಲ. only thing is you have to keep away from the family for 14 days. ಇನ್ನೊಂದು, ಇಫ್ ಯು ಆರ್ ಇನ್ ಹಾಸ್ಪಿಟಲ್, ಕೀಪ್ ಆಲ್ ದ ಪೇಮೆಂಟ್ ಇದಕ್ಕೆ ನಿಮ್ಗೆ ಎಲ್ಲ ಬೇಕಿರೋದನ್ನ ನೀವು ಸಪರೇಟ್ ತಗೊಂಡು ಹೋಗೋದು ಒಳ್ಳೇದು. ವೆನ್ ವಿಲ್ ದ ಪೇಷಂಟ್ ಬಿ ಡಿಸ್ಚಾರ್ಜ್? ಸೊ ಯೂಶುವಲಿ 10 ದಿವಸ ಟೈಮ್ ಅವ್ರು ನೋಡ್ತಾರೆ. ಅಥವಾ ಹೋಮ್ ಐಸೋಲೇಷನ್ ಇದೆ, ಮನೆಯಲ್ಲಿ ನಾನು ಸಪರೇಟ್ ಆಗಿ ಇರ್ತೇನೆ ಅಂತಾದ್ರೆ 2-3 ದಿನದಲ್ಲಿ ಸಿಂಪ್ಟಮ್ಸ್ ಎಲ್ಲ ಪೂರ್ತಿ ಅವರಿಗೆ ಸರಿ ಹೋಗಿದ್ದಾರೆ, ಸಿಂಪ್ಟಮ್ಸೇ ಇಲ್ಲ, ಈವನ್ ಇದು SpO2 ನಾರ್ಮಲ್ ಇದೆ, ಏನು ತೊಂದರೆ ಇಲ್ಲ ಅಂತಂದ್ರೆ ಅವರನ್ನ ಮನೆಗೆ ಕಳಿಸ್ತಾರೆ ಯೂಶುವಲಿ. ಬಟ್ ಮನೆಯಲ್ಲೂ ಅವರು 14 days ತನಕ ದೇ ಹ್ಯಾವ್ ಟು ಐಸೋಲೇಟ್ ದೆಮ್ಸೆಲ್ಸ್ ಫ್ರಮ್ ಅದರ್ಸ್, ಅದು ಇದ್ದೇ ಇದೆ. ಅಥವಾ ಅಲ್ಲೇನೆ ನೀವು 14 days ಐಸೋಲೇಟ್ ಆಗಿ ಬರೋ ಇದ್ದಿದ್ರೆ ಯು ಕ್ಯಾನ್ ಆಲ್ವೇಸ್ ಸ್ಟೇ ದೇರ್ ಫಾರ್ 14 days ಅಂಡ್ ದೆನ್ ಗೆಟ್ ಡಿಸ್ಚಾರ್ಜ್. ಇನ್ನೊಂದು, ಕಾಸ್ಟ್ ಆಫ್ ಟ್ರೀಟ್ಮೆಂಟ್ ಇದು ಜಸ್ಟ್ ಅಪ್ರಾಕ್ಸಿಮೇಟ್. ಇದು ಗವರ್ಮೆಂಟ್ ಇಂದ ಅವ್ರು ಹೇಳಿರೋದನ್ನ ನಾನು ಹಾಕಿರೋದು, ಅವ್ರು ಕೊಟ್ಟಿರೋ ಇದನ್ನ. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ, PPE ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಲ್ಲ, ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್. ಇದು ಎಲ್ಲ ಡಾಕ್ಟರ್ಸ್, ಎಲ್ಲ ನರ್ಸಸ್ ಅಲ್ಲಿ ಒಳಗಡೆ ವಾರ್ಡ್ ಒಳಗೆ ಹೋಗೋರೆಲ್ಲ ಹಾಕೊಳ್ಳುವಂಥದ್ದು. ಸೊ ಇದ್ರದ್ದೆಲ್ಲ ಚಾರ್ಜಸ್ ಸೇರಿ ಯೂಶುವಲಿ ಗವರ್ಮೆಂಟ್ ಸೆಟಪ್ ಅಲ್ಲಿ ದಿನಕ್ಕೆ 5,000ದಿಂದ 10,000ದವರೆಗೆ ಆಗುತ್ತೆ. ಅದೇ ಪ್ರೈವೇಟ್ ಅಲ್ಲಿ ಆದ್ರೆ 10,000ದಿಂದ 25,000, ಡಿಪೆಂಡಿಂಗ್ ಆನ್ ಟೈಪ್ ಆಫ್ ಟ್ರೀಟ್ಮೆಂಟ್. ಅನುಪಮ ಅವರೇ, ಒಂದು ನಿಮಿಷ, ನಿಮ್ದು ಪ್ರೆಸೆಂಟೇಶನ್ ಹೋಯ್ತು, ಪುನೊಮ್ಮೆ ಪ್ರೆಸೆಂಟರ್. ಹಾ, ಓಕೆ.
ಬರ್ತಾ ಇದೆ ಅಲ್ಲ? ಓಕೆ. ಸೊ ಗವರ್ಮೆಂಟ್ ಇಂದ ರೆಫರ್ ಮಾಡಿ ಅವ್ರೇನಾದ್ರೂ ಪ್ರೈವೇಟ್ ಹಾಸ್ಪಿಟಲ್ಸ್ ಗೆ ಹೋಗಿದ್ರೆ ಎನಿವೇರ್ ಬಿಟ್ವೀನ್ 50,000 ಇಂದ 1 lakh ವರೆಗೆ ಆಗ್ಬೋದು. ಅಥವಾ ಪ್ರೈವೇಟ್ ಅಲ್ಲೇ ಡೈರೆಕ್ಟ್ ಆಗಿ ಅಡ್ಮಿಷನ್ ಮಾಡಿಸ್ಕೊಂಡ್ರೆ ಸಮ್ವೇರ್ ಬಿಟ್ವೀನ್ 1.5 ಇಂದ 2 lakh ವರೆಗೂ ಆಗ್ಬೋದು. ಯಾಕಂದ್ರೆ ಕೆಲವು ಸಲ ಈ ಆಂಟಿವೈರಲ್ ಮೆಡಿಸಿನ್ ಸ್ಟಾರ್ಟ್ ಮಾಡಿದ್ರೆ ಆ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇದೆ. ಅಂದ್ರೆ ಈಚ್ ಟ್ಯಾಬ್ಲೆಟ್ ಕಾಸ್ಟಿಂಗ್ ಅರೌಂಡ್ 1,000 and above rupees ಆಗುತ್ತೆ. ಮತ್ತೆ ಇಂಜೆಕ್ಷನ್ ಅದು ರೆಮ್ಡಿಸಿವಿರ್ ಇಂಜೆಕ್ಷನ್ ಇದೆಲ್ಲ, ಸೊ ಅದನ್ನು ಒಂದು ಇಂಜೆಕ್ಷನ್ ಗೆ 4,800 rupees ಆಗುತ್ತೆ. ಸೊ ದಟ್ ವಿಲ್ ಬಿ ಗಿವನ್ ಫಾರ್ 5 days ಇದು ಕಂಟಿನ್ಯೂಸ್ಲಿ. ಸೊ ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಅದನ್ನ ಸ್ವಲ್ಪ ನೋಡಿ ಅವರು ಪೇಷಂಟ್ ಕಂಡೀಷನ್ ಮೇಲೆ ಥಿಂಕ್ ಮಾಡಿ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ದಿಸ್ ಇಸ್ ಹೌ ದ ಎಕ್ಸ್ಪೆನ್ಸ್ ಗೋಸ್. ಅಂದ್ರೆ ನಾನು ಜಸ್ಟ್ ಪಾಸಿಬಿಲಿಟಿ ಹೇಳ್ತಾ ಇರೋದು, ಕಾಸ್ಟ್ ಆಫ್ ಟ್ರೀಟ್ಮೆಂಟ್. ಹೌ ಲಾಂಗ್ ದ ಇನ್ಫೆಕ್ಷನ್ ಪರ್ಸಿಸ್ಟ್ ಅಂದ್ರೆ ಒಂದು ಸಲ ವೈರಸ್ ಪಾಸಿಟಿವ್ ಅಂತ ಆದ್ರೆ ಎಷ್ಟು ಸಮಯ ತನಕ ಅವರಲ್ಲಿ ಇನ್ಫೆಕ್ಷನ್ ಇರುತ್ತೆ ಅಂತಂದ್ರೆ ಇಟ್ ಈಸ್ ಅರೌಂಡ್ 10 to 14 days. ಇದ್ರಲ್ಲಿ ನಾನೊಂದು ಗ್ರಾಫ್ ಹಾಕಿದ್ದೇನೆ. ಸೊ ಇದು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತೇನೆ. ಈಗ 0 to 5 days, ಈಗ ನಾವು ಎಕ್ಸ್ಪೋಸ್ ಆಗಿದ್ರಿಂದ 5 ದಿನದವರೆಗೆ ನಮ್ಮಲ್ಲಿ ನಾವು ಟೆಸ್ಟ್ ಮಾಡಿಸಿದ್ರು ಕೆಲವೊಮ್ಮೆ ನೆಗೆಟಿವ್ ಬರ್ಬೋದು, ದೋ ವಿ ಹ್ಯಾವ್ ದ ವೈರಸ್. ಸೊ ಅದಕ್ಕೆ ಇಟ್ ಈಸ್ ಆಲ್ವೇಸ್ ಬೆಟರ್. ಈಗ ಪ್ರೈಮರಿ ಕಾಂಟ್ಯಾಕ್ಟ್ ನಾನು ಹೇಳಿದ್ದಲ್ಲ, ಒಬ್ರಿಗೆ ಪಾಸಿಟಿವ್ ಬಂತು ಅಂತಾದ್ರೆ ಅವರ ಜೊತೆಲಿದ್ದವರು 5 ದಿನ ಆದ್ಮೇಲೆ ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಇಫ್ ದೇ ಡೋಂಟ್ ಹ್ಯಾವ್ ಸಿಂಪ್ಟಮ್ಸ್, ಏನು ಸಿಂಪ್ಟಮ್ ಇಲ್ಲ ಅಂತಂದ್ರೆ. ಪ್ರೆಸೆಂಟರ್ ಆಗಬೇಕು. ಹೌದಾ? ಸ್ಲೈಡ್ ಹೋಯ್ತು. ಓಕೆ. ಬಂತಲ್ಲ? ಓಕೆ ಓಕೆ. ಸೊ ಯೂಶಲಿ 5 ದಿನದವರೆಗೆ ಕೆಲವು ಸಲ ನೆಗೆಟಿವ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ 5 ದಿನ ಆದ್ಮೇಲೆ ಟೆಸ್ಟ್ ಮಾಡಿಸಿದ್ರೆ ಇನ್ಫೆಕ್ಷನ್ ಇದ್ರೆ ಖಂಡಿತವಾಗಿ ಗೊತ್ತಾಗುತ್ತೆ. ಈಗ 5 ದಿಂದ 10 ದಿನದವರೆಗೆ ನಮ್ಮಲ್ಲಿ ಆ ಲೈವ್ ವೈರಸ್ ಅಂದ್ರೆ ಇನ್ಫೆಕ್ಷನ್ ಕಾಸ್ ಮಾಡೋ ವೈರಸ್ ಉಳ್ಕೊಂಡಿರ್ತದೆ. ಸೊ ಇಂಥ ಟೈಮ್ ನಲ್ಲಿ ನಾವು ಬೇರೆಯವರಿಂದ ದೂರ ಇರಬೇಕಾದದ್ದು. ಮತ್ತೆ ಎಕ್ಸಾಕ್ಟ್ 10 ದಿನಕ್ಕೆ ಅದು ಹೋಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ದಟ್ಸ್ ವೈ ವಿ ಟೇಕ್ ಅನದರ್ ಗ್ರೇಸ್ ಪೀರಿಯಡ್ ಆಫ್ 4 days ತಗೊಂಡು 14 days ಅಂತ ಹೇಳುದು. 2 ವಾರದ ಟೈಮ್ ನಾವು ಬೇರೆಯವರಿಂದ ದೂರ ಇರ್ಬೇಕು. ಸೊ ಈ ಟೈಮ್ ನಲ್ಲಿ ಹರಡುವ ಚಾನ್ಸಸ್, ನಮ್ಮಿಂದ ಬೇರೆಯವರಿಗೆ ಹರಡುವ ಚಾನ್ಸಸ್ ಇರುತ್ತೆ. ಅದಾದ್ಮೇಲೂ ನಾವು ಟೆಸ್ಟ್ ಮಾಡಿಸಿದ್ರೆ ಕೆಲವೊಮ್ಮೆ ಪಾಸಿಟಿವ್ ಬರ್ಬಹುದು. ಸೊ ಅದು ನಮ್ಮಲ್ಲಿ ಇನ್ಫೆಕ್ಷನ್ ಇದೆ ಅಂತಲ್ಲ, ಅದೇನಂದ್ರೆ ಇವನ್ ಡೆಡ್ RNA ಇರ್ತದಲ್ಲ ವೈರಸ್, ಅದು ಕೂಡ ಪಾಸಿಟಿವ್ ಅಂತ ತೋರಿಸ್ತದೆ. ಬಟ್ ಅದಕ್ಕೋಸ್ಕರ ಇಟ್ ಮೈಟ್ ಕಮ್ ಪಾಸಿಟಿವ್. ಬಟ್ ಅದರ್ವೈಸ್ ನಾವು ಬೇರೆಯವರಿಗೆ ಇನ್ಫೆಕ್ಷನ್ ಮಾಡ್ತಿರೋದಿಲ್ಲ ಅಂತ ಟೈಮ್ ನಲ್ಲಿ, ದೋ ವಿ ಆರ್ ಹ್ಯಾಡ್ ಇನ್ಫೆಕ್ಷನ್, ಬೇರೆಯವರಿಗೆ ಟ್ರಾನ್ಸ್ಮಿಟ್ ಮಾಡೋ ಪಾಸಿಬಿಲಿಟಿ ಇಲ್ಲ. ಸೊ ದ ಅಟ್ಮೋಸ್ಟ್ ಕೇರ್ ಹ್ಯಾಸ್ ಟು ಬಿ ಟೇಕನ್ ಇಸ್ ಫಾರ್ 10 to 14 days ಪೀರಿಯಡ್. ಈಗ ಅದಕ್ಕೋಸ್ಕರ ಏನ್ ಮಾಡ್ತಿದ್ರೆ ರಿಪೀಟ್ ಟೆಸ್ಟಿಂಗ್ ಮಾಡ್ತಿಲ್ಲ. ಮುಂಚೆ ಏನ್ ಮಾಡ್ತಿದ್ರು ಅಂದ್ರೆ ಪ್ರತಿ ವಾರನೂ ಟೆಸ್ಟ್ ಮಾಡಿ ಅವ್ರ ನೆಗೆಟಿವ್ ಬರೋ ತನಕ ಟೆಸ್ಟ್ ಮಾಡಿ ಮತ್ತೆ ಮನೆಗೆ ಕಳಿಸ್ತಾ ಇದ್ರು. ಈಗ ಅಗತ್ಯನೂ ಇಲ್ಲ, ಯಾಕಂದ್ರೆ ಕೇಸಸ್ ಅಷ್ಟು ಜಾಸ್ತಿ ಆದ್ರಿಂದ ಬೆಡ್ಗಳು ಸಿಗೋದೇ ಕಷ್ಟ ಆಗಿದೆ. ಸೊ ಹಾಗಾಗಿ ಆಲ್ಮೋಸ್ಟ್ 10-14 days ಕಳಿಸ್ತಾ ಇದ್ದಾರೆ. ಬಟ್ ಏನಂತ ಹೇಳಿದ್ರೆ ಮೇನ್ ರೀಸನ್ ಬಿಹೈಂಡ್ ಇಟ್ ಇಸ್ ಅದ್ರ ನಂತರ ಪಾಸಿಟಿವ್ ಬಂದ್ರು ಅವ್ರು ಬೇರೆಯವ್ರಿಗೆ ಇನ್ಫೆಕ್ಷನ್ ಕಾಸ್ ಮಾಡೋದಿಲ್ಲ. ಆ ಧೈರ್ಯದ ಮೇಲೆ ಅವರು ಕಳಿಸ್ತಾ ಇದ್ದಾರೆ ಮನೆಗೆ. ನೆಕ್ಸ್ಟ್ ಕೋವಿಡ್ ಇನ್ ಚಿಲ್ಡ್ರನ್, ಮಕ್ಕಳಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರಲ್ಲಿ ಈ ಇಮ್ಯುನಿಟಿ ಇದೆಲ್ಲ ಅದು ತುಂಬಾ ಆಕ್ಟಿವ್ ಆಗಿರೋದ್ರಿಂದ ಎನಿ ಆಂಟಿಜನ್ ಅವ್ರು ಯಾವ್ದೇ ಇನ್ಫೆಕ್ಷನ್ಗೆ ಅವ್ರು ಎಕ್ಸ್ಪೋಸ್ ಆದ್ರೂ ಕೂಡಲೇ ಅವರಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತದೆ. ಸೊ ಅದೊಂದು ಅಡ್ವಾಂಟೇಜ್ ಇಂದ ಅವರು ಯೂಶಲಿ ಅವರಲ್ಲಿ ಸಿವಿಯರಿಟಿಗೆ ಹೋಗೋದೇ ಇಲ್ಲ. ವಿಲ್ ಬಿ ವೆರಿ ಅಂದ್ರೆ ಮೈಲ್ಡ್ ಆಗಿ ಅವರಿಗೆ ಸ್ವಲ್ಪ ಕೋಲ್ಡ್ ಫ್ಲೂ ಬರ್ಬೋದು ಅಷ್ಟೇನೇನೆ ಹೊರತು ಅವರಿಗೆ ಯೂಶಲಿ ಸಿವಿಯರ್ ಇನ್ಫೆಕ್ಷನ್ ಆಗೋದಿಲ್ಲ. ಇನ್ನೊಂದು ಅವರಿಂದ ಬೇರೆಯವರಿಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ. ಯಾಕಂದ್ರೆ ಅವರಲ್ಲಿ ಸಿಂಪ್ಟಮ್ಸ್ ಇಲ್ದೇನೆ ಮೈಟ್ ಹ್ಯಾವ್ ಇನ್ಫೆಕ್ಷನ್. ಅವರಲ್ಲಿ ಕೊರೋನಾ ಪಾಸಿಟಿವ್ ಇದ್ರೂನು ಅವರಲ್ಲಿ ಏನು ಸಿಂಪ್ಟಮ್ ಇರೋದಿಲ್ಲ. ಬಟ್ ಮನೆಯಲ್ಲಿ ಅವರು ಈಗ ಹೊರಗಡೆ ಹೋಗಿ ಬೇರೆ ಮಕ್ಕಳಿಂದ ಅವರಿಗೆ ಬಂತು ಅಂತಾದ್ರೆ ಅವ್ರ ಮನೆಯಲ್ಲಿ ಬಂದು ಬೇರೆ ದೊಡ್ಡವರಿಗೆ ಸ್ಪ್ರೆಡ್ ಮಾಡ್ಬೋದು. ಸೊ ಇದು ಪಾಸಿಬಿಲಿಟಿಯಿಂದಾಗಿ ಮಕ್ಕಳನ್ನ ಆದಷ್ಟು ಹೊರಗೆ ಕಳ್ಸೋದು ನಾವು ಅವಾಯ್ಡ್ ಮಾಡ್ಬೇಕು. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಅವ್ರು ಹೋಗಿ ಆಟ ಆಡ್ಕೊಂಡು ಬರುವಾಗ ಅವ್ರಿಗೆ ಇನ್ಫೆಕ್ಷನ್ ಆದ್ರೆ ಅವರಲ್ಲಿ ಸಿಂಪ್ಟಮ್ಸ್ ಇಲ್ಲದೆ ಇರೋದ್ರಿಂದ ನಮ್ಗೆ ಗೊತ್ತೇ ಆಗೋದಿಲ್ಲ ದಟ್ ದೇ ಆರ್ ದಿ ಕ್ಯಾರಿಯರ್ಸ್ ಅಂದ್ರೆ ದೇ ಆರ್ ಸ್ಟಿಲ್ ಕ್ಯಾರಿಂಗ್ ದಟ್ ಇನ್ಫೆಕ್ಷನ್ ಇನ್ ದೆಮ್. ಸೊ ಅಂತ ಟೈಮ್ ನಲ್ಲಿ ಬೇರೆ ಎಲ್ಡರ್ಸ್ ಇದ್ರೆ ಮನೇಲಿ ಅಜ್ಜ ಅಜ್ಜಿ ಅವರಿದ್ರೆ ಅವರಿಗೆ ಬಂದ್ರೆ ದೆನ್ ದೇ ವಿಲ್ ಹ್ಯಾವ್ ಅ ಸಿವಿಯರ್ ಇನ್ಫೆಕ್ಷನ್. ಸೊ ಹಾಗಾಗಿ
ಮಕ್ಕಳನ್ನು ನಾವು ಆದಷ್ಟು ಹೊರಗೆ ಕಳ್ಸೋದನ್ನ ಅವಾಯ್ಡ್ ಮಾಡ್ಬೇಕು. ಈಗ ಸ್ಕೂಲ್ ಸ್ಟಾರ್ಟ್ ಮಾಡೋ ವಿಷಯದಲ್ಲಿ ಸಹ ಅಷ್ಟೇ, ಸ್ಕೂಲ್ ಅಲ್ಲಿ ಇಟ್ ಇಸ್ ವೆರಿ ಫಾಸ್ಟ್ ಇಟ್ ವಿಲ್ ಸ್ಪ್ರೆಡ್. ಈಗ ಮಕ್ಕಳೆಲ್ಲ ಹತ್ರನೇ ಕುತ್ಕೊಳ್ಳಿ, ಅವ್ರಿಗೆ ಏನ್ ಗೊತ್ತು ಇದು ಮಾಸ್ಕ್ ಆಗ್ಲಿ ಸ್ಯಾನಿಟೈಸರ್ ಯೂಸ್ ಮಾಡೋದಾಗ್ಲಿ ಇದೆಲ್ಲ ದೇ ಡೋಂಟ್ ನೋ. ನಾವ್ ಹೇಳಿದ್ರು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಇದ್ರಲ್ಲಿ ಇರೋದಿಲ್ಲ. ಸೊ ದೇ ಮೈಟ್ ಗೆಟ್ ಇನ್ಫೆಕ್ಟೆಡ್ ಅಂಡ್ ದೇ ಮೈಟ್ ಇನ್ಫೆಕ್ಟ್ ದ ಫ್ಯಾಮಿಲಿ ಮೆಂಬರ್ಸ್. ಸೊ ಹಾಗಾಗಿ ವಿ ಶುಡ್ ಬಿ ವೆರಿ ಕಾಶಿಯಸ್ ಇನ್ ಕೇಸ್ ಆಫ್ ಚಿಲ್ಡ್ರನ್. ಇನ್ನೊಂದು ಸೈಕೋಸೋಷಿಯಲ್ ಇಫೆಕ್ಟ್. ಸೊ ಇದುವರೆಗೆ ನಾವು ನೋಡಿದ್ದು ಆ ಡಿಸೀಸ್ ವೈರಸ್ ಇಂದ ನಮ್ಗೆ ಏನ್ ಹಾರ್ಮ್ ಆಗುತ್ತೆ ಅಂತ. ಬಟ್ ಈಗ ನಾನು ಹೇಳ್ತಿರೋದು ನಮ್ಮಿಂದ ನಾವ್ ಎಷ್ಟು ಹಾರ್ಮ್ ಮಾಡ್ಕೊಳ್ಬಹುದು ನಮ್ಮನ್ನೇ ನಾವು ಅಂತೇಳಿ. ಅಂದ್ರೆ ಸೈಕಲಾಜಿಕಲಿ ನಾವು ಹೇಗೆ ಇದ್ರನ್ನ ಎದುರಿಸಬಹುದು ಅಂತ ನಾನು ಹೇಳ್ತೇನೆ ಈಗ. ಸೊ ಇದ್ರ ಮುಂಚೆ ನಾನು ಒಂದು ಸಣ್ಣ ಇದು ಹೇಳ್ತೇನೆ ಈಗ, ಅಂದ್ರೆ ಸಣ್ಣ ಸ್ಟೋರಿ ನೋಡುವ. ಈಗ ಜಿಂಕೆ ಗೊತ್ತಲ್ಲ ಎಲ್ಲರಿಗೆ, ಡೀರ್ ಇದೆಲ್ಲ. ಸೊ ಅದ್ರದ್ದು ಸ್ಪೀಡ್ it can run around 65 kilometers per hour ಅಂತೆ. ಬಟ್ ಟೈಗರ್ ಕ್ಯಾನ್ ರನ್ ಅರೌಂಡ್ 60 kilometers per hour. ಈಗ ಇನ್ ಕೇಸ್ ಟೈಗರ್ ಇಸ್ ಚೇಸಿಂಗ್ ದ ಡೀರ್, ಯೂಶುವಲಿ ಅದು ಎಷ್ಟು ಸಾಧ್ಯವೋ ಅಷ್ಟು ಓಡ್ತಾ ಹೋಗುತ್ತೆ. ಸೊ ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ದ ಡೀರ್ ಸ್ಟಾರ್ಟ್ಸ್ ಫೀಲಿಂಗ್ ದಟ್ ಓ ಆಯ್ತು ನನ್ ಕತೆ ಮುಗೀತು, ಈಗ ಎನಿ ಟೈಮ್ ನನ್ ಟೈಗರ್ಗೆ ಪ್ರೇ ಆಗ್ತಾನೆ, ಅದು ನನ್ ಹಿಡಿದ್ ಬಿಡುತ್ತೆ ಅಂತ ಅನ್ಕೊಂಡ ತಕ್ಷಣ ಅದ್ರದ್ದು ಸ್ಪೀಡ್ ಆಟೋಮೆಟಿಕಲಿ ಕಟ್ ಆಗಿ ಅದು ಟೈಗರ್ ಅದನ್ನ ಹಿಡಿದು ಬಿಡುತ್ತೆ. ಸೊ ಇದು ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಈವನ್ ಕೊರೋನಾನು ಅಷ್ಟೇ. ನಾವು ಮೀಡಿಯಾದಲ್ಲೆಲ್ಲ ನೋಡಿ ಈಗ ವಿ ಹ್ಯಾವ್ ಸೋ ಮಚ್ ಆಫ್ ಫಿಯರ್ ಅಬೌಟ್ ದಿಸ್ ಕೊರೋನಾ ವೈರಸ್ ಅಂತ ಹೇಳಿದ್ರೆ, ಬಂತ ಅಂದ್ರೆ ಮುಗೀತು ಕತೆ ಅಂತ ಅನ್ಕೊಳ್ಳೋರಿದೆ. ಸೊ ದಟ್ ಇಸ್ ನಾಟ್ ದ ಆಕ್ಚುಲ್ ಸಿಚುವೇಶನ್ ಆಕ್ಚುಲಿ. ಈಗ ನಾನು ಹೇಳಿದಾಗೆ ಅರೌಂಡ್ 100 ಪೀಪಲ್ ಅಲ್ಲಿ ಇನ್ಫೆಕ್ಷನ್ ಆದ್ರೆ ಅದರಲ್ಲಿ 80% ಜನರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ, ಅಥವಾ ಮೈಲ್ಡ್ ಫ್ಲೂ ಬಂದು ಹೋಗ್ತದೆ. ಸೊ ಇನ್ನು ಉಳಿದ 20ರಲ್ಲಿ ಸ್ವಲ್ಪ ಸಿವಿಯರ್ ಇನ್ಫೆಕ್ಷನ್ ಆಗ್ಬೋದು, ಬಟ್ ಅವರಲ್ಲೂ ತುಂಬಾ ಜನ ಚೇತರಿಸ್ಕೊಳ್ತಾರೆ. ಸೊ ಔಟ್ ಆಫ್ 100 ಈ ಡೆತ್ ರೇಟ್ ಅಂತ ಇರೋದಿದೆಯಲ್ಲ, ಇಟ್ ಇಸ್ ಜಸ್ಟ್ 1.8%. ಇಟ್ ಇಸ್ ಮಚ್ ಲೋವರ್ ದನ್ ಎನಿ ಅದರ್ ಡಿಸೀಸ್. ಈಗ ಡಯಾಬಿಟೀಸ್ ಆಗ್ಲಿ, TB ಆಗ್ಲಿ, BP ಆಗ್ಲಿ, ಸೊ ಅದರಿಂದೆಲ್ಲ ಸಾಯೋರು ಎಷ್ಟು ಜನ ಇದ್ದಾರೆ. ಸೊ ವಿ ಶುಡ್ ನಾಟ್ ಥಿಂಕ್ ದಟ್ ದಿಸ್ ಇಸ್ ದ ಎಂಡ್. ದಿಸ್ ಇಸ್ ಜಸ್ಟ್ ಲೈಕ್ ಎನಿ ಅದರ್ ಕಾಮನ್ ಕೋಲ್ಡ್ ಲೈಕ್ ವೈರಸ್ ಓನ್ಲಿ. ಬಟ್ ಕೆಲವರಲ್ಲಿ ಮಾತ್ರ ಅದು ಸ್ವಲ್ಪ ಸಿವಿಯರ್ ಆಗೋ ಕಾರಣದಿಂದ ಸ್ವಲ್ಪ ನಾವು ಜಾಗೃತಿ ವಹಿಸ್ಬೇಕು, ಅದು ಒಂದು. ಇನ್ನೊಂದು, ಇನ್ಫೆಕ್ಷನ್ ರೇಟ್ ಆಫ್ ಸ್ಪ್ರೆಡ್ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಇದೆ. ಅಂದ್ರೆ ಒಬ್ಬರಿಗೆ ಬಂದ್ರೆ ಹತ್ರದಲ್ಲಿ ಇರೋರಿಗೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಈ ವೈರಸ್ ಇಂದ. ಸೊ ದಟ್ ಈಸ್ ದ ಓನ್ಲಿ ಡ್ರಾಬ್ಯಾಕ್ ಆಫ್ ದಿಸ್ ಕೊರೋನಾ ವೈರಸ್. ಸೊ ಅದನ್ನ ನಾವು ಕಾಶಿಯಸ್ ಆಗಿರ್ಬೇಕಷ್ಟೇ ಹೊರತು ಬಂದ್ಮೇಲೆ ನಾವು ಅದನ್ನ ಹೇಗೆ ಎದುರಿಸೋದು, ದಿಸ್ ಇಸ್ ದಿ ಎಂಡ್ ಅಂತ ಅನ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಇದು ಸ್ಟ್ರೆಸ್ ನಮ್ಗೆ ಯಾವಾಗ ಆಗುತ್ತೆ ಅಂದ್ರೆ, ಒಂದು ಇನ್ಎಡಿಕ್ವೇಟ್ ಸಪ್ಲೈಸ್. ಈಗ ಮನೆಯಲ್ಲಿ ಎಲ್ಲರಿಗೂ ಇನ್ಫೆಕ್ಷನ್ ಆಗಿದೆ, ಯಾರು ಹೊರಗೆ ಹೋಗ್ತಾ ಇಲ್ಲ ಅಂತ ಆಗುವಾಗ ಮನೆಯಲ್ಲಿರೋದು ಇದೆಲ್ಲ ಗ್ರಾಸರೀಸ್ ಎಲ್ಲ ಇಲ್ಲ, ನಾವ್ ಹೇಗೆ ಮ್ಯಾನೇಜ್ ಮಾಡೋದು, ಆತರ ನಾವು ತಗೊಂಡಾಗ ನಮ್ಗೆ ಸ್ಟ್ರೆಸ್ ಆಗ್ಬೋದು. ಇನ್ನೊಂದು, ಇನ್ಫಾರ್ಮೇಶನ್ ಇಲ್ಲದೆ ಇದ್ರೆ, ಈಗ ಪಾಸಿಟಿವ್ ಬಂದ ತಕ್ಷಣ ನಾವ್ ಏನ್ ಮಾಡೋದು, ಎಲ್ಲಿ ಹೋಗೋದು, ಎಂತ ಮಾಡೋದು ಅಂತಾನೆ ಗೊತ್ತಿಲ್ಲದೆ ಇದ್ರೆ ಅಗೇನ್ ಯು ವಿಲ್ ಗೆಟ್ ಸ್ಟ್ರೆಸ್ಡ್ ಅಬೌಟ್ ದೀಸ್ ಥಿಂಗ್ಸ್. ಅಥವಾ ನಾವು ಈಗ ಹಾಸ್ಪಿಟಲ್ ಅಡ್ಮಿಷನ್ ಹೋಗಿ ಕೆಲವರು ನಾವು ನೋಡ್ತಿದ್ವಲ್ಲ, ಲಾಸ್ಟ್ ಫ್ಯೂ ಮಂತ್ಸ್ ಅಲ್ಲಿ ಆ ಪ್ರಾಬ್ಲಮ್ ಆಯ್ತು, ಬೆಡ್ಸೇ ಇಲ್ಲ ಅಂತ ಹೇಳೋದು. ಬಟ್ ಈಗೆಲ್ಲ ಆ ತರ ಪ್ರಾಬ್ಲಮ್ ಇಲ್ಲ ಆಕ್ಚುಲಿ, ಯಾಕಂದ್ರೆ ಆಲ್ಮೋಸ್ಟ್ ಆಲ್ ಪ್ರೈವೇಟ್ ಹಾಸ್ಪಿಟಲ್ಸ್ ಎಲ್ಲ ಅಡ್ಮಿಟ್ ಮಾಡ್ತಾ ಇರೋದ್ರಿಂದ ಆಲ್ಮೋಸ್ಟ್ ಅದು ಇದರಲ್ಲೇ ನಡೀತಾ ಇದೆ. ಇನ್ನೊಂದು ಫೈನಾನ್ಷಿಯಲ್ ಲಾಸಸ್ ಅದೇ, ಯಾಕಂದ್ರೆ ಪ್ರೈವೇಟ್ ಸೆಟಪ್ ಅಲ್ಲಿ ನಾವು ಹೋದ್ರೆ ದ ಅಮೌಂಟ್ ವಿ ಆರ್ ಗೋಯಿಂಗ್ ಟು ಶೆಲ್ ಔಟ್ ಇಟ್ಸ್ ಎ ಬಿಗ್ ಅಮೌಂಟ್. ಇವನ್ ಅಪ್ ಟು 1-2 lakhs ಅಂದ್ರೆ ಅಷ್ಟೊಂದು ಅಫೋರ್ಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿನವರಲ್ಲಿ. ಸೊ ಅದೊಂದು ಸ್ಟ್ರೆಸ್ ಆಗ್ಬೋದು. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅಕ್ಕಪಕ್ಕದವ್ರದ್ದು ನೋಡುವ ರೀತಿಯೇ ಬದಲಾಗೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ದ ವೇ ಅವರ್ ಕೊಲೀಗ್ಸ್ ಅಥವಾ ನೇಬರ್ಸ್ ಟ್ರೀಟ್ ಅಸ್, ಅದೊಂದಿದೆ. ಸೊ ನಾವು ಆದಷ್ಟು ಇದರಿಂದ ಏನ್ ಮಾಡ್ಬೋದು ಅಂದ್ರೆ, ಹೌ ಟು ಪ್ರಿವೆಂಟ್ ದಿಸ್ ಇಸ್ ವಿ ಕ್ಯಾನ್ ಪ್ರೊವೈಡ್ ಸೋಷಿಯಲ್ ಸಪೋರ್ಟ್. ಈಗ ಪಕ್ಕದಲ್ಲಿ ಬಂದ ತಕ್ಷಣ ವಿ ಕ್ಯಾನ್ ಸ್ಟಿಲ್ ಸೇ ದಟ್ ವಿ ಆರ್ ದೇರ್. ನಾವು ಅವರಿಗೆ ಗ್ರಾಸರೀಸ್ ಪ್ರೊವೈಡ್ ಮಾಡೋದಾಗ್ಲಿ, ನಾವು ಈ ತರ ಹೆಲ್ಪ್ ಮಾಡ್ಬೋದು. ಯಾಕಂದ್ರೆ ವಿ ಡೋಂಟ್ ನೋ ವೆನ್ ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ಫೆಕ್ಟೆಡ್. ಈಗ ಕಮ್ಯುನಿಟಿ ಸ್ಪ್ರೆಡ್ ಆಗಿರೋದ್ರಿಂದ ನೋ ಒನ್ ನೋಸ್ ಅದು ರೇಟ್ ಆಫ್ ಸ್ಪ್ರೆಡ್ ಅಷ್ಟು ಜಾಸ್ತಿ ಆಗಿದೆ. ಸೊ ಇಟ್ಸ್ ಬೆಟರ್ ಟು ಆಲ್ವೇಸ್ ಸಪೋರ್ಟ್ ದೆಮ್ ಅಂಡ್ ಸೇ ದಟ್ ವಿ ಆರ್ ದೇರ್. ನಾವು ಅವರಿಗೆ ಗ್ರಾಸರೀಸ್ ತಂದ್ಕೊಡೋದು, ಬೇಸಿಕ್ ನೀಡ್ಸ್ ತಂದ್ಕೊಡೋದು, ಇದು ಮಾಡ್ಬೋದು. ಇನ್ನೊಂದು, ಅಡಿಕ್ವೇಟ್ ಹೆಲ್ತ್ ಎಜುಕೇಶನ್. ಬಂದ್ಮೇಲೆ ನೋಡ್ಕೊಳ್ಳುವ ಅನ್ನೋದಕ್ಕಿಂತ ಈಗ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿದ್ರೆ ನಮ್ಗೆ ಏನ್ ಮಾಡ್ಬೇಕು ಅಂತ ಟೈಮ್ ನಲ್ಲಿ ಅಂತ ಗೊತ್ತಿದ್ರೆ ಇಟ್ ಇಸ್ ಆಲ್ವೇಸ್ ಬೆಟರ್. ಸೊ ಇಟ್ ಇಸ್ ಬೆಟರ್ ಟು ಬಿ ಎಜುಕೇಟೆಡ್ ಅಬೌಟ್ ಹೌ ಟು ಗೋ ಅಬೌಟ್. ಇನ್ನೊಂದು, ಟು ಹ್ಯಾವ್ ಅ ಇಂಟರ್ನೆಟ್ ಆಕ್ಸೆಸ್, ಸೋಷಿಯಲ್ ನೆಟ್ವರ್ಕ್ ಇದೆ, ಮೊಬೈಲ್, ಲ್ಯಾಪ್ಟಾಪ್ ಎಲ್ಲ ನಾವು ಅಂತ ಟೈಮ್ ನಲ್ಲಿ
ಕಂಟಿನ್ಯೂ ಮಾಡ್ಬೋದು, ಸ್ವಲ್ಪ ಟೆನ್ಷನ್ ಫ್ರೀ ಆಗಿರೋದು ಒಳ್ಳೇದು. ಯಾಕಂದ್ರೆ ನಾವು ಒಬ್ಬರೇ ಇದ್ರೆ ಈಗ ರೂಮ್ ನಲ್ಲಿ ಹೋಮ್ ಐಸೋಲೇಷನ್ ಅಂತ, ಅವಾಗ ನಿಜವಾಗ್ಲೂ ತಲೆ ಕೆಟ್ಟೋಗ್ತದೆ. ಇಟ್ ಇಸ್ ನಾಟ್ ಈಸಿ ಟು ಸ್ಟೇ ಅಲೋನ್ ಇನ್ ಒನ್ ರೂಮ್ ಫಾರ್ ಸೋ ಮೆನಿ ಡೇಸ್. ಸೊ ಇಂಟರ್ನೆಟ್ ಮೂಲಕ ನಾವು ಬೇರೆಯವ್ರ ಹತ್ರ ಮಾತಾಡ್ತಾನೆ ಇರ್ಬೋದು, ಬ್ರೌಸ್ ಅಂಡ್ ಸಿ, ನಮ್ಗೆ ಇಷ್ಟ ಆದ ಮೂವೀಸ್ ನೋಡ್ಬೋದು ಅಥವಾ ವರ್ಕ್ ಮಾಡ್ತಾ ಇರ್ಬೋದು. ಸೊ ಇಟ್ಸ್ ಬೆಟರ್ ಟು ಆಲ್ವೇಸ್ ಕೀಪ್ ಅವರ್ ಸೆಲ್ಸ್ ಆಕ್ಯುಪೈಡ್ ಡ್ಯೂರಿಂಗ್ ದಿಸ್ ಟು ರಿಲೀವ್ ಸ್ಟ್ರೆಸ್. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಡೂ ಟು ಓವರ್ಕಮ್ ದ ಸ್ಟ್ರೆಸ್ ಡ್ಯೂರಿಂಗ್ ದಿಸ್ ಟೈಮ್. ಕೊನೆಯದಾಗಿ ವ್ಯಾಕ್ಸಿನ್ ಬಗ್ಗೆ ಹೇಳಿದ್ರು. ಸೊ ವ್ಯಾಕ್ಸಿನ್ ಅದೇ ಹೇಳಿದಾಗೆ ಇದೊಂದು ಜೋಕ್ ಬಂದಿತ್ತು, ವ್ಯಾಕ್ಸಿನ್ ಕಾ ಇಂತಜಾರ್ ಕರ್ತೆ ಕರ್ತೆ ಕೊರೋನಾ ಕಾ ಬರ್ಡೇ ಈ ನಜದೀಕ್ ಆ ಗಯಾ ಅಂತ ಹೇಳಿ. ಸೊ ಆಲ್ಮೋಸ್ಟ್ ವಿ ಆರ್ ಎಂಡ್ ಆಫ್ ದ ಇಯರ್ ಆಯ್ತು, ಡಿಸೆಂಬರ್ ಆಗ್ತಾ ಬಂತು. ಸೊ ವ್ಯಾಕ್ಸಿನ್ ಯಾವಾಗ ಬರುತ್ತೆ ಅನ್ನೋದೇ ಕ್ವಶನ್ ಈಗ. ಸೊ ಒಂದು ವ್ಯಾಕ್ಸಿನ್ ಬರ್ಬೇಕಾದ್ರೆ ನೀವು ನೋಡ್ಬೋದು ಎಷ್ಟು ಸ್ಟೇಜಸ್ ಅಲ್ಲಿ ಅದು ಹೋಗ್ಬೇಕು ಅಂತ ಹೇಳಿದ್ರಲ್ಲಿ. ಅದ್ರಲ್ಲೂ ಒಂದೊಂದು ಸ್ಟೇಜ್ಗೂ ಎಷ್ಟು ವರ್ಷ ಆಗ್ಬೇಕು ನೋಡಿ. ಒಂದು ಪ್ರೀ ಕ್ಲಿನಿಕಲ್ ಡೆವಲಪ್ಮೆಂಟ್ ಅಂತ ನಾವು ತಗೊಂಡ್ರೆ 1 ರಿಂದ 10 ವರ್ಷ ಬೇಕು ಇದಕ್ಕೆ. ಅಂದ್ರೆ ಜಸ್ಟ್ ಟು ಐಸೋಲೇಟ್ ದ ಆಂಟಿಜನ್ ಅಂಡ್ ಟು ಪುಟ್ ಇಟ್ ಇನ್ ಆಕ್ಷನ್. ಅದಕ್ಕೋಸ್ಕರನೇ ಒಂದು 10 ವರ್ಷ ಆದ್ರೂ ಟೈಮ್ ತಗೊಳ್ತದೆ ಕೆಲವು ಸಲ. ಸೊ ನಾನು ಮಿನಿಮಮ್ ಡ್ಯೂರೇಷನ್ ತಗೊಂಡ್ರು 1 + 2 3 4 5 6 years. ಸೊ ಮಿನಿಮಮ್ ಡ್ಯೂರೇಷನ್ ಆಫ್ ಎನಿ ವ್ಯಾಕ್ಸಿನ್ ಟು ಕಮ್ ಅಪ್ ಇಸ್ 6 years. ಸೊ ನಾವೀಗ ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು 1 year ಒಳಗಡೆ, ವಿಚ್ ಇಸ್ ಹೈಲಿ ಇಂಪಾಸಿಬಲ್. ಸೊ ಈಗ ಆಲ್ಮೋಸ್ಟ್ ಕೆಲವು ಆದ್ರೂ ಸಿನ್ಸ್ ದ ಟೆಕ್ನಾಲಜಿ ಇಸ್ ಸೋ ಅಡ್ವಾನ್ಸ್ಡ್, ವಿ ಆರ್ ಸ್ಟಿಲ್ ಇನ್ ಹೋಪ್ಸ್ ಅಂಡ್ ಕೆಲವು ವ್ಯಾಕ್ಸಿನ್ಸ್ ದೇ ಮೈಟ್ ಕಮ್ ಔಟ್ ಇನ್ 2-3 months ಅನ್ನೋ ಒಂದು ಹೋಪ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ವಿಲ್ ಜಸ್ಟ್ ಸಿ. ನಾನು ಜಸ್ಟ್ ಬ್ರೀಫ್ ಆಗಿ ಹೇಳ್ತೇನೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಇದಾಗ್ಬೋದು. ಅಂದ್ರೆ ವಾಟ್ ಈಸ್ ವ್ಯಾಕ್ಸಿನ್ ಅಂತ ಹೇಳಿದ್ರೆ, ಈಗ ಯಾವುದೇ ವೈರಸ್, ಇಟ್ ಮೇ ನಾಟ್ ಬಿ ಕೊರೋನಾ, ಯಾವುದೇ ಇನ್ಫೆಕ್ಷನ್ ಕಾಸ್ ಮಾಡೋ ವೈರಸ್ ಆಗ್ಲಿ, ಅದ್ರದ್ದು ಆಂಟಿಜನ್ ನ ತಗೊಳ್ತಾರೆ. ಅದ್ ಯಾವ ತರ ಪಿಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಆಂಟಿಜನ್ ಒಬ್ರಿಗೆ ಕೊಟ್ರೆ ಅವರಿಗೆ ಇನ್ಫೆಕ್ಷನ್ ಬರಬಾರ್ದು, ಬದಲಾಗಿ ಅವರಲ್ಲಿ ಆಂಟಿಬಾಡೀಸ್ ಮಾತ್ರ ಪ್ರೊಡ್ಯೂಸ್ ಆಗ್ಬೇಕು. ಸೊ ಅಂತ ಆಂಟಿಜನ್ ನ ಅವರು ಸಿಲೆಕ್ಟ್ ಮಾಡ್ಕೊಳ್ಬೇಕು. ಸೊ ದಟ್ ಈಸ್ ಅ ವೆರಿ ಮೇಜರ್ ಟಾಸ್ಕ್ ಅದ್ರಲ್ಲಿ, ಆಕ್ಚುಲಿ ಡೆವಲಪಿಂಗ್ ಸಚ್ ಅನ್ ಆಂಟಿಜನ್ ವಿಚ್ ವಿಲ್ ಓನ್ಲಿ ಗಿವ್ ಇಮ್ಯುನೋಜೆನಿಕ್ ರೆಸ್ಪಾನ್ಸ್ ಅಂಡ್ ನೋ ಇನ್ಫೆಕ್ಷನ್. ಸೊ ಅಂತ ಆಂಟಿಜನ್ ನ ಸಿಲೆಕ್ಟ್ ಮಾಡ್ಕೊಂಡು ಅದನ್ನ ಪ್ರೈಮರಿ ಟೆಸ್ಟ್ ಗೆ ಅವರು ಅನಿಮಲ್ಸ್ ಮೇಲೆ ಪ್ರಯೋಗ ಮಾಡ್ಬೇಕು. ಸೊ phase 1 ಟ್ರಯಲ್ ಅಲ್ಲಿ ಅನಿಮಲ್ಸ್ ಮೇಲೆ, ಮತ್ತೆ ಕೆಲವರಿಗೆ ಮಾತ್ರ ವ್ಯಾಕ್ಸಿನ್ ನ ಕೊಟ್ಟು ಏನಾದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ, ಮತ್ತೆ ಅದರಿಂದ ಅದ್ ಕೊಟ್ಟ ತಕ್ಷಣ ಅವರಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತಾ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಕೆಲವರಿಗೆ ಕೊಡ್ತಾರೆ. ಸೊ ದಟ್ ಈಸ್ phase 1. ಅದನ್ನ ಕೆಲವು ಹೆಚ್ಚಿನ ವ್ಯಾಕ್ಸಿನ್ ಈಗ ಕ್ರಾಸ್ ಮಾಡ್ಕೊಂಡು ದೇ ಹ್ಯಾವ್ ಆಲ್ಸೋ ಫಿನಿಶ್ phase 2. phase 2 ನಲ್ಲಿ ಹಂಡ್ರೆಡ್ಸ್ ಆಫ್ ಪೀಪಲ್ ಗೆ ಕೊಡ್ತಾರೆ. ಸೊ ಇದು ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಅದ್ರದ್ದು ಕರೆಕ್ಟ್ ಡೋಸೇಜ್ ಏನು ಅಂತ ತಿಳ್ಕೊಳ್ಳಿಕ್ಕೆ. ಈಗ ಎಷ್ಟು ಡೋಸ್ ಅಲ್ಲಿ ಕೊಟ್ರೆ ನಾವು ಎಷ್ಟು ಇಮ್ಯೂನ್ ರೆಸ್ಪಾನ್ಸ್, ಎಷ್ಟು ಆಂಟಿಬಾಡೀಸ್ ಅವರಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳಿಕ್ಕೆ phase 2 ಮಾಡ್ತಾರೆ. ಸೊ ಇದ್ರಲ್ಲೂ ದೇ ವಿಲ್ ಆಲ್ಸೋ ಅಸೆಸ್ ದ ರಿಸ್ಕ್. ಯಾರಿಗಾದ್ರೂ ಏನಾದ್ರು ಸೈಡ್ ಎಫೆಕ್ಟ್ಸ್ ಆದ್ರೆ ಅದನ್ನ ಕೂಡಲೇ ಅಲ್ಲೇ ಸ್ಟಾಪ್ ಮಾಡಿ ದೇ ವಿಲ್ ಸಿ ವಾಟ್ ಇಸ್ ದ ಪ್ರಾಬ್ಲಮ್. ಇದನ್ನು ಫೇಸ್ ಈಗ ಆಲ್ರೆಡಿ ಕೆಲವು ವ್ಯಾಕ್ಸಿನ್ಸ್ ಕಂಪ್ಲೀಟ್ ಮಾಡ್ಕೊಂಡು ದೇ ಹ್ಯಾವ್ ಕಮ್ ಟು phase 3. phase 3 ಇಸ್ ಅ ಮೇಜರ್ ಟಾಸ್ಕ್. ಯಾಕಂದ್ರೆ ಇದ್ರಲ್ಲಿ ಅವರು ಥೌಸಂಡ್ಸ್ ಆಫ್ ಪೀಪಲ್ಗೆ, ನಿಯರ್ಲಿ 40 ರಿಂದ 50 ಸಾವಿರ ಜನಕ್ಕೆ ಈ ವ್ಯಾಕ್ಸಿನ್ ನ ಕೊಟ್ಟು ಅವ್ರು ಟೆಸ್ಟ್ ಮಾಡಿರ್ಬೇಕು ಬಿಫೋರ್ ಗೆಟಿಂಗ್ ಅಪ್ರೂವಲ್. ಸೊ ದಿಸ್ ಇಸ್ ಅ ಬಿಗ್ ಟಾಸ್ಕ್. ಮತ್ತೆ ವ್ಯಾಕ್ಸಿನ್ ಯಾರಿಗ್ ಕೊಡ್ಬೋದು ಅಂತ ಹೇಳಿದ್ರೆ, ಅವ್ರಿಗೆ ಆ ವೈರಸ್ಗೆ ಅವರು ಎಕ್ಸ್ಪೋಸ್ ಆಗಿರ್ಬಾರ್ದು, ಅಂತವರಿಗೆ ಅವ್ರು ಕೊಟ್ಟು ಅದರಲ್ಲಿ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತಾ ಅಂತ ಅವ್ರು ನೋಡ್ಬೇಕಾಗತ್ತೆ. ಸೊ ಈ ತರ ಈಗ ಇಷ್ಟು ಸ್ಪ್ರೆಡ್ ಆಗಿರೋ ಪ್ಲೇಸಸ್ ಅಲ್ಲಿ ವ್ಯಾಕ್ಸಿನ್ ಟ್ರಯಲ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್. ಯಾಕಂದ್ರೆ ಆಲ್ಮೋಸ್ಟ್ ಕೆಲವರೆಲ್ಲ ಟ್ರಯಲ್ಗೆ ನಾಮಿನೇಟ್ ಆದವರಲ್ಲಿ ಸಹ ಟೆಸ್ಟ್ ಮಾಡಿದಾಗ ಆಂಟಿಬಾಡಿ ಪ್ರೊಡ್ಯೂಸ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಅದ್ ಯಾಕೆ ಅಂತ ಹೇಳಿದ್ರೆ, ದೇ ಹ್ಯಾವ್ ಎಕ್ಸ್ಪೋಸ್ ಟು ದಿಸ್ ವೈರಸ್ ಆಲ್ರೆಡಿ ಅಂಡ್ ಆಲ್ರೆಡಿ ಅವರಿಗೆ ಆಂಟಿಬಾಡಿ ಬಂದ್ಬಿಟ್ಟಿದೆ. ಸೊ ಈ ತರ ಸ್ವಲ್ಪ ಇದು ಫೇಸ್ ಇಸ್ ಟೇಕಿಂಗ್ ಅ ಲಾಂಗರ್ ಟೈಮ್. ಆಮೇಲೆ ಮೋಸ್ಟ್ ಆಫ್ ದ ವ್ಯಾಕ್ಸಿನ್ಸ್ ಆರ್ ನೌ ಇನ್ ದಿಸ್ phase 3 ಟ್ರಯಲ್ ಅಲ್ಲಿ ಇದೆ. ಸೊ ಹೋಪ್ಫುಲಿ these are the vaccines which could be available in some short duration ಅಂತ ಅನ್ಕೊಳ್ತಾ ಇದೀವಿ. USA ಅಲ್ಲಿ 2 ಕಂಪನೀಸ್ ಆರ್ ಪ್ರೊಡ್ಯೂಸಿಂಗ್ ವ್ಯಾಕ್ಸಿನ್. ಅದ್ರಲ್ಲೂ ಎಲ್ಲ phase 3 ನಲ್ಲೇ ಇದ್ದು ಫೆಬ್ರವರಿ ಅಷ್ಟೊತ್ತಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ವಿ ಡೋಂಟ್ ನೋ. ಇಂಡಿಯಾದಲ್ಲಿ ಕೊಲಾಬರೇಟ್ ಮಾಡ್ತಿರೋ 2 ಕಂಪನೀಸ್ ಇದೆ. ಒಂದು UK ಬೇಸ್ಡ್ ಆಸ್ಟ್ರಾಜೆನಿಕಾ ಅನ್ನೋ ಕಂಪನಿದು ವ್ಯಾಕ್ಸಿನ್, ಇದು ನಮ್ಮ ಪೂನಾದು ಕಂಪನಿ ಜೊತೆ ಅವರು ಟೈಅಪ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ phase 3 ಟ್ರಯಲ್ ಈಗಾಗಲೇ ನಡೀತಾ ಇದೆ. ಈವನ್ ಇಂಡಿಯಾದಲ್ಲೂ ದೇ ಹ್ಯಾವ್ ಸ್ಟಾರ್ಟೆಡ್ ದಿಸ್ phase 3 ಟ್ರಯಲ್ ಫಾರ್ ದಿಸ್ ವ್ಯಾಕ್ಸಿನ್. ಈ ಕಂಪನಿ ವ್ಯಾಕ್ಸಿನ್ದು phase 3 ಟ್ರಯಲ್ಸ್ ನಡೀತಾ ಇದೆ. ಇನ್ನೊಂದು ರಷ್ಯಾದು ವ್ಯಾಕ್ಸಿನ್
ಅದನ್ನು ಆಕ್ಚುಲಿ ಸಾರಿ ಅವರು ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಂಡ್ ಬಿಟ್ಟಿದ್ರು ದಟ್ ಇಟ್ ಇಸ್ ಆಲ್ರೆಡಿ ಪಾಸ್ಟ್ ಆಲ್ ದಿಸ್ ಅಂತ ಹೇಳಿ. ಬಟ್ ಆಕ್ಚುಲಿ ಅವ್ರು phase 3 ಇನ್ನೂ ಮುಗಿಸಿರ್ಲಿಲ್ಲ. ಸೊ ನೌ ದೇ ಹವ್ ಗಾನ್ ಫಾರ್ phase 3 ಟ್ರಯಲ್. ಈ ಕಂಪನಿನೂ ದೇ ಹವ್ ಟೈಡ್ ಅಪ್ ವಿತ್ ಒನ್ ಆಫ್ ದಿ ಇಂಡಿಯನ್ ಕಂಪನಿ, ಡಾಕ್ಟರ್ ರೆಡ್ಡಿಸ್ ಅನ್ನೋ ಕಂಪನಿ ಜೊತೆ ಟೈ ಅಪ್ ಮಾಡ್ಕೊಂಡು ದೇ ಆರ್ ಡೂಯಿಂಗ್ phase 3 ಈವನ್ ಇನ್ ಇಂಡಿಯಾ. ಸೊ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಒಂದೇ ಇಂಜೆಕ್ಷನ್ ನಲ್ಲಿ ಅದು ಒಂದೇ ಇಂಜೆಕ್ಷನ್ ಕೊಟ್ರೆ ಸಾಕಾಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಸಿ ಇದು ಇರೋ ಈ ಮೂರು ಇದು ರೇಸ್ ಅಲ್ಲಿ ಇರೋದು ಈ ಮೂರು ವ್ಯಾಕ್ಸಿನ್ ನಲ್ಲಿ ಯಾವ್ದು ಫಸ್ಟ್ ಬರುತ್ತೆ ಅಂತ ನೋಡೋಣ. ಬಟ್ ಮಿನಿಮಮ್ ಇದೂನು ಕಂಪ್ಲೀಟ್ ಆಗ್ಲಿಕ್ಕೆ ನನ್ನ ಪ್ರಕಾರ ಅಟ್ಲೀಸ್ಟ್ 2-3 ಮಂತ್ಸ್ ತಗೊಳುತ್ತೆ. ಸೊ ಅನದರ್ 6 ಮಂತ್ಸ್ ಅಂತೂ ಎಲ್ಲರಿಗೂ ವ್ಯಾಕ್ಸಿನ್ ಆದ್ಮೇಲೆ ದೇರ್ ಇಸ್ ಅ ಲಾಟ್ ಆಫ್ ಪ್ರೊಸೀಜರ್. ಈಗ ವ್ಯಾಕ್ಸಿನ್ ಎಲ್ಲ ಪ್ರೂವ್ ಆದ್ರೂನು ಅಷ್ಟ್ರ ಮಟ್ಟಿಗೆ ಅದ್ರದ್ದು ಪ್ರೊಡಕ್ಷನ್ ಆಗಿ ಅದ್ರದ್ದು ಡಿಸ್ಟ್ರಿಬ್ಯೂಷನ್ ಆಗಿ ಅದು ಇಟ್ ಹ್ಯಾಸ್ ಟು ರೀಚ್ ಪೀಪಲ್ ಅಂಡ್ ಇಟ್ ಇಸ್ ಅ ಕ್ವೆಶ್ಚನ್ ಆಫ್ ಮಿಲಿಯನ್ಸ್ ಆಫ್ ಪೀಪಲ್ ಆಲ್ ಓವರ್ ದ ವರ್ಲ್ಡ್. So adu it is at least going to take another year's time. So till then let us be very careful. So ellarigu band hogbodu anna idide, but then let us be careful. Let us wait at least vaccine baro tanta. If we prevent the infection, maybe we are still on a safer side. So to conclude, I would like to say better be careful, as I already told. ಸೊ ಎಲ್ಲಾ ತರದ ಮೆಷರ್ಸ್ ನ ತಗೊಳ್ಳೋಣ. ವಿ ವಿಲ್ ಕೀಪ್ ಇಟ್ ಅವೇ ಫ್ರಮ್ ಅಸ್ ಆಸ್ ಮಚ್ ಆಸ್ ಪಾಸಿಬಲ್. ಎಲ್ಲಾ ಮಾಡೋಣ. ಇನ್ ಕೇಸ್ ಏನಾದ್ರೂ ಬೈ ಚಾನ್ಸ್ ಪಾಸಿಟಿವ್ ಬಂದ್ರೆ ವಿ ವಿಲ್ ಟೇಕ್ ಇಟ್ ಆಸ್ ಆಲ್ ಇಸ್ ವೆಲ್ ಅಂತ ತಗೊಳ್ಳೋಣ. we will think that we are in that 98% population who is going to get completely cured and we are going to come out of it. So let us not think of the other 2% unfortunate people who are going into severe illness. So it is all in our mindset. So if we are strong, we can always fight against this virus. So let us hope for the best and be careful. Okay, thank you so much. Thank you. Om Prakash. Om Prakash. Thank you so much. So ನಮ್ಮ ಪದ್ಮಶಾಲಿ ಸಮಾಜ ಸೇವಾ ಕೂಟದ ಅಧ್ಯಕ್ಷರು ಶ್ರೀ ಪ್ರಭಾಕರ್ ಶೆಟ್ಟಿಗಾರ್ ಅವರು ಎಲ್ಲರನ್ನು ಉದ್ದೇಶಿಸಿ ಎರಡು ಮಾತಾಡ್ಬೇಕಂತ ಹೇಳಿ ನಿಮ್ಮ ಕೋರಿಕೆ. ನಮಸ್ಕಾರ. ಅದ್ರ ಮೊದಲು ಏನಾದ್ರು ಕ್ವಶನ್ ಆನ್ಸರ್ ಏನಾದ್ರು ಇದ್ರೆ ಕೇಳ್ಬೋದಲ್ಲ ಡಾಕ್ಟರ್ಗೆ? ಹೌದು. ಯಾರಿಗಾದ್ರು ಏನಾದ್ರು ಕ್ವಶನ್ಗಳು ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ನಾನು ಆಕ್ಚುಲಿ ತುಂಬಾ ಕ್ವೆಶನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಅದು ಸ್ಟಾರ್ಟಿಂಗ್ ಟ್ರಬಲ್. ಯಾರಾದ್ರೂ ಒಬ್ರು ಮುಂದೆ ಒಂದು ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಬರುತ್ತೆ. ಅನುಪಮ್ ಪ್ರಶ್ನೆ ಕೇಳುವ ವಿಚಾರ ಇಲ್ಲ. ಯಾಕಂದ್ರೆ ನಾವು ನಮ್ಮ ಸೇಫ್ಟಿಯನ್ನು ನೋಡ್ಕೊಂಡು ಚೆನ್ನಾಗಿರೋದು ಒಳ್ಳೇದು ಅಂತ ನನ್ನ ಭಾವನೆ. ಹೌದು, ಕರೆಕ್ಟ್. ಓಕೆ, ಅವಿನಾಶ್. ಇವಾಗ ಹೋಮ್ ಕ್ವಾರಂಟೈನ್ ಆದಾಗ ನಾವು ಯೂಸ್ ಮಾಡಿರೋದ ಕ್ಲೋತ್ಸ್ ಆಗ್ಲಿ ಮುಟ್ಟಿರುವ ವಸ್ತುಗಳಾಗ್ಲಿ, ವಾಟ್ ವಿ ಡೂ ವಿತ್ ದಟ್? ಈಗ ಪ್ಲೇಟ್ಸ್ ಎಲ್ಲ ನೀವೇ ವಾಶ್ ಮಾಡಿ ಇಟ್ಕೊಳ್ಬಹುದು. ಬಟ್ಟೆ ಎಲ್ಲ ನೀವು ನನ್ಸಿಟ್ಬಿಟ್ಟು ಬೇಕಾದ್ರೆ ಹೊರಗಡೆ ವಾಶ್ ಗೆ ಕೊಡಿ. ಯು ಕ್ಯಾನ್ ಆಲ್ವೇಸ್ ಸೋಪ್ ದ ಕ್ಲೋತ್. ಸೋಪ್ ಅಲ್ಲಿ ಹಾಕಿದ ತಕ್ಷಣ ಅಂದ್ರೆ ಡಿಸ್ಇನ್ಫೆಕ್ಟ್ ಆಗಿ ಬಿಡುತ್ತಲ್ಲ ಅದು. ಸೊ ಒಂದ್ ಅರ್ಧ ಗಂಟೆ ನನ್ಸಿಟ್ಬಿಟ್ಟು ಹೊರಗಡೆ ಬೇಕಾದ್ರೆ ವಾಷಿಂಗ್ ಮೆಷಿನ್ ಹಾಕೊಳ್ಬಹುದು. ಓಕೆ. ಆಮೇಲೆ ಅವರು ನಾವು ನೆನ್ಸಿಟ್ಟು ಆಮೇಲೆ ಮನೆಯವರು ಅದನ್ನ ವಾಶ್ ಮಾಡುವ. then later they'll wash their hands. Slip off with soap solution. That is that right? ಹೌದೌದು, ಹೌದು. ಸೋಪ್ ಇಸ್ ದ ಬೆಸ್ಟ್. ಈಗ ನಾವು ಸ್ಯಾನಿಟೈಸರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ರಿಪೀಟೆಡ್ಲಿ ನಾವು ಯೂಸ್ ಮಾಡ್ಬೇಕು. ಇಟ್ ಇಸ್ ಜಸ್ಟ್ ಲೈಕ್ ವಾಷಿಂಗ್ ಹ್ಯಾಂಡ್ ಎಟ್ ದಟ್ ಪರ್ಟಿಕ್ಯುಲರ್ ಟೈಮ್ ಅಷ್ಟೇ. ಬಟ್ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ವಾಶ್ ಅವರ್ ಹ್ಯಾಂಡ್ಸ್ ಪ್ರಾಪರ್ಲಿ. ಯಾಕಂದ್ರೆ ಸ್ಯಾನಿಟೈಸರ್ ಇಸ್ ಆಲ್ಸೋ ಎ ಕೆಮಿಕಲ್. ನಾವು ಕಂಟಿನ್ಯೂಸ್ಲಿ ಎಷ್ಟು ಸಲ ಯೂಸ್ ಮಾಡಿದಷ್ಟು ಇಟ್ ವಿಲ್ ಹಾರ್ಮ್ ಟು ಸಮ್ ಎಕ್ಸ್ಟೆಂಟ್ ಅಲ್ಲ. So best is to use the soap and water to wash hands. Okay, thank you. ಇನ್ನು ಒಂದು ಪ್ರಶ್ನೆ. ನಾವು ಹೋಮ್ ಕ್ವಾರಂಟೈನ್ ನಲ್ಲಿ ಇದ್ದೀವಿ ಅಂತ ತಿಳ್ಕೊಳ್ಳಿ. ಆವಾಗ ಹೇಗೆ ನಾವು ಇಲ್ಲಿ ಮೂವ್ಮೆಂಟ್ ಮಾಡ್ಕೋಬೇಕು?
ಅದೇ ಕ್ವಾರಂಟೈನ್ ನಲ್ಲಿ ಇರುವವರು ರೂಮ್ ನಲ್ಲೇ ಇರ್ಬೇಕಾಗ್ತದೆ. ಹೊರಗಡೆ ಬೇರೆ ಫ್ಯಾಮಿಲಿ ಅವ್ರು ಇರುವಾಗ ರೂಮ್ ನಲ್ಲೇ ಇರ್ಬೇಕಾಗ್ತದೆ. ಅವ್ರು ಆಚೆ ಈಚೆ ತಿರುಗಾಡಬಾರ್ದು. ಆಚೆ ಈಚೆ ತಿರ್ಗಾಡ್ಬಾರ್ದು. ಹೌದು, ಯಾಕಂದ್ರೆ ಎಕ್ಸ್ಪೋಸ್ ಆದ್ರೆ ಅವರಿಗೆ ಸ್ವಲ್ಪ ಬರುವ ಚಾನ್ಸಸ್ ಇರ್ತದಲ್ಲ. ಸೊ ಅದಕ್ಕೋಸ್ಕರ ಅವ್ರು ರೂಮ್ ನಲ್ಲೇ ಇರ್ಬೇಕಾಗ್ತದೆ. ರೂಮಿನಲ್ಲೇ ಮತ್ತೆ ಮತ್ತೆ ಫ್ಯಾಮಿಲಿ ಅವರು ಸಹ ಆಫ್ಟರ್ 5 days ಅವ್ರು ಸಹ ಟೆಸ್ಟ್ ಮಾಡ್ಸೋದು ಒಳ್ಳೇದು. ಯಾಕಂದ್ರೆ ಅವರು ಸಹ ಅಂದ್ರೆ ಪಾಸಿಟಿವ್ ಬಂದವ್ರು ಟೆಸ್ಟ್ ಮಾಡಿಸುವಷ್ಟೊತ್ತಿಗೆ ಅವ್ರಿಗೆ ಇನ್ಫೆಕ್ಷನ್ ಹರಡಿದ್ರೆ ಸೊ ಆ ಪಾಸಿಬಿಲಿಟಿ ಇರೋದ್ರಿಂದ ಒಂದ್ 4 days 5 days ಆದ್ಮೇಲೆ ಅವರು ಟೆಸ್ಟ್ ಮಾಡಿಸ್ಕೊಳ್ಬಹುದು. ಅವರಿಗೆ ನೆಗೆಟಿವ್ ಬಂದಂತ ಶುಡ್ ಬಿ ಇವನ್ ಮೋರ್ ಕೇರ್ಫುಲ್. ನೀವು ಅವರಿಂದ ಸಪರೇಟ್ ಆಗಿರೋದೇ ಒಳ್ಳೇದು. ಈಗ ಸಿಚುಯೇಷನ್ ಹೇಗಾಗಿದೆ ಅಂದ್ರೆ ಬರ್ದೇ ಇದ್ದವರು ಐಸೋಲೇಷನ್ ಅಲ್ಲಿ ಹೋಗ್ಬೇಕಾಗಿದೆ. ಯಾಕಂದ್ರೆ ಅಷ್ಟು ಸ್ಪ್ರೆಡ್ ಆಗ್ಬಿಟ್ಟಿದೆ. ಹೌದೌದು. ಬಟ್ ಯೂಸಿಂಗ್ ಮಾಸ್ಕ್, ಪ್ರಾಪರ್ ಯೂಸ್ ಆಫ್ ಮಾಸ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಹೊರಗೆ ಹೋದಾಗ ನಾನ್ ನೋಡುದು ಎಲ್ಲ ಹೆಚ್ಚಿನವರು ಇಲ್ಲಿ ಐದರ್ ದೇಲ್ ಬಿ ಕವರಿಂಗ್ ಮೌತ್ ಅಥವಾ ಇಲ್ಲಿ ಕುತ್ತಿಗೆಗೆ ಹಾಕೊಂಡಿರ್ತಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ. ಸೊ ಕರೆಕ್ಟ್ ಆಗಿ ಮೂಗು ಬಾಯಿ ಮುಚ್ಚಿ ಕ್ಲೋಸ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಆಂಟಿಜನ್ ಇದು ವೈರಸ್ಗೆ ಎಕ್ಸ್ಪೋಸ್ ಆದ್ರೂ ಇಟ್ ವಿಲ್ ಬಿ ಇನ್ ಎ ಮಿನಿಮಲ್ ಅಮೌಂಟ್. ಸೊ ಆ ಮಿನಿಮಲ್ ಅಮೌಂಟ್ ವಿಲ್ ಆಕ್ಟ್ ಲೈಕ್ ಎ ವ್ಯಾಕ್ಸಿನ್. ಸೊ ಆ ಕೆಲವು ಆಂಟಿಜನ್ ನಾವು ಎಕ್ಸ್ಪೋಸ್ ಆಗಿರ್ತೇವಲ್ಲ ಅದರಿಂದ ನಮ್ಮಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗ್ತದೆ. ಬಟ್ ವಿ ವಿಲ್ ನಾಟ್ ಗೆಟ್ ಇನ್ಫೆಕ್ಟೆಡ್, ಇನ್ಫೆಕ್ಷನ್ ಬರೋದಿಲ್ಲ. ಸೊ ಈ ಪ್ರಾಪರ್ ಯೂಸ್ ಆಫ್ ಮಾಸ್ಕ್ ಇಟ್ ಸೆಲ್ಫ್ ಇಸ್ ಲೈಕ್ ಟೇಕಿಂಗ್ ದ ವ್ಯಾಕ್ಸಿನ್. ಈಗ ಮಾಸ್ಕ್ ಅಲ್ಲಿ ಕೂಡ N95 ಮಾಸ್ಕ್ ಮತ್ತೆ ನಾರ್ಮಲ್ ಕ್ಲಾತ್ ಮಾಸ್ಕ್ ಎನಿಥಿಂಗ್ ಇಸ್ ಓಕೆ ವಾಟ್? ಎನಿಥಿಂಗ್ ಇಸ್ ಓಕೆ. ಅಂದ್ರೆ ಇಟ್ ಶುಡ್ ಕವರ್ ಯುವರ್ ಫೇಸ್ ಪ್ರಾಪರ್ಲಿ. ಸೈಡ್ ಇಂದ ಸ್ಪೇಸಸ್ ಇದ್ದಷ್ಟು ಎಕ್ಸ್ಪೋಜರ್ ಜಾಸ್ತಿ ಅಲ್ವಾ. ಪ್ರಾಪರ್ ಫಿಟ್ಟಿಂಗ್ ಮಾಸ್ಕ್ ಯೂಸ್ ಮಾಡ್ಬೇಕು. ಅದು ಕೆಳಗೆ ಇಳಿದು ಬರ್ತಾ ಇದ್ರೆ ಮತ್ತೆ ನೀವು ಮುಟ್ಟಿ ಮೇಲೆ ಮಾಡುದು ಅಡ್ಜಸ್ಟ್ ಮಾಡ್ತಾ ಇದ್ರೆ ಇಟ್ ಇಸ್ ಆಫ್ ನೋ ಯೂಸ್. ಯಾಕಂದ್ರೆ ನೀವು ಹೀಗೆ ಮಾಡುವಾಗ ಕಣ್ಣಿಗೆ ಮೂಗಿಗೆ ಟಚ್ ಮಾಡೋ ಪಾಸಿಬಿಲಿಟಿ ಇರ್ತದಲ್ಲ. ಸೊ ಇಟ್ ಇಸ್ ಆಫ್ ನೋ ಯೂಸ್. ಸೊ ಪ್ರಾಪರ್ ಫಿಟ್ಟಿಂಗ್ ಮಾಸ್ಕ್ ಇರಬೇಕು, ಕರೆಕ್ಟ್ ಆಗಿ ಕವರ್ ಆಗಿ ಇದ್ರೆ ಇಟ್ ಇಸ್ ಗುಡ್ ಇನಫ್. ಇಟ್ ನೀಡ್ ನಾಟ್ ಬಿ N95. N95 is mainly for people who are working with the patients. ಅನುಪಮ, ಅವರಲ್ಲಿ ಎಕ್ಸ್ಪೋಜರ್ ಜಾಸ್ತಿ ಇರ್ತದಲ್ಲ. ಡಾಕ್ಟರ್ ಅನುಪಮ ಅವರೇ, ಆರೋಗ್ಯ ಸೇತು ಬಗ್ಗೆ ಅದ್ರ ಅಡ್ವಾಂಟೇಜಸ್ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ವಿಶ್ರಾಂತ್ BL ಮತ್ತೆ ಹರೀಶ್ ಅವರು ಇದ್ರ ಬಗ್ಗೆ ಕೇಳಿದ್ದಾರೆ, ಯೂಸ್ಫುಲ್ ಆರ್ ನಾಟ್. ಓಕೆ. ಈ ಆರೋಗ್ಯ ಸೇತು ಇದೆಯಲ್ಲ, ದಟ್ ಈಸ್ ಯೂಸ್ಫುಲ್ ಟು ನೋ ಅಬೌಟ್ ಅವರ್ ಸರೌಂಡಿಂಗ್ಸ್. ಇಟ್ ಜಸ್ಟ್ ಗಿವ್ಸ್ ಅಸ್ ದ ನಂಬರ್. ಈಗ 500 meters ಅಲ್ಲಿ ಎಷ್ಟು ಜನ ಡಿಸೀಸ್ ಇದ್ದಾರೆ, 1 kilometer ಅಲ್ಲಿ ನಮ್ಮ ಸುತ್ತ ಎಷ್ಟು ಜನ ಇದ್ದಾರೆ, ಆತರ ನಮ್ಗೆ ತೋರಿಸ್ತದೆ. ಇನ್ನೊಂದು, ಇಫ್ ವಿ ಹ್ಯಾವ್ ಕಮ್ ಅಕ್ರಾಸ್ ಸಂಬಡಿ ಹೂ ಇಸ್ ಟೆಸ್ಟೆಡ್ ಪಾಸಿಟಿವ್, ಇಟ್ ವಿಲ್ ಶೋ ಯಾವ ದಿನ ಎಷ್ಟು ಹೊತ್ತಿಗೆ, ಫಾರ್ ಹೌ ಲಾಂಗ್ ಯು ಹ್ಯಾವ್ ಬೀನ್ ಎಕ್ಸ್ಪೋಸ್ ಟು ದಟ್ ಪರ್ಸನ್ ಅಂತಾನು ತೋರಿಸ್ತದೆ. ಸೊ ಇಟ್ ಇಸ್ ಲೈಕ್ ಅ ಕಾಷನ್ ಫಾರ್ ಯು. ನಿಮ್ಗೆ ಅವಾಗ ಅಟ್ ಲೀಸ್ಟ್ ಈ ತರ ನಮ್ಗೆ ಎಕ್ಸ್ಪೋಜರ್ ಆಗಿದೆ ಏನಾದ್ರು ಸಿಂಪ್ಟಮ್ ಬಂದ್ರೆ ಯು ವಿಲ್ ಅಟ್ ಲೀಸ್ಟ್ ಥಿಂಕ್ ಆಫ್ ಆಕ್ಚುಲಿ ಗೋಯಿಂಗ್ ಫಾರ್ ಟೆಸ್ಟಿಂಗ್ ಅಲ್ವಾ. ಸೊ ಆತರ ಅದು ಯೂಸ್ ಆಗ್ತದೆ. ಮತ್ತೆ ಓವರ್ ಆಲ್ ಡೇಟಾನು ಗೊತ್ತಾಗ್ತಾ ಇದೆ. ಅಂದ್ರೆ ಕರ್ನಾಟಕದಲ್ಲಿ ಎಷ್ಟು ಕೇಸಸ್, ಅದು ಆಸ್ ಸಚ್ ಸೋ ಮೆನಿ ಆಪ್ಸ್ ಆರ್ ಇವನ್ ಇದ್ರಲ್ಲೂ ನಮ್ಗೆ ಗೂಗಲ್ ಅಲ್ಲೂ ಸಿಗ್ತಾ ಇದೆ. ಬಟ್ ಬೇಸಿಕಲಿ ಇಟ್ ಇಸ್ ಟು ನೋ ಅವರ್ ಸರೌಂಡಿಂಗ್ಸ್, ಹೌ ಸೇಫ್ ವಿ ಆರ್ ಅನ್ನೋದು ಆರೋಗ್ಯ ಸೇತುನಲ್ಲಿ ಗೊತ್ತಾಗ್ತಾ ಇದೆ. But I think both Bluetooth and location should be on for both the people. ಹೌದೌದು, ಫಾರ್ ಬೋತ್ ದ ಪೀಪಲ್ ಬ್ಲೂಟೂತ್ ಅಂಡ್ ಲೊಕೇಶನ್ ಶುಡ್ ಬಿ ಆನ್. ಹೌದು, ಬ್ಲೂಟೂತ್ ಆನ್ ಇದ್ರೆ ಸಾಕು, ಇಟ್ ವಿಲ್ ಡಿಟೆಕ್ಟ್ ಥ್ರೂ ದಟ್. ಆಮೇಲೆ ಇನ್ ಕೇಸ್ ಪಾಸಿಟಿವ್ ಬಂದ್ರೆ ಆ ಮೊಬೈಲ್ ನಂಬರ್ಗೆ ಅದು ಕೂಡಲೇ ಡಿಟೆಕ್ಟ್ ಆಗಿ ಇಟ್ ವಿಲ್ ಶೋ ಟು ದಟ್ ಪರ್ಸನ್ ದಟ್ ಯು ಆರ್ ಟೆಸ್ಟೆಡ್ ಪಾಸಿಟಿವ್ ಅಕಾರ್ಡಿಂಗ್ ಟು ICMR ಡೇಟಾ ಅಂತ ಬರ್ತದೆ ಅದರಲ್ಲಿ. ಸೊ ಪಾಸಿಟಿವ್ ಪೇಷಂಟ್ಸ್ ಇದ್ರೆ ಅವ್ರ ಆರೋಗ್ಯ ಸೇತು ಯೂಸ್ ಮಾಡ್ತಿದ್ರೆ ಅವರ ಮೊಬೈಲ್ ಅಲ್ಲಿ ಅದು ತೋರಿಸ್ತದೆ. ಹಲೋ, ಹಾ ಮನೆಯಲ್ಲಿ ಇಬ್ಬರಿಗೆ ಇನ್ಫೆಕ್ಟ್ ಇರ್ಬೋದು ಅವರು ಇಬ್ರು ಇನ್ಫೆಕ್ಟ್ ಆದವ್ರು ಒಟ್ಟಿಗೆ ಇರ್ಬೋದು. ಹೌದಾ? ಬಟ್ ದೇ ಹ್ಯಾವ್ ಟು ಬಿ ಅವೇ ಫ್ರಮ್ ದೋಸ್ ಹೂ ಆರ್ ಎಸಿಂಪ್ಟಮ್ಯಾಟಿಕ್. ಬಟ್ ಅವರು ನಿಮ್ ಜೊತೆನಲ್ಲೇ ಇದ್ದವರಾದ್ರೆ ಆಫ್ಟರ್ 5 days ಅವರನ್ನು ಟೆಸ್ಟ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಅವರು ಒಬ್ರಿಗೊಬ್ರು ಏನು ತೊಂದರೆ ಆಗುದಿಲ್ಲ ಇನ್ಫೆಕ್ಷನ್? ಇಲ್ಲ, ಇಬ್ರು ಇನ್ಫೆಕ್ಟ್ ಆಗಿರೋದ್ರಿಂದ ದೇರ್ ಇಸ್ ನೋ ಹಾರ್ಮ್ ಇನ್ ಸ್ಟೇಯಿಂಗ್ ಟುಗೆದರ್.
ಮಾಸ್ಕ್ ಹೇಗೆ ಯೂಸ್ ಮಾಡೋದಂತ ಡೆಮೋ ತೋರಿಸ್ಬೋದಾ? ಮಾಸ್ಕ್ ಯೂಸ್ ಓಕೆ, ನಾನಿಲ್ಲಿ ಮಾಸ್ಕ್ ಇಟ್ಕೊಂಡಿಲ್ಲ. ಒಂದ್ ನಿಮಿಷ. ಜಸ್ಟ್ ಅಂದ್ರೆ ಹೇಗೆ ಕವರ್ ಮಾಡ್ಲಿಕ್ಕೆ ಸಾಧ್ಯ? ಹಾ, ಅಂದ್ರೆ ಕಂಪ್ಲೀಟ್ ಇಲ್ಲಿಂದ ಮೂಗು ಮತ್ತೆ ಬಾಯಿ ಇಷ್ಟು ಪೋರ್ಷನ್ ಕವರ್ ಆಗಿರ್ಬೇಕು. ಮತ್ತೆ ಸೈಡ್ಸ್ ಅಲ್ಲಿ ಗ್ಯಾಪ್ ಇರಬಾರ್ದು, ಸೈಡ್ ಅಲ್ಲಿ ಗ್ಯಾಪ್ ಇರಬಾರ್ದು. ಈಗ ಇದೊಂದು ಸರ್ಜಿಕಲ್ ಮಾಸ್ಕ್. ಈ ಮಾಸ್ಕ್ ಯೂಶಲಿ ಇದು ಕೆಲವ್ದ್ರಲ್ಲಿ ಈ ತರ ಕ್ಲಿಪ್ ಬರ್ತದೆ. ಕ್ಲಾತ್ ಮಾಸ್ಕ್ ಅಲ್ಲಿ ಇದು ಬರುದಿಲ್ಲ, ಸರ್ಜಿಕಲ್ ಮಾಸ್ಕ್ ಇದ್ರಿಂದ ಕ್ಲಿಪ್ ಇಲ್ಲ. ಸೊ ಇದನ್ನ ಕರೆಕ್ಟ್ ಆಗಿ ಈಗ ಬೆಂಡ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಇಲ್ಲಿ ಗ್ಯಾಪ್ ಬರುದಿಲ್ಲ, ಮೂಗಿನ ಸೈಡ್ ಅಲ್ಲಿ ಗ್ಯಾಪ್ ಬರುದಿಲ್ಲ. ಇನ್ನೊಂದು, ನಾವು ಹೀಗೆ ಹಿಂದೆ ಹಾಕೊಂಡ್ಮೇಲೆ ಯು ಹ್ಯಾವ್ ಟು ಕವರ್ ಫುಲ್ಲಿ. ಹೀಗೆ ಸೈಡ್ ಅಲ್ಲಿ ಆದಷ್ಟು ಗ್ಯಾಪ್ಸ್ ಬರಬಾರ್ದು. ಯಾಕಂದ್ರೆ ಸೈಡ್ ಇಂದ ಸ್ನೀಸ್ ಮಾಡಿದ್ರು ಅದು ಏರೋಸಾಲ್ ಅಂತ ಹೇಳಿದ್ರೆ, ಅಂದ್ರೆ ಅದು ಏರ್ ಎಷ್ಟು ಇದು ಪ್ರೆಷರ್ ಅಲ್ಲಿ ಬರ್ತದೆ ಅಂದ್ರೆ ಇಟ್ ಕ್ಯಾನ್ ಈಸಿಲಿ ಕಮ್ ಅಕ್ರಾಸ್ ಎನಿಬಡಿ ಹೂ ಇಸ್ ಅರೌಂಡ್. ಸೊ ಇಟ್ ಇಸ್ ಬೆಟರ್ ಟು ಹ್ಯಾವ್ ಅ ಕಂಪ್ಲೀಟ್ ಕ್ಲೋಸರ್, ಸೈಡ್ ಅಲ್ಲಿ ಕ್ಲೋಸ್ ಆಗಿರ್ಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಕೆಲವ್ರು ಏನ್ ಹೇಳೋದಂದ್ರೆ ನಮ್ಗೆ ಮಾಸ್ಕ್ ಹಾಕೊಂಡು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಇಟ್ ಇಸ್ ಅವ್ರದ್ದು ಬರೀ ಅದು ಮೈಂಡ್ ಅಲ್ಲಿ ಇರೋದಷ್ಟೇ. ಯಾಕಂದ್ರೆ ನಾವು PPE ಹಾಕೊಂಡಾಗ ವಿ ವಿಲ್ ಸ್ಟೇ ವಿತ್ ಮಾಸ್ಕ್ ಫಾರ್ 6 to 8 hours. ಸೊ ಅದನ್ನು N95 ಮಾಸ್ಕ್ ಮೇಲೆ ಸರ್ಜಿಕಲ್ ಮಾಸ್ಕ್ ಹಾಕೊಂಡಿರ್ತೇವೆ. ಸೊ ಇಟ್ ಇಸ್ ಪಾಸಿಬಲ್. ಸೊ ಅದು ಮಾತಾಡುವಾಗ ತೆಗಿಬೇಕಾಗ್ತದೆ ಅಂತ ಹೇಳುದು, ಅದು ಇಟ್ ಇಸ್ ಓನ್ಲಿ ಇನ್ ಯುವರ್ ಮೈಂಡ್ಸ್. ತೆಗಿಯೋ ಅವಶ್ಯಕತೆ ಇರುವುದಿಲ್ಲ, ಯಾಕಂದ್ರೆ ಮಾತಾಡುವಾಗ್ಲೇನೆ ಅದು ಹರಡುದು ಜಾಸ್ತಿ. ಸೊ ಸೈಲೆಂಟ್ ಆಗಿರೋದಕ್ಕಿಂತ ವೆನ್ ವಿ ಸ್ಪೀಕ್ ಅಂಡ್ ಮೋರ್ ಸೊ ವೆನ್ ವಿ ಕಾಫ್ ಅಂಡ್ ಸ್ನೀಸ್, ಇನ್ನು ರಾಪಿಡ್ ಆಗಿ ಅದು ಸ್ಪ್ರೆಡ್ ಆಗ್ತದೆ. ಥ್ಯಾಂಕ್ ಯು. ಇನ್ಯಾರಿಗಾದ್ರೂ ಕ್ವಶನ್? ಕ್ವಶನ್ ಇಲ್ಲ ಅಂತ ಕಾಣುತ್ತೆ ಅಲ್ವಾ? ಅದೇ, ಓಕೆ. ಪ್ರಭಾಕರ್ ಶೆಟ್ಟಿಗಾರ್, ನೀವು ಯು ಕ್ಯಾನ್ ಸ್ಟಾರ್ಟ್. ಸೊ ಫಸ್ಟ್ ಆಫ್ ಆಲ್ ವೆರಿ ಮಚ್ ಡಾಕ್ಟರ್ ಅನುಪಮ ಅವರೇ, ಇಟ್ ಈಸ್ ಅನ್ ಎಕ್ಸಲೆಂಟ್ ಪ್ರೋಗ್ರಾಮ್ ಅಂಡ್ ನೀವು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಜನರಿಗೆಲ್ಲ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಆಗುವ ಹಾಗೆ, ಆಗುವ ಹಾಗೆ ಎಕ್ಸ್ಪ್ಲೇನ್ ಅದರಿಂದ ಜನರಿಗೆಲ್ಲ ತುಂಬಾ ಪ್ರಯೋಜನ ಆಗಿದೆ ಅಂತ ನಾನು ನಂಬ್ತೇನೆ. ಸೊ ಥ್ಯಾಂಕ್ ಯು ಫಾರ್ ದಟ್. ಸೊ ಯು ಆರ್ ಪ್ರಿಪೇರ್ಡ್ ವೆರಿ ವೆಲ್. ಸ್ಲೈಡ್ಸ್ ಹ್ಯಾವ್ ಬಿನ್ ವೆರಿ ಇನ್ಫಾರ್ಮೇಟಿವ್. ಥ್ಯಾಂಕ್ ಯು ಸೋ ಮಚ್. ನೀವು ಇದೇ ತರ ಸುಮಾರು ಪ್ರೋಗ್ರಾಮ್ಗಳನ್ನು ನಮ್ಮ ಪದ್ಮಶಾಲಿ ಸಮಾಜ ಸೇವಾ ಕೂಟಕ್ಕೆ ಮತ್ತೆ ಸಮಾಜ ಬಾಂಧವರಿಗೆ ಮಾಡ್ತಾ ಇದ್ದೀರಾ. ಸೊ ಇದೊಂದು ಉತ್ತಮ ಒಂದು ನಿದರ್ಶನ ಸಮಾಜ ಸೇವೆಯಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಇದೊಂದು ಥ್ಯಾಂಕ್ ಯು. ಅಂಡ್ ಯುವ ವೇದಿಕೆ ಅವರು ಕೂಡ ದೋ ದೇ ಹ್ಯಾವ್ ಸ್ಟಾರ್ಟೆಡ್ ರೀಸೆಂಟ್ಲಿ, they have started some very good useful programs for the community and people. ಇವಾಗ ಪ್ರತಿ ಹಂತವಾಗಿ ದಿ ಪಾರ್ಟಿಸಿಪೇಷನ್ ಲೆವೆಲ್ ಆಲ್ಸೋ ಇಸ್ ಇನ್ಕ್ರೀಸಿಂಗ್. ಸೊ ತುಂಬಾ ಯೂಸ್ಫುಲ್ ಸಬ್ಜೆಕ್ಟ್ ಇಂದ ಇವತ್ತು ಐ ಥಿಂಕ್ ಅಪ್ ಟು ಅಬೌಟ್ 80 ಪೀಪಲ್ ಹ್ಯಾಡ್ ಜಾಯಿಂಡ್. ಸೊ ಐ ಥಿಂಕ್ ನಮ್ಮ ಸಮಾಜ ಬಾಂಧವರೆಲ್ಲದೆ ಬೇರೆ ಕಡೆಯಲ್ಲೂ ಜಾಯ್ನ್ ಆಗಿದ್ದಾರೆ. ಸೊ of course it is not that we need to be limited to our own circles. It can be extended if it is useful for common public, no problem. So thank you Yuva Vedike and keep it up. ಸೊ ನಿಮ್ಮ ಸಂಘಟನೆ ಇನ್ನೂ ದೊಡ್ಡದಾಗ್ಲಿ, ಈ ತರ ಜನರಿಗೆ ಸಮಾಜದವರಿಗೆ ಉಪಯುಕ್ತವಾದಂತಹ ಪ್ರೋಗ್ರಾಮ್ ಅನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಡ್ಸ್ಕೊಂಡು ಬಂದು ಮಾಡ್ಬೇಕಂತ ನಾನು ಹೇಳ್ತಾ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ರೀತಿ ನಮ್ಮ ಸಮಾಜದ ಯುವ ಜನರು ಇನ್ನು ಕೆಲವರೆಲ್ಲ ಇನ್ನು ಜಾಯ್ನ್ ಆಗ್ಬೇಕು. ಸಂಘಟನೆಗೆ ಬರೋದು ನಮ್ಮ ಯುವ ಜನರು ಸ್ವಲ್ಪ ಕೆಲವರೆಲ್ಲ ಹಿಂದೆ ಇದ್ದಾರೆ. ಅದೊಂದು ಕಲ್ಚರ್ ಆಗ್ಬಿಟ್ಟಿದೆ. ಅಂದ್ರೆ ಮೊದ್ಲೆಲ್ಲ ನಾವು ಹಳ್ಳಿಗಳಲ್ಲಿ ಇದರಲ್ಲಿರುವಾಗ ಒಂದು ಒಟ್ಟಿಗೆ ಇರ್ತಾ ಇದ್ವಿ, ಒಬ್ರಿಗೆ ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಈ ಸಿಟಿ ಒಳಗೆ ಬಂದ ನಂತರ ಆಲ್ಮೋಸ್ಟ್ ದೋ ಇದರಲ್ಲಿ ಕ್ವಾರಂಟೈನ್ ಆಗಿದ್ರು ಕೂಡ ಇವನ್ ಅದರ್ವೈಸ್ ವಿ ಆರ್ ಆಲ್ಮೋಸ್ಟ್ ಇನ್ ಕ್ವಾರಂಟೈನ್. ಅಂದ್ರೆ ಹೊರಗೆಲ್ಲ ಜಾಸ್ತಿ ಮಿಕ್ಸ್ ಆಗೋದು ಕಡಿಮೆ ಆಗಿದೆ. ಆದ್ರಿಂದಾಗಿ ಆ ಸೋಷಿಯಲಿ ಮಿಕ್ಸ್ ಆಗುವ ಟೆಂಡೆನ್ಸಿ ಇಟ್ ಸೆಲ್ಫ್ ಹ್ಯಾಸ್ ಕಮ್ ಡೌನ್.
ಸೊ ಇದರಿಂದ ಜನಗಳೆಲ್ಲ ಹೊರಗೆ ಬಂದು ಸ್ವಲ್ಪ ನಮ್ಮಿಂದ ಎಷ್ಟು ಸಹಾಯ ಆಗುತ್ತೆ ಸಮಾಜಕ್ಕೆ ಅದನ್ನೆಲ್ಲ ಯೋಚಿಸಿ ಒಟ್ಟಿಗೆ ಬರ್ಬೇಕಂತ ನಾನು ಯುವ ಜನರ ಹತ್ರ ಕೇಳ್ತೀನಿ. ಈ ನಿಟ್ಟಿನಲ್ಲಿ ಈ ಕರೆಂಟ್ ಲೀಡರ್ಶಿಪ್ ಆಫ್ ದಿಸ್ ಯುವ ವೇದಿಕೆ ಆಲ್ಸೋ ನೀಡ್ ಟು ವರ್ಕ್, ಟ್ರೈ ಟು ರೀಚ್ ಔಟ್ ಮ್ಯಾಕ್ಸಿಮಮ್ ಪೀಪಲ್. ಮತ್ತೆ ಎಲ್ಲರೂ ಬೆನಿಫಿಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೋಷಿಯಲ್ ಆರ್ಗನೈಸೇಷನ್ ಅಂದ್ರೆ ಇಟ್ ಈಸ್ ಮೋರ್ ಟು ಗಿವ್ ದ್ಯಾನ್ ಟೇಕ್. ನಾವು ಏನ್ ಕೊಡ್ಬೋದು ಅಂತ ಫಸ್ಟ್ ಯೋಚಿಸ್ಬೇಕು. ನಾವು ತಗೊಳ್ಳೋ ಏನು ಅಂತ ಯೋಚನೆ ಮಾಡಿದ್ರೆ ನಾವು ಒಟ್ಟಾಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಯುವ ವೇದಿಕೆಯರು ಹೇಳ್ತೇನೆ. ಎರಡನೇದು ಪೇಷನ್ಸ್ ಇರ್ಬೇಕು. ಹೋದ್ ಕಡೆ 2-3 ಪ್ರೋಗ್ರಾಮ್ ನೋಡಿ ಅರೇ ಏನಿದೆ ಸುಮ್ಮನೆ ಅದಕ್ಕಿಂತ ವಾಟ್ಸಪ್ ನೋಡ್ತಾ ಕುತ್ಕೋಬಹುದು, ಅಥವಾ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಮೂವಿ ನೋಡ್ಬೋದು, ಈ ತರ ಒಂದು ಆಟಿಟ್ಯೂಡ್ ಇರುತ್ತೆ. ಬಟ್ ಯು ಶುಡ್ ಆಲ್ಸೋ ಹ್ಯಾವ್ ಸೋಷಿಯಲಿ ರೆಸ್ಪಾನ್ಸಿಬಿಲಿಟಿ. ಸ್ವಲ್ಪನೇ ಡೆವಲಪ್ ಮಾಡಿದ್ರೆ ಡೆಫಿನೆಟ್ ಆಗಿ ಯುವ ಸಂಘಟನೆ ಬೆಳೆಯುತ್ತೆ, ಸಮಾಜಕ್ಕೆ ಕೂಡ ಒಳ್ಳೆಯದಾಗುತ್ತೆ. ಕೆಲವೆಲ್ಲ ನೋಡಿದ್ರೆ ಈಗ ಕೆಲವು ಸಂಘಟನೆಗಳ ಒಳ್ಳೆ ಆಗ್ತಾ ಇದೆ, ಒಳ್ಳೆ ಬೆಳೀತಾ ಇದ್ದೀವಿ, ಒಳ್ಳೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ. ನಾವು ಆತರ ಮಾಡ್ಬೇಕು. ತುಂಬಾ ಅಗತ್ಯ ಇದೆ ಯುವ ಜನರದ್ದು. ಫಾರ್ ಎಕ್ಸಾಂಪಲ್ ನಾವು ತುಂಬಾ ಮೆಸೇಜ್ ಮಾಡ್ತಾ ಇದ್ದೇವೆ ನೇಕಾರರದ್ದು, ಹೇಗೆಲ್ಲ ಡೆವಲಪ್ ಆಗ್ತಾ ಇದೆ, ಓಕೆ, ಹೇಗೆ ಎಲ್ಲ ಮಾರ್ಕೆಟ್ ಮಾಡ್ತಾ ಇದ್ರೆ. ಆದ್ರೆ ನೀವು ನೋಡಿದ್ರೆ ಯಾರು ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ, ಮೊದಲು ಒಂದು ಕದಿಕೆ ಟ್ರಸ್ಟ್ ಅಂತ ಬಂತು. ಕದಿಕೆ ಟ್ರಸ್ಟ್ ಯಾರು ಸ್ಟಾರ್ಟ್ ಮಾಡಿದ್ರು? ಪದ್ಮಶಾಲಿಗಳಲ್ಲ. ಸೊ ಇದೊಂದು ಬೇರೆಯವರು ಟ್ರಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ. ಅದೇ ರೀತಿ ಮೊನ್ನೆ ಒಂದು ವಿಡಿಯೋ, ಒಂದು ಲೇಡಿ ಫ್ರಮ್ ಉಡುಪಿ, ಅವರು ಮಾರ್ಕೆಟಿಂಗ್ ಮಾಡಿ ಡಿಸೈನ್ ಸಪೋರ್ಟ್ ಮಾಡಿ ಯಂಗ್ಸ್ಟರ್ಸ್ ಆಗೋ ತರ ಉಡುಪಿ ಸಾರೀಸ್ಗಳನ್ನ ಡೆವಲಪ್ ಮಾಡಿ ಮಾಡ್ತಾ ಇದ್ದಾರೆ. ಅವರು ಪದ್ಮಶಾಲಿಗಳಲ್ಲ, ಶೆಟ್ಟಿಗಾರಲ್ಲ. ಸೊ ನಾವು ಯಾಕೆ ಮಾಡ್ತಾ ಇಲ್ಲ ಇದು? ನಾವು ಈ ತರ ಯಾಕೆ ಡೆವಲಪ್ ಮಾಡಿಲ್ಲ? ಯಾಕೆ ಮ್ಯಾಕ್ಸಿಮಮ್ ವ್ಯೂವರ್ಸ್ ಶೆಟ್ಟಿಗಾರ್ಸ್, ಅದು ಗೊತ್ತು. ಬಟ್ ನಾವು ಯಾಕೆ ಸಪೋರ್ಟ್ ಮಾಡ್ತಾ ಇಲ್ಲ? ಯಾಕೆ ಹೇಳಿದ್ರೆ ಯುವ ಜನರೆಲ್ಲ ಮುಂದೆ ಬಂದ ನಂತರ ಇದಕ್ಕೆ ತುಂಬಾ ಇನ್ಪುಟ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಸ್ಕಿಲ್ಸ್ ಬೇಕಾಗುತ್ತೆ, ಮತ್ತೆ ಡೆವಲಪ್ಮೆಂಟ್ ಆಫ್ ಡಿಸೈನ್ ಸ್ಕಿಲ್ಸ್ ಬೇಕಾಗುತ್ತೆ, ಮತ್ತೆ ಇಂಟರ್ನೆಟ್ ವೆಬ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಎಲ್ಲ ಬೇಕಾಗುತ್ತೆ. ಇದೆಲ್ಲ ಯುವ ಜನರೆಲ್ಲ ಇದೆ. ಇವರೆಲ್ಲ ಮುಂದೆ ಬಂದು ಇದರಲ್ಲಿ ಒಟ್ಟಿ ಸೇರಿದ್ರೆ we would have done great things earlier. So anyway, ಡೆಫಿನೆಟ್ ಆಗಿ ಟೈಮ್ ಎಲ್ಲ ಇದೆ, ಇನ್ನೂ ಸಿಕ್ಕಾಪಟ್ಟೆ ಮಾಡ್ಬೋದು, ನಮ್ಮ ಕಮ್ಯುನಿಟಿಗೆ ಸೇವೆ ಮಾಡ್ಬೋದು. ಅದರಿಂದಾಗಿ ಯುವ ಜನರೆಲ್ಲ ಪುನಃ ಒಟ್ಟಾಗಿ ಈ ತರ ಡೆವಲಪ್ ಮಾಡ್ಬೇಕಂತ ನಾನು ಕಳಕಳಿಯಾಗಿ ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಓಕೆ, ಒಂದು ಅನುಭವ ಅವರು ಟಚ್ ಮಾಡಿಲ್ಲ. ಯಾಕಂದ್ರೆ ಸಮ್ ಆಫ್ ದಿ ಮನೆ ಮದ್ದು ಅಂತ ಹೇಳ್ತಾರಲ್ಲ, ಅದು ಐ ಥಿಂಕ್ ನೋ ಡಾಕ್ಟರ್ಸ್ ವಿಲ್ ರೆಕಮೆಂಡ್ ಬಿಕಾಸ್ ಇಟ್ ಈಸ್ ನಾಟ್ ಪ್ರೂವನ್ ಆರ್ ದೇರ್ ಇಸ್ ನೋ. ಇಲ್ಲ, ಐ ಥಿಂಕ್ ಐ ಟೋಲ್ಡ್ ಅಬೌಟ್ ಅದೇ ಕಷಾಯ ಇಮ್ಯುನಿಟಿ ಬೂಸ್ಟರ್ಸ್ ಅಲ್ಲಿ. ಬಟ್ ನಮ್ಮ ಹೆಗ್ಡೆ ಅವ್ರು ಕೇಳಿದ್ರೆ ಡಾಕ್ಟರ್ ಹತ್ರನೇ ಹೋಗ್ಬೇಡಿ ಅಂತ ಹೇಳ್ತಾರೆ. ನೀವೆಲ್ಲ ಕೈಗೆ ಸ್ಯಾನಿಟೈಸರ್ ಹಾಕ್ಬೇಡಿ, ಕೋಕೋನಟ್ ಆಯಿಲ್ ಹಾಕೊಳ್ಳಿ ಮೂಗಿನ ಒಳಗೆ ಮತ್ತೆ ಬಾಯಿಗೆ, ಕೈಗೆ ಎಲ್ಲ ಹಾಕೊಂಡು ಹೋಗಿ. ಸ್ಯಾನಿಟೈಸರ್ ಬೇಕಾಗಿಲ್ಲ, ವೈರಸ್ ಎಲ್ಲ ಕೈಗೆ ಅಂಟ್ಕೊಳ್ಳುತ್ತೆ ಅಂತ ನಾನು ಹೇಳೋದಿಲ್ಲ. ಇಟ್ ಮೆ ನಾಟ್ ಬಿ ಪ್ರೂವನ್, ಬಟ್ ದೇರ್ ಇಸ್ ನೋ ಹಾರ್ಮ್. ಕೋಕೋನಟ್ ಹಾಕಿದಾಗ, ಕೈಗೆ ಹಾಕಿದಾಗ ನಿಮ್ಗೇನು ಹಾರ್ಮ್ ಇಲ್ಲ. ಸೊ ಅದರಿಂದಾಗಿ ದಯವಿಟ್ಟು ಹೊರಗೆ ಹೋಗುವಾಗ ಕೈಗೆ ಎಲ್ಲ ಕಡೆಯಲ್ಲಿ ಸೋಪ್ ಹಾಕುವ ಸ್ಟೈಲಲ್ಲೇ ಕೋಕೋನಟ್ ಆಯಿಲ್ ಹಾಕೊಂಡು, ಮೂಗಿನೊಳಗೆ ಕೋಕೋನಟ್ ಹಾಕೊಂಡು, ಆಮೇಲೆ ಮಾಸ್ಕ್ ಧರಿಸ್ಕೊಂಡು ಹೋಗ್ಬೇಕು. ಅದೇ ರೀತಿ ಸ್ಟೀಮ್ ಇದು ಹೇಳಿದ್ರು, ತುಂಬಾ ಇಂಪಾರ್ಟೆಂಟ್. ಬಟ್ ಐ ಆಲ್ಸೋ ಕೇಮ್ ಅಬೌಟ್ ಒನ್ ಕೇಸ್ ಇನ್ ಉಡುಪಿ. ಸ್ಟೀಮ್ ಎಷ್ಟು ತಗೊಂಡ್ರು ಅಂದ್ರೆ ಅವ್ರಿಗೆ ಶ್ವಾಸನ ಒಳಗೆಲ್ಲ ಬರ್ನ್ ಆಗಿ ಹೋಗಿದೆ ಅಂತ, ಅಷ್ಟು ತಗೊಂಡಿದ್ದಾರೆ. ಅದೇ ವಿ ಶುಡ್ ಬ್ಯಾಲೆನ್ಸ್. ಈಗ ಅಧಿಕವಾದ್ರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ, ಹಾಗೆ ಅದಕ್ಕೆ ನಾ ಹೇಳಿದ ಅಟ್ಲೀಸ್ಟ್ 2-3 times a day. ಇನ್ಫೆಕ್ಷನ್ ಇರುವವರು, ಇಲ್ಲದೆ ಇರೋರು ಒಂದು ಸಲ ತಗೊಂಡ್ರು ಸಾಕು. ಸೊ ಅದರಲ್ಲಿ ವಿಧಾನಗಳೆಲ್ಲ ನೀವು ವಾಟ್ಸಪ್ ಅಲ್ಲಿ ನೋಡ್ತಾ ಇರ್ತೀರಾ. ಈ ಏನಿಲ್ದಿದ್ರೆ ಕುಕ್ಕರ್ ಅಲ್ಲಿ ನೀರ್ ಹಾಕೊಂಡು ಅದ್ರ ಆ ವಿಸಿಲ್ ಇಡುವಲ್ಲಿ ಒಂದು ಟ್ಯೂಬ್ ಹಾಕಿದ್ರೆ ಬರುತ್ತೆ. ಆ ತರ ಎಲ್ಲ ವಿಧಾನಗಳಿವೆ. ಅದೊಂದು ಸ್ಟೀಮ್ ಇದು. ವಿಟಮಿನ್ ಡಿ ಬಗ್ಗೆ ಹೇಳಿದ್ರು, ಅದರಲ್ಲಿ ಸನ್ಲೈಟ್ ತುಂಬಾ ಇಂಪಾರ್ಟೆಂಟ್ ಅಂತ ಸನ್ಲೈಟ್ ಇಸ್ ವೆರಿ ಇಂಪಾರ್ಟೆಂಟ್ ಡಾಕ್ಟರ್ ಹೆಗ್ಡೆ ಅವರು ಹೇಳ್ತಾರೆ. ಇದೆಲ್ಲ ಆಗಲ್ಲ, ಹೊರ ಹೋಗಿ. ಫಾರ್ ಎಕ್ಸಾಂಪಲ್ ಫೋನ್ ಬಂದ್ರೆ, ಮಾತಾಡುವ ಸ್ಥಿತಿ ಬಂದ್ರೆ ದಯವಿಟ್ಟು ಹೊರ ಹೋಗಿ ಸನ್ಲೈಟ್ ಅಲ್ಲಿ ಹೋಗಿ ಮಾತಾಡಿ. ಆವಾಗ ನಿಮ್ಗೆ ಟೈಮ್ ಸೇವ್ ಆಗುತ್ತೆ, ಸನ್ಲೈಟ್ ಸಿಗುತ್ತೆ. ಐ ಆಮ್ ಟೆಲಿಂಗ್ ಸಮ್ ಎಕ್ಸಾಂಪಲ್ಸ್. ಅಫ್ಕೋರ್ಸ್ ನೀವು ಕಷಾಯ ಬಗ್ಗೆ ಹೇಳಿದೀರಾ. ಮತ್ತೆ ಇನ್ನೊಂದು ಹೇಳಿದ್ದಾರೆ, ಸ್ವಲ್ಪ ಥ್ರೋಟ್ ಇರಿಟೇಷನ್ ಆದ್ರೆ ನಮ್ಮ ಹೆಗ್ಡೆ ಅವರು ಹೇಳಿದ್ದಾರೆ, 4-5 ಇಡೀ ಪೆಪ್ಪರ್ ಅನ್ನು ಉಪ್ಪಿನೊಟ್ಟಿಗೆ ಬಾಯಿಯೊಳಗೆ ಹಾಕಿ ಮೆದುವಾಗಿ ಎತ್ಕೊಂಡಿದ್ದಾಗ ಅದ್ರ ರಸ ಒಳಗೆ ಹೋಗುವಾಗ ಅದ್ರದ್ದು ಇರೋ ಈ ಗಲೇಮೆ ಕರಾಶ್ ಅಂತ ಹೇಳ್ತಾರಲ್ಲ, ಅದೆಲ್ಲ ಗುಣ ಆಗ್ತದೆ. ಬಟ್ ಓನ್ಲಿ ಥಿಂಗ್ ಈಸ್ 1 hour ಫುಡ್ ತಗೋಬೇಡಿ ಅಂತ ಹೇಳ್ತಾ ಇದ್ದಾರೆ.
ಇದು ಒಂದು ನಾನು ಟ್ರೈ ಮಾಡಿದ್ದೀನಿ. ಪೆಪ್ಪರ್ ವಿತ್ ಸಾಲ್ಟ್ ಸ್ವಲ್ಪ ಇರಿಟೇಷನ್ ಬಂದಾಗ ತಗೊಂಡ್ರೆ ಉಂಟಲ್ಲ, ಅದು ಅದ್ರಷ್ಟೇ ಎಫೆಕ್ಟಿವ್ ನನಗೆ ಬೇರೆ ಏನಾಗಿಲ್ಲ. ವಿ ಕ್ಯಾನ್ ಟ್ರೈ ದಿಸ್ ಆಲ್ಸೋ. ದೀಸ್ ಆರ್ some of the things which are not in medically proven this thing, but we can always use. Side effects ಇಲ್ಲ ಅದರಿಂದಾಗಿ. ಅದೇ ಮತ್ತೊಂದು ಇಂಪಾರ್ಟೆಂಟ್ ಹೇಳಿದ್ರು, ಮಕ್ಕಳು ಇಂದ ಹೇಗೆ ಹರಡುತ್ತೆ ಅಂತ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ನಿನ್ನೆ ಅಷ್ಟೇ ನಾನು ಒಬ್ರು ಫ್ರೆಂಡ್ ಒಬ್ರು ನಾರ್ತ್ ಕೇಂದ್ರದಲ್ಲಿ ಇದ್ದಾರೆ ವಿತ್ ಫ್ಯಾಮಿಲಿ. ಅವ್ರು ಹೇಳಿದ್ರು ಅವ್ರಿಗೆಲ್ಲ ಕೊರೋನಾ ಬಂದಿದೆ. ಯಾಕೆ ಹೇಳಿದ್ರೆ ಅವ್ರ ಮನೆ ಒಳಗಿದ್ದಾರೆ, ಅವ್ರೇನು ಹೊರಗೋಗಿಲ್ಲ. ಆದ್ರೆ ಅಕ್ಕಪಕ್ಕದಲ್ಲಿದ್ದೆ ಯಾರು ಹೇಳ್ತಾ ಇಲ್ಲ ಜ್ವರ ಇದೆ, ಸ್ವಲ್ಪ ಜ್ವರ ಇದೆ ಅಂತ ಆತರ ಹೇಳ್ತಾ ಇರ್ತಾರೆ. ಮಕ್ಕಳೆಲ್ಲ ಗೊತ್ತಿಲ್ಲ, ಈ ಸ್ವಲ್ಪ ಸಣ್ಣ ಟೌನ್ ಹಳ್ಳಿಗಳಲ್ಲೆಲ್ಲ ನಮ್ಗೆಲ್ಲ ಬರೋಲ್ಲ ಅಂತ ಹೇಳಿ ಮಕ್ಕಳು ಕೂಡ ತುಂಬಾ ಓಡಾಡ್ತಾ ಇದ್ದಾರೆ. ಮಕ್ಕಳಿಂದಾಗಿ ಅವರಿಗೆ ಬಂದಿದೆ 4 ಫ್ಯಾಮಿಲಿಗೆ. ಅವರು ಮನೆಯಲ್ಲೇ ಮದ್ದು ಮಾಡ್ಕೊಂಡು ಅದನ್ನು ಗುಣ ಮಾಡ್ಕೊಂಡು ಹೋಲ್ ಫ್ಯಾಮಿಲಿ ದೇ ಹ್ಯಾವ್ ಗಾಟ್ ಕ್ಯೂರ್ಡ್ ಆಫ್ ಕೋವಿಡ್. ಸೊ ಅದರಿಂದಾಗಿ ಸೊ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮಕ್ಕಳೆಲ್ಲ ಹೊರಗೆ ಹೋಗುವಾಗ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕು ಹೇಳಿ. ಮತ್ತೆ ಈ ಕೆಲವೆಲ್ಲ ಮದ್ದುಗಳೆಲ್ಲ ಬಂದಿದೆ. ಕಜಾಯ ಏನೋ ಆಯುರ್ವೇದಿಕ್ ಡಾಕ್ಟರ್ ಕಜ್ಜೆ ಅವರ ಗಿರಿಧರ್ ಕಜೆ ಅವರು ಏನೋ ಹೇಳಿದ್ದಾರೆ. ಬಟ್ ಅದ್ರ ಬಗ್ಗೆ ತುಂಬಾ ಕಾಂಟ್ರವರ್ಸಿ ಎಲ್ಲ ಬಂತು. ಬಟ್ ನಿನ್ನೆ ಅವರು ಹೇಳಿದ್ರು, ನಾನು ಅವ್ರದೇ ಮದ್ದು ತಗೊಂಡಿವಿ, ನಾವು ಹೋಲ್ ಫ್ಯಾಮಿಲಿ ಇನ್ಕ್ಲೂಡಿಂಗ್ ಹಿಸ್ ಫಾದರ್ ಹೂ ಇಸ್ 75 years old, diabetic. His symptom has gone within 2 days and he is all right ಅಂತ ಹೇಳಿದ್ದಾರೆ. ಬಟ್ ಅಗೇನ್ ಇಟ್ ಈಸ್ ವರ್ಡ್ ಆಫ್ ಮೌತ್, ಅದಕ್ಕೆಲ್ಲ ಪ್ರೂಫ್ ಇಲ್ಲ. ಬಟ್ ಬೇಕಾದ್ರೆ ಅದನ್ನು ಮನೆಯಲ್ಲಿ ಇಟ್ಕೋಬಹುದು. ದಟ್ ಈಸ್ ಅನದರ್ ಥಿಂಗ್. ಸೊ ಎನಿವೇ ಐ ಥಿಂಕ್ ಐ ಟೇಕನ್ ಟೂ ಮಚ್ ಟೈಮ್. ಥ್ಯಾಂಕ್ಸ್ ಅ ಲಾಟ್. ಇಂತಹ ಪ್ರೋಗ್ರಾಮ್ ಕಂಟಿನ್ಯೂ ಮಾಡಿ. ಜೈ ಪದ್ಮಶಾಲಿ ಸಮಾಜ, ಜೈ ಯುವ ವೇದಿಕೆ, ಜೈ ಯೂತ್ ಅಂಡ್ ಜೈ ಎವ್ರಿಬಡಿ. ಥ್ಯಾಂಕ್ ಯು. ಡಾಕ್ಟರ್ ಅನುಪಮಾ, there are few questions. ಹೌದು, ಆಯ್ತಾಯ್ತು. ಓಕೆ, ಫಸ್ಟ್ ಹೌ ಮಚ್ ಟೈಮ್ ಕ್ಯಾನ್ ವಿ ಯೂಸ್ ಅ ಸಿಂಗಲ್ ಮಾಸ್ಕ್ ಅಂತ ಒಬ್ರು ಕೇಳಿದ್ದಾರೆ. ಹೌದು, ಆಕ್ಚುಲಿ ಸಿಂಗಲ್ ಮಾಸ್ಕ್ ಅಂದ್ರೆ ಇಫ್ ಇಟ್ ಈಸ್ ಅ ಡಿಸ್ಪೋಸಬಲ್ ಮಾಸ್ಕ್ ಲೈಕ್ ದಿಸ್, ಈ ತರ ಒಂದು ಡಿಸ್ಪೋಸಬಲ್ ಮಾಸ್ಕ್, ಸರ್ಜಿಕಲ್ ಮಾಸ್ಕ್ ನಾವು ಯೂಸ್ ಮಾಡೋದಾದ್ರೆ ಇಟ್ ಇಸ್ ಸಿಂಗಲ್ ಯೂಸ್. ಅದ್ ಯೂಸ್ ಮಾಡಿದ ತಕ್ಷಣ ಡಿಸ್ಪೋಸ್ ಮಾಡ್ಬೇಕು. ಡಿಸ್ಪೋಸ್ ಮಾಡೋದ್ರಲ್ಲೂ ಅದು ವಿಧಾನ ಇದೆ. ಆಕ್ಚುಲಿ ಇದನ್ನ ನೀವು ಡಿಸ್ಪೋಸ್ ಮಾಡುವಾಗ ಐದರ್ ಯು ಕಟ್ ಮಾಡಿ ಬಿಸಾಕಿ, ಇಲ್ಲ ಆದ್ರೆ ಇದನ್ನ ಬರ್ನ್ ಮಾಡಿ. ಯಾಕಂದ್ರೆ ದೇರ್ ಆರ್ ಪೀಪಲ್ ಹೂ ಆರ್ ರಿಯೂಸಿಂಗ್ ದೀಸ್ ಮಾಸ್ಕ್, ಅದಕ್ಕೋಸ್ಕರ. ಸೊ ಅದಕ್ಕೆ ಇಟ್ ಇಸ್ ಬೆಟರ್ ಟು ಯೂಸ್ ಅ ಕ್ಲಾತ್ ಮಾಸ್ಕ್. ಕ್ಲಾತ್ ಮಾಸ್ಕ್ ಯೂಸ್ ಮಾಡಿದ್ರೆ, ಕರೆಕ್ಟ್ ಫಿಟ್ಟಿಂಗ್ ಕ್ಲಾತ್ ಮಾಸ್ಕ್ ಯೂಸ್ ಮಾಡಿದ್ರೆ ಬಂದ ತಕ್ಷಣ ಅದನ್ನ ವಾಶ್ ಮಾಡಿ ಯೂಸ್ ಮಾಡಿ. ಡಿಸ್ಪೋಸಬಲ್ ಯೂಸ್ ಮಾಡೋದಾದ್ರೆ ಇಟ್ ಇಸ್ ಸಿಂಗಲ್ ಯೂಸ್. ಇದನ್ನ ಒಂದ್ ಸಿಂಗಲ್ ಯೂಸ್ ಮಾಡಿದ ತಕ್ಷಣ ಡಿಸ್ಪೋಸ್ ಮಾಡ್ಬೇಕು. ಅದೊಂದು. ಮತ್ತೆ ಇದೊಂಥರ ನ್ಯೂಸೆನ್ಸ್ ಆಗ್ತಾ ಇದೆ, ಎಲ್ಲಿ ರೋಡಲ್ಲೆಲ್ಲ ಬಿದ್ದುಕೊಂಡಿರ್ತದೆ ಇದು ಜಾಸ್ತಿ ಡಿಸ್ಪೋಸಬಲ್ ಇದೆಲ್ಲ. ಸೊ ಇಟ್ಸ್ ಬೆಟರ್ ಟು ಯೂಸ್ ಎ ಕ್ಲಾತ್ ಮಾಸ್ಕ್ ಅಂಡ್ ವಾಶ್ ಇಟ್ ಅಂಡ್ ರೀಯೂಸ್ ಇಟ್. ಅದೊಂದು. ಇನ್ನೊಂದು, ವೆದರ್ ವೈರಸ್ ವಿಲ್ ಸ್ಪ್ರೆಡ್ ಫ್ರಮ್ ಮದರ್ ಟು ಚೈಲ್ಡ್ ಇನ್ ಹರ್ ವೂಂಬ್ ಅಂತ ಕೇಳಿದ್ದಾರೆ ಅರುಂಧತಿ. ಇದು ಆಕ್ಚುಲಿ ಮದರ್ ಟು ಚೈಲ್ಡ್ ವೂಂಬ್ ಅಲ್ಲಿ ಸ್ಪ್ರೆಡ್ ಆಗುದಿಲ್ಲ, ಚಾನ್ಸಸ್ ಇಲ್ಲ. ಡೆಲಿವರಿ ಟೈಮ್ ನಲ್ಲಿ ಹೇಗೆ ಅಂದ್ರೆ ಕ್ಲೋಸ್ ಟು ದ ಮದರ್, ಅದಕ್ಕೆ ತುಂಬಾ ಕೇರ್ ತಗೊಳ್ಬೇಕು. ಮದರ್ಗೆ ಅಂದ್ರೆ ಮದರ್ಗೆ ಸಿಂಪ್ಟಮ್ಸ್ ಇದ್ರೆ ಮಗುವನ್ನ ಸ್ವಲ್ಪ ದಿವಸದ ಮಟ್ಟಿಗೆ ಬೇರೆ ಫೀಡ್ಸ್ ಕೊಟ್ಬಿಟ್ಟು ಮಗುವನ್ನ ಸಪರೇಟ್ ಆಗಿ ಇಡ್ತಾ ಇದ್ದಾರೆ. ಮತ್ತೆ ಸಿಂಪ್ಟಮ್ಸ್ ಕಡಿಮೆ ಆದ ತಕ್ಷಣ ಮಗುವನ್ನ ತಾಯಿ ಹತ್ರ ಕೊಡ್ತಾರೆ. ತಾಯಿ ಕರೆಕ್ಟ್ ಹ್ಯಾಂಡ್ಸ್ ಎಲ್ಲ ವಾಶ್ ಮಾಡಿ ಮಾಸ್ಕ್ ಹಾಕೊಂಡು ಮಗುವಿಗೆ ಫೀಡ್ ಮಾಡ್ಬೋದು. ಇವನ್ ಬ್ರೆಸ್ಟ್ ಫೀಡಿಂಗ್ ಇಂದನೂ ಮಗುವಿಗೆ ವೈರಸ್ ಹರಡುದಿಲ್ಲ. ಹರಡೋದು ಬರೀ ಬ್ರೀದಿಂಗ್ ಇದ್ರಲ್ಲಿ ಮಾತ್ರ. ಸೊ ಥ್ರೂ ರೆಸ್ಪಿರೇಷನ್ ಅಲ್ಲೇ ಅದು ಹರಡೋದು. ಹಾಗಾಗಿ ಮಾಸ್ಕ್ ಹಾಕೊಂಡು ಮತ್ತೆ ಕೈಯೆಲ್ಲ ಕ್ಲೀನ್ ಮಾಡ್ಕೊಂಡು ಮಗುವಿಗೆ ಫೀಡ್ ಮಾಡ್ಬೋದು. ಸೊ ಫೀಡಿಂಗ್ ಅಲ್ಲೂ ಏನು ತೊಂದರೆ ಇಲ್ಲ. ಸೊ ದಟ್ ಈಸ್ ಒನ್ ಕ್ವೆಶನ್. ಇನ್ನೊಂದು, ಹೌ ಲಾಂಗ್ an infected person will take to show symptoms. ಸೊ ಇದು ಅಗೇನ್ ಡಿಪೆಂಡಿಂಗ್ ಆನ್ ದ ಇಮ್ಯುನಿಟಿ ಆಫ್ ದ ಪರ್ಸನ್. ನಾನು ಹೇಳಿದ ಕೆಲವರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ. ಸಿಂಪ್ಟಮ್ಸ್ ಇದ್ದವರಲ್ಲಿ 2 ಅಥವಾ 3 ದಿನದಲ್ಲಿ ಯೂಶುವಲಿ ಮೈಲ್ಡ್ ಫ್ಲೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತದೆ. ಅದಾದ್ಮೇಲೆ ಫೀವರ್ ಬರ್ಬೋದು, ಫೀವರ್ ಇರುವವರಿಗೆ. ಮತ್ತೆ ಸ್ವಲ್ಪ ದಿನದಲ್ಲಿ ಗಂಟ್ಲು, ಸೋರ್ ಥ್ರೋಟ್, ಕಾಫ್ ಅದೆಲ್ಲ ಬರೋ ಚಾನ್ಸಸ್ ಇದೆ. ಸೊ ಸಿಂಪ್ಟಮ್ಸ್ ವಿಲ್ ಕಮ್ ಫೇಸ್ ವೈಸ್, ಆ ತರ ಬರುತ್ತೆ ಕೆಲವರಿಗೆ. ಯೂಶಲಿ 2 ರಿಂದ 3 ದಿವಸ ತಗೊಳ್ತದೆ ಅದು ಸಿಂಪ್ಟಮ್ಸ್ ಬರ್ಲಿಕ್ಕೆ. ಆರ್ ಸಮಟೈಮ್ಸ್ ಇಟ್ ಮೈಟ್ ಟೇಕ್ ಈವನ್ 4 or 5 days ಫಾರ್ ದ ಸಿಂಪ್ಟಮ್ಸ್. One of my colleagues' husband was tested positive. However, his wife, that is my colleague, tested negative. Though they are staying together. ಇದು ಪಾಸಿಬಿಲಿಟಿ ಏನಂತ ಹೇಳಿದ್ರೆ, ಅವರು ಮೋಸ್ಟ್ಲಿ ಹಸ್ಬೆಂಡ್ ಇನ್ಫೆಕ್ಷನ್ ಬಂದ ತಕ್ಷಣನೇ ಅವರನ್ನು ಟೆಸ್ಟ್ ಮಾಡಿಸ್ಕೊಂಡಿರಬಹುದು.
ಸೊ ಹಾಗಾಗಿ ನಾನು ಹೇಳಿದ್ದಲ್ಲ, ಅದು 0 to 5 days ಅಲ್ಲಿ ಅದು ಇನ್ಫೆಕ್ಷನ್ ಅವರಲ್ಲಿ ಇದ್ರೂನು ಅದು ತೋರ್ಸೋದಿಲ್ಲ ಕೆಲವು ಸಲ. ಯಾಕಂದ್ರೆ ನಂಬರ್ ಆಫ್ ವೈರಸ್ ವಿಲ್ ಬಿ ಸೋ ಲೆಸ್ ದಟ್ ಇಟ್ ವೋಂಟ್ ಬಿ ಡಿಟೆಕ್ಟೆಡ್. ಸೊ ಹಾಗಾಗಿ ನೆಗೆಟಿವ್ ಬರುವ ಚಾನ್ಸಸ್ ಇರುತ್ತೆ. ಅಥವಾ ಅವರಲ್ಲಿ ಟೋಟಲಿ ಅವ್ರ ಇನ್ಫೆಕ್ಷನ್ ಆಗದೇನೋ ಚಾನ್ಸಸ್ ಇದೆ. ಇಫ್ ದೇ ಹ್ಯಾವ್ ಟೇಕನ್ ಪ್ರಿಕಾಷನ್, ಮಾಸ್ಕ್ ಅಂದ್ರೆ ಮನೇಲಿ ಹೇಗೂ ಮಾಸ್ಕ್ ಹಾಕುದಿಲ್ಲ, ಅದೊಂದು ಇದೆ. ಬಟ್ ಕೆಲವು ಸಲ ನಮ್ಮ ಇಮ್ಯುನಿಟಿ ಚೆನ್ನಾಗಿದ್ದು ಆಲ್ರೆಡಿ ಅವರಲ್ಲಿ ಆಂಟಿಬಾಡೀಸ್ ಇದ್ರೆ ಆತರ ಇನ್ಫೆಕ್ಷನ್ ಬರುವ ಚಾನ್ಸಸ್ ಇರೋದಿಲ್ಲ. ಸೊ ದಟ್ ಮೇ ಬಿ ದ ರೀಸನ್ ಫಾರ್ ಹರ್ ಟು ಬಿ ಟೆಸ್ಟೆಡ್ ನೆಗೆಟಿವ್. ಕ್ಯಾನ್ ಬಿ ವಾಶ್ ಸರ್ಜಿಕಲ್ ಮಾಸ್ಕ್ ಅಂಡ್ ರೀಯೂಸ್ ಇಟ್ ಅಂತ ಕೇಳಿದ್ದಾರೆ. ನಾ ಹೇಳಿದೆ ಅಲ್ಲ ಆಲ್ರೆಡಿ, ಸರ್ಜಿಕಲ್ ಮಾಸ್ಕ್ ನ ರೀಯೂಸ್ ಮಾಡಬಾರ್ದು. ಇದು ಇಟ್ ಇಸ್ ಫಾರ್ ಸಿಂಗಲ್ ಯೂಸ್ ಮಾಡಿ ಡಿಸ್ಪೋಸ್ ಮಾಡ್ಬಿಡ್ಬೇಕು. ಕ್ಲಾತ್ ಮಾಸ್ಕ್ ನ ನೀವು ಚೆನ್ನಾಗಿ ವಾಶ್ ಮಾಡಿ ಯು ಕ್ಯಾನ್ ರೀಯೂಸ್ ಇಟ್. ಬಟ್ ವಾಶ್ ಮಾಡದೇ ಇಡಬಾರ್ದು, ದಟ್ ಈಸ್ ಆಲ್ಸೋ ದೇರ್. ಈಗ ಹೊರಗಡೆ ಹಾಕೊಂಡು ಹೋಗಿ ಬಂದ ತಕ್ಷಣ ಇಟ್ ಹ್ಯಾಸ್ ಟು ಬಿ ಪುಟ್ ಫಾರ್ ವಾಷಿಂಗ್. ಅಟ್ಲೀಸ್ಟ್ ಸೋಪ್ ಮಾಡಿ, ಸೋಪ್ ವಾಟರ್ ಅಲ್ಲಿ ಅದನ್ನೇ ಇಟ್ಟು ನೆಕ್ಸ್ಟ್ ಡೇ ಮತ್ತೆ ಉಪಯೋಗಿಸೋದು ಎಲ್ಲ ಮಾಡಬಾರ್ದು. Yeah, I think. Doctor, I want to know that oximeter reading ಮಕ್ಕಳಿಗೂ ಸೇಮ್ ಇರತ್ತಾ ಆಸ್ ಅಡಲ್ಟ್? ಹೌದೌದು, ರೀಡಿಂಗ್ ಸೇಮ್ ಇರುತ್ತೆ. ಬಟ್ ಏನಂದ್ರೆ ಅವ್ರದ್ದು ಬೆರಳುಗಳು ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಅದ್ರಲ್ಲಿ ಡಿಟೆಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಚಿಕ್ಕದು ಯೂಸ್ ಮಾಡ್ಬೇಕಾಗುತ್ತೆ. ಬಟ್ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಬಹುದು. ಸರಿ, ಫಿಂಗರ್ ನ ಕರೆಕ್ಟ್ ಆಗಿ ಇನ್ಸರ್ಟ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಯೂಶಲಿ ವ್ಯಾಲ್ಯೂಸ್ ತೋರಿಸ್ತದೆ. ಅಂಡ್ ಇಟ್ ಇಸ್ ಸೇಮ್ ಅಬೌವ್ 95 ಬರ್ಬೇಕು ಅವ್ರದ್ದು. ಇಟ್ ಇಸ್ ಆಕ್ಚುಲಿ ಸ್ಯಾಚುರೇಷನ್ ಇಸ್ ಅ ಪರ್ಸೆಂಟೇಜ್. So out of 100% is the maximum. So 99, 98 bandra it is good enough. Up to 95 also it is good enough. Okay, thank you. I think we are done with the questions. Any more questions, please? Medical health centers. Okay, Om Prakash, please take over. ಎಲ್ರಿಗೂ ಒಂದಿಗೆ ನಮಸ್ಕಾರ. ನಮ್ಮ ಪದ್ಮಶಾಲಿ ದಕ್ಷಿಣ ಕನ್ನಡ ಪದ್ಮಶಾಲಿ ಸಮಾಜ ಸೇವಾ ಕೂಟ ಬೆಂಗಳೂರು ಇದರ ಯುವ ವೇದಿಕೆಯ 3ನೇ ಕಾರ್ಯಕ್ರಮ ಇಂದಿನ ವೆಬಿನಾರ್ ಅನ್ನು ನಮ್ಮ ಡಾಕ್ಟರ್ ಅನುಪಮ ಅವರು ತುಂಬಾ ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. 1 hour ಪ್ಲಾನ್ ಇತ್ತು ಆಕ್ಚುಲಿ. ಆ 1 hour ಅಲ್ಲಿ ಕರೆಕ್ಟ್ ಆಗಿ ತುಂಬಾ ಎಲ್ರಿಗೂ ಅರ್ಥ ಆಗೋ ರೀತಿಯಲ್ಲಿ ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಶಿ ಹ್ಯಾಸ್ ಎಕ್ಸ್ಪ್ಲೇನ್ಡ್ ವೆರಿ ವೆಲ್. ಇಟ್ ಈಸ್ ವೆರಿ ಇನ್ಫಾರ್ಮೇಟಿವ್. ಸೊ ನಿಮ್ಮ ಇಂದಿನ ಟೈಮಿಗೆ ಡಾಕ್ಟರ್ ಅನುಪಮ ಅವ್ರಿಗೆ ತುಂಬಾ ಧನ್ಯವಾದಗಳು. ಆಕ್ಚುಲಿ ಮುಂದೆ ನಿಮ್ಮಿಂದ ಇದೇ ತರ ಬೇರೆ ಬೇರೆ ಕಾರ್ಯಕ್ರಮಗಳು ಸಮಾಜಕ್ಕೆ ದೊರಲಿ ಅಂತೇಳಿ ನಮ್ಮೆಲ್ಲರ ಹಾರೈಕೆ. ಅದೇ ರೀತಿಯಾಗಿ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವೆಬಿನಾರ್ ನಲ್ಲಿ ಭಾಗವಹಿಸಿದಂತ ನಮ್ಮ ಸಮಾಜ ಸೇವಾ ಕೂಟದ ಕಾರ್ಯಕಾರಿ ಸಮಿತಿ, ನಮ್ಮ ಕೂಟದ ಸದಸ್ಯರು, ಅದೇ ತರ ನಮ್ಮ ಸಮಾಜ ಬಾಂಧವರು ಹಾಗೂ ಭಾಗವಹಿಸಿದಂತ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಖ್ಯವಾಗಿ ನಮ್ಮ ಯುವ ವೇದಿಕೆ ಸದಸ್ಯರು ಇಂದಿನ ಕಾರ್ಯಕ್ರಮವನ್ನು ಚೆಂದಗಾಣಿಸಲು ಎಲ್ಲ ರೀತಿಯಿಂದ ಸಹಕರಿಸಿ ಕಾರ್ಯಕ್ರಮ ಅತ್ಯುತ್ತಮವಾಗಿ ನೆರವೇರಿಸಿಕೊಡಲು ಸಹಕರಿಸಿದ್ದೀರಿ. ಎಲ್ರಿಗೂ ಧನ್ಯವಾದಗಳು. ನಮ್ಮ ಅಧ್ಯಕ್ಷರು ಹೇಳಿದಂತೆ ಯುವ ವೇದಿಕೆ ಸಂಬಂಧಪಟ್ಟ ಹಾಗೆ ಅಧ್ಯಕ್ಷರೊಂದು ಮಾತು ಹೇಳಿದ್ರು. ನಾವು ಲಾಸ್ಟ್ 4-5 months ಅಲ್ಲಿ ನಾವು ಇದನ್ನು ಅನುಭವಿಸಿದ್ದೇವೆ ಆಕ್ಚುಲಿ. ಬಟ್ ನಾವು ಕಲೆಕ್ಟಿವ್ಲಿ ಆಸಿಸಿ ಎಲ್ಲರದ್ದು ಸಹಕಾರ, ಅದೇ ತರ ಎಲ್ಲರ ಇನ್ಪುಟ್ ತುಂಬಾ ಇಂಪಾರ್ಟೆಂಟ್ ಆಕ್ಚುಲಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಭಾಗವಹಿಸೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಓಂ ಪ್ರಕಾಶ್. ಥ್ಯಾಂಕ್ ಯು. ಬೇರೆ ಯುವ ವೇದಿಕೆ ಮೆಂಬರ್ಸ್ ಗೆ ತುಂಬಾ ಥ್ಯಾಂಕ್ಸ್. ದೇ ಸಪೋರ್ಟೆಡ್ ಮೀ ಲಾಸ್ಟ್ 2 weeks ಇಂದ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ದಾರೆ ನನ್ಗೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. Thank you. Thank you once again. Bye bye. Bye. Bye bye. Bye.